ಮೇಲೆ ಹುಟ್ಟಲಿ ಅಂತ ಕೃತನೋ ಇಂಥ ಮುಖ್ಯವಾದ ಕಾರ್ಯದಲ್ಲಿ ದೇವರನ್ನು ನಾವು ಪ್ರಾರ್ಥಿಸಿಕೊಳ್ಳುತ್ತೇವೆ. ದೇವರು ನಿಮಗೆ ಶಾಂತಿ ಮತ್ತು ನೆಮ್ಮದಿಗಳನ್ನು ಕೊಡಲಿ ಎಂದು ನಾವು ಪ್ರಾರ್ಥಿಸಿಕೊಳ್ಳುತ್ತೇವೆ. ನಿತ್ಯ ದೈವವು ಪರಮೇಶ್ವರನು ನಿಮಗೆ ಶಾಂತಿ ನೀಡಲಿ ಎಂದು ನಾವು ಪ್ರಾರ್ಥಿಸಿಕೊಳ್ಳುತ್ತೇವೆ. ಆಮೆನ್. ಮನುಷ್ಯ ಮಣ್ಣಲ್ಲಿ ಮಣ್ಣಾಗ್ತಾನೆ, ಮತ್ತೆ ತಿರುಗಿ ಬರ್ತಾರೆ ಅನ್ನೋ ನಿಜಾನ? ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಆಮೆನ್, 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 ಆಮೆನ್. ಅಪ್ಪ, ಮಣ್ಣಾಕು ಮಗ. ಸೂರ್ಯ, 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 ಯಾಕೆ ಹೊಡಿತಾ ಇದೀಯ ಅವ್ನಿಗೆ? ಬಿಡು. ಏನಾಯ್ತು ಇವ್ನಿಗೆ? ಯಾಕೋ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಹೊಡೆದ್ಬಿಟ್ಟ. ಆ ಮನುಷ್ಯ ನೋಡು ಪಾಪ. ತರಕಾರಿ ತರಕಾರಿ ಎಷ್ಟಮ್ಮ ಹೂವ? ತರಕಾರಿ ತಾಜಾ ತರಕಾರಿ ಮಾರ್ಕೊಡು. ಅಣ್ಣ ಅಣ್ಣ ಬಾ ಅಣ್ಣ, ಕಮ್ಮಿ ಅದು ಬೇಡ. ಮಾಡ್ಕೊಡ್ತೀನಿ. ಕೆಲಸ ನಡೆಯಲ್ಲ. ತುಳಸಿ ದೊಡ್ಡಮ್ಮ ಹತ್ರ ಹಾಲು ತಗೊಂಬ ಹೋಗು. ಸರಿ, ಅದು ಒಂದ್ ನಿಮ್ಗೆ ಗೊತ್ತಾಯ್ತಾ? ಕಳ್ದೋಗಿದ್ದೊಂದು ಬಂದ ಪಾಪ ಸ್ಮಶಾನದ ಹತ್ರ ಬಂದು ತುಂಬಾ ಅಳ್ತಾ ಇದ್ದ. ಅಯ್ಯೋ ದೇವ್ರೆ, ಆ ದರಿದ್ರದವನ್ ಮತ್ತೆ ಬಂದಿದ್ ಮಾತ್ರ ಅಲ್ಲ, ದೊಡ್ಡದಾಗಿ ಜಗಳ ಮಾಡ್ದ. ಸತ್ತೋದವನ್ ಮಗ ಅಲ್ಲಿದ್ದಿದ್ ಕೋಲ್ ಎತ್ಕೊಂಡು ಪಟ ಪಟ ಅಂತ ಹೊಡೆದ್ಬಿಟ್ಟ. ತಲೆ ಒಡೆದೋಯ್ತು ಅಂತ ಹೇಳ್ತಾ ಇದ್ರು. ಹಾಗಾದ್ರೆ ಅವ್ನ್ ಸತ್ತೋದ್ನ? ಅಷ್ಟು ಬೇಗ ಅವನೇನ್ ಸಾಯಲ್ಲ. ಅಲ್ಲಿದ್ದವರೆಲ್ಲ ಸೇರಿ ಅವ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ಸತ್ತೋದ್ನೋ ಏನೋ ಗೊತ್ತಿಲ್ಲ. ಅಬ್ಬಾ, ಎಷ್ಟೇ ಆದ್ರೂ ಒಂದ್ ಧೈರ್ಯ ಜಾಸ್ತಿನೇ. ಇಷ್ಟೆಲ್ಲ ಮಾಡಿದ್ರು ಮತ್ತೆ ಈ ಊರಿಗೆ ಬರಕ್ಕೆ ಎಷ್ಟು ಧೈರ್ಯ ಇರ್ಬೇಕು ಅವನಿಗೆ. ಪಾಪ ಮೈಕಲ್ಲು. ಅಯ್ಯೋ ದೇವ್ರೆ, ಇವ್ರೇನ್ ಮಾಡ್ತಾ ಇದ್ದಾರೆ? ಇವ್ರಿಗೆ ಬೇರೆ ಕೆಲ್ಸನೇ ಇಲ್ಲ. ಏನಮ್ಮ? ಏನು ಅಂತ ಹೋಗ್ ನೋಡು. ಬಾಪ ಕುತ್ಕೋ. ಅಮ್ಮ ಏನ್ ಮಾಡ್ತಾ ಇದಾರೆ? ಅಮ್ಮ ಅಣ್ಣ ಬಂದಿದ್ದಾರೆ. ಅಣ್ಣನ? ಅವನ್ ಹೇಗೆ ನಿನ್ಗ ಅಣ್ಣ ಆಗ್ತಾನೆ? ಮಂಜುಳಾ, ಮಂಜುಳಾ, ಅಲ್ಲಿ ನಿಂತ್ಕೊಂಡ್ ಕೂಗದ್ ಬಿಟ್ಟು ಇಲ್ಲಿಗೆ ಬರಕ್ ಹೇಳು. ಅಮ್ಮ ಕಿಚನ್ ಅಲ್ಲಿ ಕೆಲ್ಸದಲ್ಲಿದ್ದಾರೆ. ನೀವ್ ಯಾಕೆ ಮನೆಗ್ ಬರ್ಲಿಲ್ಲ ಅನ್ಕೊಂಡೆ. ಏಟ್ ಬಿದ್ದವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರಲ್ಲ, ಟ್ರೀಟ್ಮೆಂಟ್ ಎಲ್ಲ ಮುಗೀತಾ? ಅಥವಾ ಬಾಕಿ ಚಿಕಿತ್ಸೆ ಎಲ್ಲ ಇಲ್ಲೇ ಮುಗಿಸ್ತೀರಾ? ಹಾಗೆ ಮಾಡಿ. ಇಲ್ಲಿ ನಾನು ಇವಳು ಇಬ್ರು ಇದೀವಲ್ಲ, ಔಷಧಿ ಹಚ್ಚಕ್ಕೆ, ಎಣ್ಣೆ ಹಚ್ಚಿ ಸ್ನಾನ ಮಾಡ್ಸಕ್ಕೆ. ಸಾಯಂಕಾಲನೇ ನಾನು ಕಳ್ಸಿದ್ದೆ. ಕಷ್ಟ ಪಡ್ತಾನೆ ಅಂತ ನಾನೇ ಕರ್ಕೊಂಡು ಬಂದೆ. ಒಳ್ಳೇದಾಯ್ತು. ಯಾಕೆಂದ್ರೆ ಅವ್ರ ತಂಗಿನ್ ಕೊಟ್ಟಿರೋದು ಇದೇ ಊರ್ಗಲ್ವಾ? ನನಗ್ ಗೊತ್ತಿಲ್ವೇ? ಇವಾಗ ಗೊತ್ತಾಯ್ತಲ್ಲ. ಈಗೇನ್ ಮಾಡ್ಬೇಕು ಅದನ್ನಾದ್ರೂ ಹೇಳು. ಆತರ ತೋರ್ಸದ್ ಬೇಕಾಗಿಲ್ಲ. ಈ ಕ್ಷಣದಲ್ಲಿ ಅವ್ರನ್ನ ಇಲ್ಲಿಂದ ಆಚೆ ಕಳಿಸಿ. ಯಾಕೆ ಮೇಲೆ ಹೇಳ್ಬೇಕು? ನಿಮ್ಗಾಗಿಲ್ಲ ಅಂದ್ರೆ ನಾನೇ ಕಳಿಸ್ತೀನಿ. ನಾಳೆ ಬೆಳಗ್ಗೆ ಹೊಟ್ಟೋಗ್ತಾನೆ. ಆಗಲ್ಲ. ಇವಾಗ ಹೇಗ್ ಹೋಗ್ತಾನೆ? ನಂಗ್ ಬೇಕಾಗಿಲ್ಲ. ಅವ್ನ್ ಕೊಲೆಗಾರನೋ ಇನ್ನೊಂದು ಮತ್ತೊಂದು ಏನೇ ಆಗಿರ್ಲಿ, ನಾನೇ ತಾನೇ ಕರ್ಕೊಂಡ್ ಬಂದಿದ್ದು.
ಅವನ್ ಅಷ್ಟೋ ಇಷ್ಟೋ ಓದ್ಕೊಂಡಿದ್ದಾನೆ. ಜಾಸ್ತಿ ಏನಾದ್ರೂ ಮಾತಾಡಿದ್ರೆ ನಡೆಯೋದೇ ಬೇರೆ. ಆ ತಮ್ಮ, ಓ ತಮ್ಮ, 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 ಈಗಿದ್ದೇಳು. ಅವಳು ಮಾತಾಡಿದ್ದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ. ಈಗ ನಡಿ ಹೋಗೋಣ. ಇಲ್ಲಿದ್ದೇನ್ ಮಾಡ್ತೀಯಾ? ನಡಿ ಹೋಗೋಣ. ಅವಳ ಮೇಲೆ ಕೋಪಿಸ್ಕೊಂಡು ಏನ್ ಮಾಡ್ತೀಯಾ? ನೀನ್ ಬೇರೆ ತುಂಬಾ ದೊಡ್ಡ ಕೆಲಸ ಮಾಡ್ತೀಯ. ಬೇಡ, ಇನ್ಯಾವತ್ತು ವಾಪಸ್ ಬರಕ್ ಹೋಗ್ಬೇಡ. ನಾನಾದ್ರೂ ನೇರವಾಗಿ ನೋಡಿದ್ದೀನಿ. 4 ಜನ ಮಾತಾಡೋದು ಕೇಳಿಸ್ಕೊಳಕ್ಕಾಗಲ್ಲ. ನಿನ್ಗೇನ್ ತೊಂದರೆ ಇಲ್ವಲ್ಲ? ಅವನಂತೂ ಸತ್ತೋದ. ಬೇಜಾರಲ್ಲಿ ಕುಡಿದು ಸತ್ತೇ ಹೋಗ್ಬಿಟ್ಟ ಅವನು. ಈಗ ಕುಟುಂಬದ ಪರಿಸ್ಥಿತಿ ಏನಾಗ್ಬೋದು ಹೇಳು? ಪಾಪ ಹೆಣ್ಣು, ಅವಳು ಇವಾಗ ಅಳೋ ಹಾಗಾಯ್ತು. ಅವಳೇ ತಪ್ಪು ಮಾಡಿರೋದು. ಅವಳು ಕಣ್ಣಲ್ಲಿ ನೀರು ಹಾಕ್ಸೋದಕ್ಕೆ ಹೇಗಾದ್ರೂ ಮನ್ಸು ಬಂತು ನಿಂಗೆ? ಯಾರ ಬಗ್ಗೆ ಹೇಳ್ತಾ ಇದ್ದೀರಾ? ಪಾಪಿ, ನಿನಗೆ ಮನ್ಸಾಕ್ಷಿನ ಇಲ್ವೇನೋ? ಆ ಹುಡುಗಿ ಗೊತ್ತಿಲ್ವಾ? ಈಗ ಒದ್ದಾಡ್ತಾ ಇದ್ದಾಳೆ, ಅದು ಒಬ್ಳೆ. ಏನೇನೋ ಹೇಳ್ಬೇಡಿ. ನಿಜ ಹೇಳಿದ್ರೆ ನಿಂಗೆ ಉರಿಯತ್ತಲ್ವಾ? ನೀವು ಮಾತಾಡ್ಬೇಡಿ. ಯಾವ್ದು ಸತ್ಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಲ್ಲಿ ಆ ಚಿಕ್ಕ ಹುಡುಗ ಸೋನು ಕಟ್ಗೆ ಎತ್ಕೊಂಡು ನಾನು ಹೊಡಿಯುವಾಗ ನಾನೇನೂ ಮಾಡ್ಲಿಲ್ಲ. ಗೊತ್ತಾಯ್ತಾ? ಯಾಕೆ ಅಂತ ಒಂದ್ ಮಾತು ಕೇಳಲಿಲ್ಲ. ಅದಕ್ಕೆ ಕಾರಣ ಇದೆ. ಆದ್ರೆ ಇದು ಈ ಊರ್ ಜನ ಮಾತಾಡ್ತಾ ಇರೋದನ್ನ ನಾನು ನಿಂಗೆ ಹೇಳ್ದೆ. ಏನ್ ಮಾತಾಡ್ತಾ ಇದಾರೆ ಹೇಳಿ? ಏನ್ ಮಾತಾಡ್ತಾ ಇದಾರೆ ಹೇಳಿ? ಯಾಕೆ ನನ್ ಮೇಲೆ ಇಷ್ಟೊಂದು ಕೋಪ ಮಾಡ್ಕೋತಾ ಇದ್ಯಾ? ನಾನು ನಿಂಗೇನು ಹೇಳಿಲ್ಲ, ನೀನ್ ನಂಗೇನು ಕೇಳಿಲ್ಲ. ನಿನ್ನಿಂದ ನನ್ನ ಹೆಂಡತಿ ಹತ್ರ ಬಯಸ್ಕೊಳ್ಳೋದಾಯ್ತು. ನಿನ್ನ ಕರ್ಕೊಂಡು ಬಂದಿದ್ದೆ ತಪ್ಪಾಯ್ತು. ಅವಳಿಗೆ ಏನಾಯ್ತು ಅಂತ ನೀವು ಹೇಳ್ತಿದ್ರಿ? ಜಪ ಮಾಡೋದಿಕ್ಕೆ ಯಾವುದೋ ಒಂದು ಆಶ್ರಮಕ್ಕೆ ಹೋಗಿ ಸೇರ್ಕೊಂಡಿದ್ದಾಳೆ. ಅವ್ರು ದೊಡ್ಡಮ್ಮ ಹೋಗಿದ್ದಾಳೆ. ಹೇಳ್ಬೇಕಂದ್ರೆ ಎಲ್ಲಿದ್ದಾಳೆ ಅಂತಾನೆ ಗೊತ್ತಿಲ್ಲ. 2 ವಾರದ ಹಿಂದೆ ನಮ್ಮ ಡ್ರೈವರ್ ಜೋಶ್ ಅವ್ರ ಹೆಂಡತಿ ಏನೋ ಜಪ ಮಾಡ್ತಾ ಇದ್ರು ಅಂತ ನೋಡ್ಕೊಂಡು ಬಂದು ಹೇಳಿದ್ರಂತೆ. ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ನೀವು ಬರ್ತಿರೋದನ್ನ ಮೇಲಿಂದನೇ ನೋಡಿದೆ. ವಿಷಯ ಗೊತ್ತಾಗಿ ಮೈಸೂರಿಂದ ಬರೋಷ್ಟೊತ್ತಿಗೆ ಇಲ್ಲಿ ಎಲ್ಲ ಮುಗ್ದೋಗಿತ್ತು. ಸೋನುನ ಕರ್ಕೊಂಡೋಗ್ಬೇಕು ಅಂದ್ಕೊಂಡಿದ್ದೀನಿ. ಸ್ಕೂಲ್ಗೋಗಿ ಅವನ್ TC ತಗೋಬೇಕು. ಅಂತಿಮ ಸಂಸ್ಕಾರಕ್ಕೆ ಬರ್ದೇ ಇರೋದು ತುಂಬ ಬೇಜಾರಾಯಿತು. ಆ ಚಾಂಡಿನ್ ನೋಡಿದ್ರೆ ಸಾಯಿಸ್ದೆ ಬಿಡೋದಿಲ್ಲ. ಆ ಚಾನ್ಸ್ ಹೋಯ್ತು. ಬಿಡೋದಿಲ್ಲ. ಯಾವತ್ತಾದರೂ ಒಂದು ದಿವಸ ನನ್ನ ಕೈಗೆ ಸಿಗ್ತಾನೆ. ಡಂಕನಕ 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 ಡಂಕನಕ
ಮಧು ಮಧು ಯಾರದು? ಸರೋಜನಾ? ಹೌದು, ನಾನೇ. ಅಕ್ಕ, ಮಧು ಎಲ್ಲಾದ್ರೂ ನೋಡಿದ್ರಾ? ನಾನು ನೋಡ್ಲಿಲ್ಲ. ಏ, ಪುಟ್ಟ ನೋಡ್ಕೊಳ್ಳ. ಮಧು ನೋಡ್ದೇನೋ? ಚಾಕು ತಗೊಂಡು ಆ ಕಡೆ ಹೋದ್ರು. ಆ ಕಡೆನಾ? ಮಧು ಮಧು ಏನಮ್ಮ? ಎಲ್ಲಿ ಇಲ್ಲೇ ಇದೀನಮ್ಮ. ಎಲ್ಲಿದ್ದೀರಾ? ಇಲ್ಲ ನೋಡಮ್ಮ, ಇಲ್ಲಿದ್ದೀನಿ. ಆಹಾ, ಇದೇನಾ ದೊಡ್ಡ ಕೆಲ್ಸ ನಿಮ್ದು? ಹೌದು, ಇದೇ ನನ್ ಕೆಲ್ಸ. ಇವೇನ್ ವಿಶೇಷ? ಮನೆಗೆ ಹೊಸಬ್ರು ಕೆಲ್ಸದವ್ರು ಬಂದಿದ್ದಾರೆ. ಅವ್ರಿಗೆ ವ್ಯವಸಾಯದಲ್ಲಿ ಏನೋ ಹೇಳ್ಕೊಡ್ಬೇಕಂತೆ. ನಾನ್ ನಿಮ್ಮ ಹೆಸರು ಹೇಳಿದೀನಿ. ಅಯ್ಯಯ್ಯೋ, ನಂಗೆ ಇಲ್ಲಿ ಕೆಲಸ ಇದೆ, ಮತ್ತೆ ಮಾವ ಬೇರೆ ಬರ್ತಾ ಇದಾರೆ. ಮಾವನ್ಗೆ ಏನಾದ್ರೂ ಹೇಳ್ಕೊಳ್ಳೋಣ. ಅವ್ರಿಗೆ ಅದ್ರ ಬಗ್ಗೆ ಗೊತ್ತಾಗ್ಬೇಕಂದ್ರೆ ನೀನ್ ಬಂದ್ ಹೆಲ್ಪ್ ಮಾಡ್ಬೇಕು. ಸರಿ, ನಾನ್ ಕೇಳಿ ನೋಡ್ತೀನಿ. ಹೌದು, ನೀವು ಯಾವ್ದ್ರಲ್ಲಿ ವ್ಯವಸಾಯ ಮಾಡ್ತಾ ಇದ್ದಾನೆ? ಅದು ಒಂದ್ 5-6 ವರ್ಷದಿಂದ ಕಾಡಾಗಿ ಹಾಗೆ ಇತ್ತಲ್ವಾ ಆ ಮೈದಾನದಲ್ಲಿ. ಆ ಜಾಗನ ಅವರು ತಗೊಂಡಾಯ್ತು. ಅಯ್ಯೋ, ಆ ಜಾಗನ? ಏನಾಯ್ತು? ಅದು ಬಂದು ಏನು ಇಲ್ಲಮ್ಮ. ಮುಠಾಳ, ಬುದ್ಧಿ ಇದೆಯೇನೋ ನಿಂಗೆ? ನೋಡ್ಕೊಂಡು ಕೆಲಸ ಮಾಡತ್ತಾನೆ. ಯಜಮಾನ್ರೆ, ಯಜಮಾನ್ರೆ, ಹೋಯ್ತು ಯಜಮಾನ್ರೆ, ಎಲ್ಲ ಹೋಯ್ತು. ಏನ್ ನೋಡ್ತಾ ಇದ್ದೀರಾ? ಕೆಲಸ ಮಾಡಿ. ಎಲ್ಲಾನು ಹೊರಟೋಯ್ತು ಯಜಮಾನ್ರೆ. ಆ ಪಾಳ್ ಬಿದ್ದಿರೋ ಜಾಗ ಇತ್ತಲ್ಲ, ಅದನ್ನ ತಗೊಳ್ಳೋದಕ್ಕೆ ಒಬ್ಬ ಬಂದಿದ್ದಾನೆ. ಏನು? ನಿಜಾನೇ ಹೇಳ್ತಾ ಇದ್ದೀನಿ. ನಾವು ಇಷ್ಟು ವರ್ಷ ಕಷ್ಟಪಟ್ಟು ಆ ಜಾಗನ ಸಂಪಾದಿಸಿದ್ವಿ. ಅವರು ಪಾಪದವರು ಅಂತ ನಾವು ಬಿಟ್ಟಿದ್ದಕ್ಕೆ. ಅಲ್ಲ, ನೀನೀಗ ಹೇಳ್ತಿರೋದು ನಿಜ ತಾನೇ? ನಿಜಾನೇ ಹೇಳ್ತಾ ಇದ್ದೀನಿ. ಬಿಡಲ್ಲ. ಆ ಜಾಗಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಬಿಡೋದೇ ಇಲ್ಲ. ನಮಸ್ಕಾರ ಅಜ್ಜಿ. ಹಾ, ಅಜ್ಜಿ, ಆ ಜಾಗನ ಯಾರಿಗ್ ಮಾರಿದ್ರು ಅಂತ ಗೊತ್ತಾ ನಿಂಗೆ? ಯಾರಿಗ್ ಮಾರಿದ್ರು ನಿಮ್ಗೇನು? ನೀವ್ ಆ ಜಾಗನ ಕಮ್ಮಿ ಬೆಲೆಗ್ ತಗೊಳಕ್ ನೋಡಿದ್ರಿ, ಆಗ್ಲಿಲ್ಲ. ಅಯ್ಯಯ್ಯಯ್ಯಯ್ಯಯ್ಯೋ. ಮಾದೇಶ ಆ ಜಾಗನ ಒಬ್ಬ ಗಂಡ್ಸಗ್ ಮಾರ್ದ. ಅಜ್ಜಿ, ಹಾಗಾದ್ರೆ ಆಧಾರ ಎಲ್ಲ ಚೆನ್ನಾಗಿತ್ತ? ಹಾ, ಸರಿಯಾಗಿ ಇತ್ತು. ಅಜ್ಜಿ, ಎಲ್ಲಿಗೆ? ಇವತ್ತು ಇವನ್ನ ಸ್ಕೂಲಿಗೆ ಸೇರ್ಸೋಣ ಅನ್ಕೊಂಡಿದೀನಿ. ಕೆಲ್ಸ ಶುರುವಾದ್ರೆ ಮತ್ತೆ ಇದಕ್ ಟೈಮ್ ಸಿಗಲ್ಲ. ಆನಿಯಲ್ಲಿ ಅವಳು ಸೌದೆ ತರಕ್ ಹೋಗಿದ್ದಾಳೆ. ಹೌದಾ? ಹ್ಮ್, ಗೊತ್ತಿದ್ರೆ ನಾನು ಹೋಗ್ತಾ ಇದ್ದೆ. ನನಗೂ ಸ್ವಲ್ಪ ಕೆಲ್ಸ ಇತ್ತು. ಅದೇನ್ ಪರವಾಗಿಲ್ಲ, ಅವಳು ತರ್ತಾಳಲ್ಲ, ಅದ್ರಲ್ಲಿ ತಗೋ. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಪಳನಿ ಸ್ವಾಮಿ. ನೀವೇನಾ ಆ ಜಾಗನ ತಗೊಂಡಿದ್ದು? ಹೌದು. ಸ್ವಾಮಿ ಆ ಜಾಗದ ಮೇಲೊಂದ್ ಕಣ್ಣಿಟ್ಟಿದ್ರು. ಛೇ 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 ಛೇ. ನಾನ್ ಸುಮ್ನೆ ಹಾಗೆ ಕೇಳ್ದೆ. ನಿಮ್ ಜಾಗದ ಪಕ್ಕನೇ ನಮ್ದೊಂದ್ 3 ಎಕರೆ ಇದೆ. ಹಾಗೆ ಈ 6 ಎಕರೆನೂ ಸಿಕ್ಕಿದಿದ್ರೆ ಒಟ್ಟಿಗೆ ಇಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಆಮೇಲೆ ಅದನ್ನ ನೀವು ಎಷ್ಟು ಕೊಟ್ರಿ? ಅದು ನಾನು ಅದೆಲ್ಲ ನಿಮ್ಗ್ಯಾಕೆ? ಸುಮ್ನೆ ಕೇಳ್ದೆ. ಆ ಜಾಗದ ಮಣ್ಣು ಓ, ಚೆನ್ನಾಗಿದೆ. ಮಣ್ಣಿಗೇನು ಚೆನ್ನಾಗೇ ಇದೆ. ಚೆನ್ನಾಗಿದ್ದಿದ್ರೆ ಯಾಕೆ ಇಷ್ಟು ವರ್ಷ ವ್ಯವಸಾಯ ಮಾಡ್ಲಿಲ್ಲ ಅಲ್ಮತ್ತವ್ರು? ಅದು ಅವ್ರ ಹೆಂಡತಿಗೆ ಲಕ್ವ ಹೊಡೆದಿದ್ದಕ್ಕೆ ಊರಲ್ಲಿ ಚಿಕಿತ್ಸೆ ತಗೋತಿದ್ರಲ್ಲ. ಹಾಗಿದ್ರೆ ನನಗೆ ಗೊತ್ತಿಲ್ಲ. ಆಮೇಲೆ ಅಜ್ಜಿ, ಅಲ್ಲಿ ವ್ಯವಸಾಯ ಮಾಡಕ್ಕೆ ನೀರಿದೆಯಾ ಅಂತ ಗೊತ್ತಾ? ಆ ಜಾಗದ ಪಕ್ಕದಲ್ಲಿ ಒಂದು ಕೆರೆ ಇದೆ ಅಂತ ಮಾದೇಶ್ ಅವ್ರು ಹೇಳಿದ್ರು. ಅವ್ರು ಹಾಗೆ ಹೇಳಿದ್ರ? ನೀವು ನೋಡಿದ್ರ? ನೋಡಿಲ್ಲ. ಹ್ಮ್. ಇವ್ರಪ್ಪನೇ ಆ ಜಾಗನ್ ತಗೊಂಡಿದ್ದು ನೋಡಿದ್ದೆಲ್ಲ ರಿಜಿಸ್ಟರ್ ಆದ್ಮೇಲೆ ನನಗ್ ಗೊತ್ತಾಗಿದ್ದು. ಆ, ಹಾಗಿದ್ರೆ ನೀವ್ ಆ ಜಾಗನ ನೋಡಿಲ್ಲ. ಹೇಗಾದ್ರೂ ಮಾಡೋನು ಈ ಊರಿಂದ ಓಡಿಸ್ಬೇಕು. ನಾನ್ ತುಂಬಾ ಇಷ್ಟಪಟ್ಟಿರೋ ಜಾಗ. ಅಲ್ಲ, ನನಗೊಂದು ಮಾತು ಹೇಳ್ದೆ, ನನ್ನ ಮಗ ನನ್ನ ಯಾಮರ್ಸ್ಬಿಟ್ಟ. ಅವನೆಲ್ಲಿ ನಿಮ್ಗೆ ಯಾಮಾರ್ಸಿದ್ದೇನೆ? ಅವ್ನಿಗೆ 3 ಲಕ್ಷ ಕೊಟ್ಟಿಲ್ವಾ? 3 ಲಕ್ಷಕ್ಕೆ ಅಲ್ಲಿ ಏನಿದೆ? ಸರಿ, ಏನೋ ಇರ್ಲಿ. ಆ ಜಾಗನ್ ಮಾರಕ್ ಮುಂಚೆ ನನಗೊಂದ್ ಮಾತು ಹೇಳ್ಬೋದಿತ್ತಾನೆ? ಅವನ್ ಜಾಗ, ಅವನ್ ದುಡ್ಡು, ಅದಕ್ಕೆ ನಿಮ್ಮ ಹತ್ರ ಕೇಳ್ಬೇಕು? ಬಾಯಿ ಮುಚ್ಚೋ ಸಾಕು. ನನ್ನ 3 ಎಕರೆ ಜಾಗ ಪಕ್ಕದಲ್ಲೇ ತಾನೆ 6 ಎಕರೆ ಇರೋದು. ಅದು ಸಿಕ್ಕಿದ್ರೆ ಚೆನ್ನಾಗಿರೋದು ಅಂತ ಆಸೆ ಪಟ್ಟೆ. ಪಕ್ಕದಲ್ಲಿರೋನ್ ದೊಡ್ಡವನ, ದೂರದಿಂದ ಬರೋನ್ ದೊಡ್ಡವನ? ಅದೇನಂದ್ರೆ ಅದು ನಮ್ದೇ ದೊಡ್ಡದು. ಹಾ, ಬೇಗ ಬಾರೋ. ಇಲ್ಲೆಲ್ಲಾದ್ರೂ ಇದೆಯಾ ಅಂತ ಚೆನ್ನಾಗಿ ನೋಡು. ಅದಕ್ಕೆ ತಾನೇ ಬಂದಿರೋದು. ನೀನ್ ನನ್ನ ಹಿಂದೆ ಬಂದ್ ಏನ್ ಪ್ರಯೋಜನ? ಆ ಕಡೆ ಹೋಗಿ ನೋಡೋ. ಅಲ್ಲ, ಹಾಗಾದ್ರೆ ಈ ಕಡೆ ಹೋಗಿ ನೋಡು.
ಓ ಅಣ್ಣ, ಏನಾಯ್ತು? ನೀರು ನೀರು ನೀರಾ? ನೀರು. ಹೌದಾ? ಇಲ್ಲಿ ನೋಡಿ, ನೀರು ಹೇಗೆ ಬರ್ತಾ ಇದೆ. ನೀರು ನೀರು. ಕುಡಿಲಿ. ಇದೇ ಕಣ ಬೇಕಾಗಿರೋದು. ಕಲ್ಲಿಡು. ಯಾವ ಕೆಲಸ? ನಿಮ್ಮ ಅಪ್ಪನ ಕಲ್ಲು ಮುಚ್ಚಕ್ಕೆ ಏನಾದ್ರು ಒಂದು ಕಲ್ ಕೊಡ. ತಗೊಳ್ಳಿ. ಹೊಡ್ದ ಅಂದ್ರೆ ದೊಡ್ಡದಾಗಿರೋ ತಗೊಂಬೋಗು. ತಗೊಂಬ. ಇಲ್ಲಿಡೋ, ಇಲ್ಲಿಡೋ. ಈ ಕಡೆನಾ? ಈಗ ಹೋಗು. ದೊಡ್ಡ ಕಲ್ಲು ಎತ್ಕೊಂಬೋಗು. ಆಯ್ತಾಯ್ತು. ಇಲ್ಲಿಡು. ಆಯ್ತಾಯ್ತಾಯ್ತಾಯ್ತು. ತಗೋ. ಈ ಕಡೆ ಹಾಕು. ಆ ಕಡೆನೂ ಸ್ವಲ್ಪ ಹಾಕಿ. ಹೆಂಗಿದೆ? ಹೌದು. ಇನ್ಮೇಲೆ ಇಲ್ಲಿ ನೀರಿರೋ ವಿಷಯ ಯಾರಿಗೂ ಗೊತ್ತಾಗಲ್ಲ. ಅವ್ನು ಹೆಂಗ್ ವ್ಯವಸಾಯ ಮಾಡ್ತಾನೆ ನೋಡ್ತೀನಿ. ನೀರ್ ಸಿಗ್ಲಿಲ್ಲ ಅಂದ್ರೆ ಅವ್ರು ಏನ್ ಮಾಡಕ್ ಸಾಧ್ಯ? ಎಲ್ಲ ಕಡೆ ತೆಂಗಿನ ಮರ ಎಲ್ಲ ಬೀಳ್ತಿದ್ಯಂತೆ, ಆದ್ರೆ ಇಲ್ಲಿ ನೋಡು ಎಷ್ಟು ಹಚ್ಚ ಹಸ್ರಾಗಿದೆ. ನಮಸ್ಕಾರ. ನಮಸ್ಕಾರ. ಏನದು ಹೀಗ್ ಮಾಡ್ಬಿಟ್ರಿ? ಕೆಲ್ಸಕ್ ಬರ್ತೀನಿ ಅಂತ ಹೇಳಿದ್ರಿ. ಅದೇನಂದ್ರೆ ಯಜಮಾನ್ರು ಏನ್ ಮಾಮ, ಈ ಬಾಂಡ್ಲಿನ ಯಾರಿಗೂ ಕೊಡ್ಬೇಕು ಅಂತಂತಿದ್ದ. ಅದು ಅಲ್ದೆ ನಾನೇ ಹೇಳ್ದೆ ರಾಹುಕಾಲ ಮುಗಿದ್ಮೇಲೆ ಕೆಲ್ಸಕ್ ಹೋಗು ಅಂತ. ಹೌದೌದು, ಹಾಗೆ ಆಯ್ತು. ಈಗೆಲ್ಲ ಕೆಲಸ ಮುಗಿದೋಯ್ತು. ಸರಿ ಈ ಕೆಲ್ಸಕ್ಕೆ ಹೋಗು. ಆಮೇಲೆ ಕೂಲಿ ಜಾಸ್ತಿ ಕೇಳ್ಬೇಡ. ಒಬ್ಬ ಮನುಷ್ಯ ಇನ್ನೊಬ್ಬನಿಗೆ ಸಹಾಯ ಮಾಡ್ಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತು, ಎಲ್ಲಾನು ಅರ್ಥ ಆಯ್ತು. ಬಾಣ್ಲಿ ನನ್ ಕೊಟ್ಟು ಬರ್ತೀನಿ. ನಿನ್ ಕೈಯಲ್ಲಿದ್ದಿದ್ ನನ್ ಕೈಯಲ್ಲಿ ಯಾವಾಗ ಬಂತು? ಅದು ನೀವೇ ಇಟ್ಕೊಂಡಿದ್ದು. ತೊಳೆದು ಬಿಟ್ಟು ಕೊಡೋದಲ್ಲ. ಸರಿ ಬರ್ಲಾ? ಬಾ ಹೋಗೋಣ. ಇಲ್ಲಿ ಬಾಳೆ ಮರನು ಬೆಳೆಸ್ಬೋದು ಅನ್ಸುತ್ತೆ. ಬಾಳೆನಾ? ಇಲ್ಲ, ಇಲ್ಲಿ ಹುಣಸೆ ಮರ ತುಂಬಾ ಹಾಕೋಣ. ಹುಣಸೆ ಮರನ? ಯಾಕೆ? ಈ ತರ ಹುಣಸೆ ಮರ ಬೆಳೆಸೋದಕ್ಕಲ್ಲ ಈ ಜಾಗ ತಗೊಂಡಿರೋದು. ಬಾಳೆ ಹಾಕೋದಿಕ್ಕೆ ನೀರ್ ಬೇಕಲ್ವಾ? ನೀರಿದೆಯಲ್ವಾ? ರಾತ್ರಿ ಟಾಸ್ ಮಾರ್ಕ್ ಹಾಕೋದು. ಇಲ್ಲಿ ನೀರು ಗೀರು ಏನೂ ಇಲ್ಲ. ಸಾಕ್ ಸುಮ್ನಿರ್ತೀಯಾ? ಇಲ್ಲಿ ನೀರ್ ಬರೋ ಜಾಗ ಇದೆ. ಆ ತರ ಇಲ್ಲಿ ಯಾವ ಜಾಗನೂ ಇಲ್ಲ. ಮೊದ್ಲಿತ್ತು, ಆದ್ರೆ ಈಗ ಖಾಲಿ ಆಗಿದೆ. ನನಗ್ ಗೊತ್ತಿದ್ಯಮ್ಮ. ಈ ಜಾಗದಲ್ಲಿ ತೆಂಗಿನಕಾಯಿ, ಮಾವಿನ ಹಣ್ಣು ಎಲ್ಲ ಮರನೂ ಹಾಕೋಣ. ಆ ಜಾಗ? ಅಲ್ಲಿ ನೀರಿದೆ. ಆ ಜಾಗ ಬೇರೆಯವ್ರದ್ದು. ಅವ್ನ್ ನೀರ್ ಕೊಡೋದಿಲ್ಲ. ಬೇಡ ಬೇಡ ಬೇಡ, ಅಲ್ಲೇ ನಿಲ್ಲು. ಈ ಜಾಗದಲ್ಲಿ ನೀರಿಲ್ಲ. ಈ ಜಾಗನ ಬೇರೆಯವ್ರು ಕೊಟ್ಟು ನೀನ್ ಹೋಗೋದೇ ತುಂಬಾ ಒಳ್ಳೇದು. ಬೇರೆ ದಾರಿನೇ ಇಲ್ಲ. ಇದ್ರಲ್ಲಿ 2500 ಇದೆ. ಈಗ ಏನ್ ಮಾಡೋದು ಅಂತೀಯ? ಇದ್ರಲ್ಲಿ ಬೋರ್ ಹಾಕ್ಸಕ್ಕಾಗಲ್ವಾ? ಆಗಲ್ಲ. ಬೇಕಂದ್ರೆ ಒಡವೆ ಅಡ ಇಡೋಣ. ಇದ್ದಿದ್ದೆಲ್ಲ ಮಾರಿತಾನೆ ಇಲ್ಲಿ ಬಂದಿರೋದು. ಇನ್ನೂ ಅಪ್ಪ 1 ರೂಪಾಯಿ ಕೊಡಲ್ಲ. ನಿಮ್ಮಪ್ಪ ತಾನೇ ಇದೆಲ್ಲ ಮಾಡಿರೋದು. ಅಲ್ಲಿ ಏನ್ ಕೃಷಿ ಮಾಡಕ್ಕಾಗುತ್ತೆ? ಕರ್ಕೊಂಬಂದ್ ಮರುಭೂಮಿಯಲ್ಲಿ ಬಿಟ್ಟಿದ್ದಾರೆ. ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ?
ಆ ಜಾಗದಲ್ಲಿ ಏನಾದ್ರೂ ವ್ಯವಸಾಯ ಮಾಡಿದ್ರೇನೆ ನಾವು ಬದುಕೋದಕ್ಕಾಗೋದು. ಸುಮ್ನೆ ಆಟಾಡ್ತಿದ್ಯಾ? ಕೃಷಿ ಮಾಡೋದಕ್ ನೀರ್ ಬೇಕು, ನೀರ್ ಬೇಕು ಅಂದ್ರೆ ಬಾವಿ ಬೇಕು, ಬಾವಿಗೆ 10,000 ಆಗುತ್ತೆ. ಸುಮ್ನೆ ನಾನ್ ಸ್ವಲ್ಪ ಯೋಚನೆ ಮಾಡ್ಬೇಕು. ಅಷ್ಟವರೆಗೂ ನೀನು ಅಡ್ಗೆ ಮಾಡ್ತಿರು. ಹೇಳ್ಕೊಂಡ್ ಬರಿ ಆಯ್ತಾ? 2 1s are 2, 2 2s are 4, 2 3s are 6. ಅದೇನು ಅಂದ್ರೆ? 2 ಏನದು? 4s are 8. ಏನದು ಅಂದೆ? ಅದು 2 5s are ನೀರಿಲ್ಲ ಅಂತ 10. ಗೊತ್ತಾದ್ಮೇಲೆ ಬೇಜಾರಾಯ್ತು. ಕೂಗಾಡ್ಬೇಡ, ಮಗು ಗೊತ್ತಾಗುತ್ತೆ. ಇದು ಏನಂದ್ರೆ ಬ್ರಾಂದಿ. ನೀವು ಈ ಕುಡ್ದು ಜೂಜಾಡಿದ್ದಕ್ಕೆ ನಾವ್ ಈ ಸ್ಥಿತಿಗೆ ಬಂದಿರೋದು. ಇನ್ಮೇಲೆ ಹಿಂಗ್ ಮಾಡಲ್ಲ ಅಂತ ಭಾಷೆ ಕೊಟ್ಟಿದ್ರಲ್ಲ. ಇಲ್ಲ, ಈಗ ಬೇಡ, ನಾನು ಏನು ಹೇಳಲ್ಲ. ಛೆ. ಮಾವ ಮಾವ ಏನೋ ಕೆಳಗಿಳಿರಿ, ಏನ ಕೆಳಗಿಳಿರಿ. ಹೋಯ್ತು ಮಾವ, ಎಲ್ಲಾನು ಹೋಯ್ತು. ಏನ ಅವರು ಬಾವಿ ತೋಡ್ತಾ ಇದಾರೆ ಮಾವ. ಅದೇನಂದ್ರೆ ಅವ್ನ್ ಬಾವಿ ತೋಡ್ತವನೆ, ಹೆಂಡತಿ ಮಣ್ಣೆ ಎತ್ತವಳೆ, ಅವಳು ಇನ್ನೊಬ್ಳು ಹುಡುಗಿದಾಳ, ಅವಳು ಸಹಾಯ ಮಾಡೋದು ಯಾರು ಕೆಲ್ಸದವ್ರೆ ಇಲ್ಲ. ಕೆಲ್ಸಕ್ಕಿಟ್ಟಿಲ್ವಾ? ಯಾಕೆ? ಕೂಲಿ ಕೊಡೋದಿಕ್ಕೆ ಅವ್ರ ಹತ್ರ ದುಡ್ಡಿಲ್ಲ. ಅಯ್ಯ ನನ್ನ ಮಗನೇ, ಬುದ್ಧಿ ಇಲ್ವೇನೋ ನಿಂಗೆ? ಕೂಲಿ ಬೇಡ ಅಂತ ಹೇಳ್ಬೇಕು ತಾನೇ? ಆದ್ರೆ ತಿನ್ನೋದು ಕೂಲಿ ನಾನೇ ಕೊಡ್ತೀನಿ ಕಣೋ. ಕೆಲ್ಸ ಅಲ್ಲಿ, ಕೂಲಿ ಇಲ್ಲಿ, ಏನೂ ಅರ್ಥ ಆಗ್ತಿಲ್ಲ ಮಾವ. ಗೂಬೆ, ಹೇಳು ಮಾವ. ನೀನು ಅವನ್ ಜೊತೆನೆ ಇರ್ಬೇಕು. ಆಗ್ಲೇ ಅವನ್ ಪ್ಲಾನ್ ಏನು ಅಂತ ನಮಗ್ ಗೊತ್ತಾಗೋದು. ಆಗ್ಲೇ ಅವನನ್ನ ಈ ಊರಿಂದ ಓಡಿಸೋದಕ್ಕೆ ನಾವೇನ್ ಪ್ಲಾನ್ ಮಾಡ್ಬೇಕು ಅಂತ ಗೊತ್ತಾಗೋದು. ಕೆಲ್ಸ ನೋಡೋಗೋ, ಹೋಗು. ಕೂಲಿ ಏನ್ ಬೇಡ ಅಂತ ಹೇಳೋ. ನಾವಾಗಿರ್ಬೇಕಾದ್ರೆ 15 ಅಡಿ ಒಳಗಡೆ ಹೋಗಿತ್ತು. ಇದಕ್ಕಿನ್ನ ಜಾಸ್ತಿ ಹೋಗುತ್ತೇನೋ. ಹಾಗಾದ್ರೆ ನಿಮ್ಮ ಅಪ್ಪಂಗಿದನ್ನೆಲ್ಲ ಹೇಳು. ನೋಡಿದ್ಯಾ ಈಗ? ಯಾವಾಗ ನೋಡಿದ್ರು ಅಪ್ಪನೇ ಹೇಳಿತಾರೆ. ತಗೋ. ಅಯ್ಯ, ನಿನ್ ಬಟ್ಟೆ ಹೀಗ್ ಕೊಳೆ ಆಗೋಯ್ತಲ್ಲ. ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಮನೇಲಿ ನೀರಿದೆ. ನಮಗಿಲ್ಲಿ ನೀರ್ ಸಿಕ್ಕಿಲ್ಲ ಅಂದ್ರೆ ಜೀವನನೇ ಹಾಳಾಗೋಗುತ್ತೆ. ಹೌದು, ನೀನ್ ಯಾಕೆ ಕಷ್ಟ ಪಡ್ತಿದ್ಯಾ? ಇದ್ ಕಷ್ಟ ಅಂತ ಯಾರು ಹೇಳಿದ್ದು? ಆಮೇಲೆ ಕೂಲಿ ಬೇಕು ಅಂತ ಬಂದ್ ನಿಂತ್ಕೋಬಾರ್ದು, ಗೊತ್ತಾಯ್ತಾ? ನನ್ಗೆ ಹೇಗ್ ಅನ್ಸುತ್ತೋ ಹಾಗೆ ಮಾಡ್ತೀನಿ. ಅದಿರ್ಲಿ, ನಿಮ್ಗೆ ಹಸ್ವಾಗ್ತಿಲ್ವಾ? ನಾನು ಹೋಗಿ ಊಟ ತರ್ತೀನಿ ರೀ. ಓ ಬೇಡ ಬೇಡ, ನಾವ್ ಒಟ್ಟಿಗೆ ಹೋಗಿ ಮಾಡ್ಕೊಂಡ್ ಬರೋಣ. ಅದೆಲ್ಲ ಟೈಮ್ ವೇಸ್ಟ್. ನಾನು ಹೋಗಿ ತರ್ತೀನಿ ರೀ. ಪಾಪ, ಎಷ್ಟು ಒಳ್ಳೆ ಗುಣ ಅವಳ್ದು. ದೇವ್ರು ಯಾಕೆ ಹೀಗ್ ಮಾಡ್ದ ಗೊತ್ತಿಲ್ಲ. ಏನಾಯ್ತು? ಆ ಆನಿ ಅವ್ರಪ್ಪ ಅಮ್ಮನು ಎಲ್ಲೂ ಹೋಗಿಲ್ಲ. ಹಾ. 7 ವರ್ಷದಿಂದ ಸತ್ತೋಗಿದ್ದಾರೆ. ಹೇಗೆ? ಆ ಚರ್ಚಿಂದ ಒಂದ್ ಕೆರೆ ಇದೆಯಲ್ಲ, ಹಾ. ಅಲ್ಲಿ ಮುಳುಗೋದ್ರು ಮಳೆ ಬಂದಾಗ. ಅದ್ರ ಕೆಳಗೊಂದ್ ಜಲಪಾತ ಇದೆ. ಬಾಡಿನೂ ಸಿಗ್ಲಿಲ್ಲ. ಕೆಲವೊಮ್ಮೆ ಅವಳು ಬೇಜಾರಾಗಿರೋದನ್ನ ನೋಡಿದೀನಿ. ಈಗ ಅರ್ಥ ನೀರ್ ಆಗ್ತಿದೆ. ನೋಡಿದ್ರ ಮಕ್ಳ? ಇಲ್ಲ, ಸಿಗ್ಲಿಲ್ಲ. ಇನ್ನ ತೋಡ್ಬೇಕು ಅನ್ಸುತ್ತೆ. ಹಾ, ಹಾಗಾದ್ರೆ ಗಂಜಿ ಕುಡ್ಕೊಂಡು ಹೋಗಿ. ಹಾ. ನಾನು ಅರ್ಧ ದಾರಿ ಹೋದೆ, ಅಷ್ಟೇ ಅಜ್ಜಿನೇ ತಗೊಂಬಂದ್ರು. ನಮ್ಮಿಂದ ನಿಮಗ್ ತುಂಬಾ ಕಷ್ಟ. ಏ, ಇದೆಲ್ಲ ಏನ್ ತೊಂದ್ರೆ? ನಾನ್ ಚಿಕ್ಕೋಳಾಗಿದ್ರೆ ನಾನು ಬರ್ತಿದ್ದೆ ಮಣ್ಣು ಹೊರಕ್ಕೆ. ನೋಡು, ಆ ನೀರ್ ಕೊಡು, ಕೈ ತೊಳ್ಕೊಳ್ಳಿ. ತಗೊಳ್ಳಿ. ತುಂಬಾ ವರ್ಷಗಳಿಂದ ಏನು ಕೆಲಸ ಮಾಡದೆ ಕೂತಿದ್ದೆ. ಈಗ ನೀವ್ ಬಂದ್ಮೇಲೆ ಎಷ್ಟು ಸಂತೋಷ ಆಗ್ತಿದೆ. ಇವಳ ಅಪ್ಪ ಅಮ್ಮ ಹಗಲು ರಾತ್ರಿ ಕೆಲಸ ಮಾಡ್ತಿದ್ರು. ಅವ್ರಿಗೂ ಊಟ ತಿಂಡಿ ಎಲ್ಲ ತಂದು ಕೊಡ್ತಾ ಇದ್ದಿದ್ ನಾನೇ. ತಿಂತಾ ಇರ್ಲಿಲ್ಲ, ಕೂಗಿದ್ರೆ ಬಂದೇ ಇರು ಅನ್ನೋರು. ಮತ್ತೆ ಕೆಲಸ ಮಾಡ್ಕೊಂಡಿರ್ತಿದ್ರು. ಹೋಯ್ತು, ಎಲ್ಲ ಹೋಯ್ತು. ಅಜ್ಜಿ, ಅಳೋದ ನಿಲ್ಸಿ ಊಟ ಮಾಡಿ ನೀವು. ಮತ್ತೆ ಅಳು ಬರ್ದೆ. ಕೂಲಿ ಬೇಕಾಗಿಲ್ಲ, ನಾವೆಲ್ಲ ಮನುಷ್ಯರೇ ತಾನೆ. ಮನುಷ್ಯರು ಮನುಷ್ಯರಿಗೆ ಸಹಾಯ ಮಾಡ್ಬೇಕು.
ಆಮ್ಲೆಟ್ ಹೇಳಿ ಎಷ್ಟೊತ್ತಾಯ್ತು ಕೊಟ್ಟಿಲ್ಲ ತಗೊಂಬಂದಿಲ್ಲ ನೋಡು. ಇಲ್ಲಿಗೆ ಬಂದ್ರೆ ಯಾವಾಗ್ಲೂ ಲೇಟ್ ಮಾಡ್ತಾರಪ್ಪ. ಕೆಲಸ ಮಾಡ್ತೀನಿ ತಡಿ, ನಾಳೆ ನಾನೇ ಓಪನ್ ಮಾಡ್ಬಿಡ್ತೀನಿ. ಸಾಕಾಗ್ಬಿಡುತ್ತೆ. ಬೇಗ ಬಾರೋ. ಕನ್ನಡದವನೇ ಇಲ್ಲಿ ಬಂದು 6 ಎಕರೆನ ಪೂರ್ತಿ ದುಡ್ಡು ಕೊಟ್ಟು ಇಸ್ಕೊಂಡ್ಬಿಟ್ಟ. ನಾನ್ ಬಿಡ್ತೀನ? ಬಿಡಲ್ಲ. ನನಗ್ ಗೊತ್ತು, ನಿಮ್ ಮನೆಗ್ ಹೋದೆ, ಜಂಕ್ಷನ್ಗೆ ಹೋದೆ, ಮುನಿಯಮ್ಮ ಮನೆಗೂ ಹೋಗಿದ್ದೆ. ನನ್ ಗೊತ್ತಿತ್ತು ನೀವಿಲ್ಲೇ ಇರ್ತೀರಾ ಅಂತ. ಏನಾಯ್ತು ಹೇಳು ಹೇಳು. ಎಲ್ಲಾನು ನಾವು ಆಸೆ ಪಟ್ಟಾಗೆ ನಡೀತಾ ಇದೆ. ಎಲ್ಲ ವಿವರವಾಗಿ ಹೇಳ್ತೀನಿ. ನಾನು ಸ್ವಲ್ಪ ಕೂತ್ಕೊಳ್ಳ, ಕಾಲ್ ನೋಡ್ತಾ ಇದೆ. ಬಿಟ್ಟ ಅಂದ್ರೆ ಹಲ್ಲುದ್ರೋಗುತ್ತೆ. ನಾನ್ ನಿನ್ಗೇನಾಗ್ಬೇಕು? ಎಣ್ಣೆ ಹೊಡಿಯೋ ಜಗತ್ತಾನೆ ಮಾವ. ಒಂದ್ ಹೇಳ ಮಾವ. ಸರಿ ಬಾ ಮತ್ತೆ. ಏನಾಯ್ತು? ನಾನು ಅನ್ಕೊಂಡಂಗಾಯ್ತಾ? ಹೇಳು. ಅಲ್ಲಂತೂ ಒಂದು ತಮಾಷೆ ನಡೆದಾಯ್ತು ಮಾವ. ಬಾವಿ ತೋಡಿದ್ದೆ ತೋಡಿದ್ದು, ಅಲ್ಲಿ ಕಲ್ಲು ಮಣ್ಣು ಬಿಟ್ರೆ ಬೇರೆ ಏನೂ ಇಲ್ಲ ಮಾವ. ಎತ್ತಕ್ಕಾಗ್ದಿರಂತಹ ಕಲ್ಲು. ಭಲೆ ಬೇಷ್. ದೇವ್ರು ನನ್ ಪಕ್ಕನೇ ಇದೆ ಅನ್ಕಣೋ. ಆಮೇಲೆ ಏನ್ ಮಾಡ್ತಾರೆ? ಅವರೆಲ್ಲರೂ ಸೇರಿ ಮಾತಾಡ್ತಾ ಇದ್ರು. ಆ ಜಾಗದಲ್ಲಿ ಅವ್ರು ಏನ್ ಮಾಡ್ಬೇಕು ಅಂತಂದ್ರೆ ಬಾಂಬ್ ಬಿಡ್ತಾರಂತೆ. ಅದನ್ನ ಹೊಡೆದಾಕಿ ನೀರ್ ತೆಗಿತಾರಂತೆ. ಬೇಡ, ನೀವು ಹೋಗ್ಬೇಡಿ. ಅಲ್ಲಿ ಹೋಗಿ ನೋಡಿ ಗೊತ್ತಾಗುತ್ತೆ. ಹುಷಾರು. ಅಣ್ಣ ಇದೇನಾ ಮಾರನಹಳ್ಳಿ? ಇಲ್ಲ ಅಣ್ಣ, ಇದು ಸೇತುಪುರ. ಸರಿ. ಅತ್ತೆ ಬೇಗ ಅತ್ತೆ. ಇದೇನಾ ಮಾರನಹಳ್ಳಿ? ಯಾಕೆ ಯಾರು ಮಾತಾಡ್ತಿಲ್ಲ? ಆ ಊರು ಹೊಟ್ಟೋಯ್ತಾ? ಮಾರ್ನಲ್ಲಿ ಬಂದ ತಕ್ಷಣ ಹೇಳ್ತೀನಿ ಅಣ್ಣ. ಓ, ನೀವಾದ್ರೂ ಮಾತಾಡಿದ್ರಲ್ಲ. ಇನ್ನು ಎಷ್ಟು ದೂರ ಇದೆ? ದೂರ ಇದೆ. ಅಲ್ಲಿಗೆ ಹೊಸದಾಗಿ ಬಂದಿರೋಂತ ಮೈಕಲ್ ನಿಮ್ಗೆ ಗೊತ್ತಿಲ್ಲ? ಅವ್ನು ನನ್ನ ತಮ್ಮ. ಬಾಂಬ್ ಬ್ಲಾಸ್ಟ್ ಆಗಿ ನನ್ನ ತಮ್ಮನ ಕಾಲ್ ಹೋಗಿದೆ. ಅವ್ನು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾನೆ. ಕಾಲ್ ಮುರಿದೈತಾ? ಕಾಲ್ ಹೋಗಿದೆ ಅಂದ್ರೆ ಹೋಗಿದ್ಯಪ್ಪ. ಅಲ್ಲಿ ಹೋದ್ರನೆ ಏನು ಅಂತ ಗೊತ್ತಾಗೋದು. ಹಾಸಿಗೆ ಮೇಲೆ ಮಲಗಿದ್ದಾನೆ. ಮಾರನಹಳ್ಳಿ ಬಂದಾಯ್ತಾ? ಇಲ್ಲ ಅಣ್ಣ, ಇನ್ನೂ ಬಂದಿಲ್ಲ. ಹೇಳಿ, ಮರಿಬೇಡಿ. ಬೇರೆ ಕೆಲಸ ಇಲ್ಲ ನಂಗೆ. ಏನಂದ್ರೆ? ಏನೂ ಇಲ್ಲ, ಸುಮ್ಮನೆ. ನಿನಗೇನಮ್ಮ ಬೇಕು? ಚಟ್ನಿ ಹಾಕಮ್ಮ. ತಗೋಬೇಕಿತ್ತು. ಹಾ, ಸರಿ ಕೊಡ್ತೀನಿ. 17 ರೂಪಾಯಿ ಕೊಟ್ಟಿಲ್ಲ. ಓ, ಒಂದ್ ಮರ ಕೊಡ್ತೀನಿ ತಗೊಳ್ಳಿ. ಅಮ್ಮ ನಿಮಗೇನು? ತೆಂಗಿನಕಾಯಿ 25 ನನ್ ರೂಪಾಯಿ. ಗಾಡಿ ಬಂದು ಇಲ್ಲಿ ನಿಲ್ಸೋದಕ್ಕಲ್ವಾ? ಸರಿ, ಆಯ್ತು. ಎಲ್ಲ ಬಂದು ಇಲ್ಲಿ ಊಟ ಮಾಡ್ತಾರೆ. ಇಲ್ಲಿಗೆ ಬರ್ಬೇಕು. ಹೋಲ್ಸೇಲ್ ತಿನ್ಬೇಡ ಅಂತ ತುಂಬಾ ಸರಿ ಹೇಳಿದೀನಿ ನಿಂಗೆ. ನೀನು ಗಾಡಿ ನಿಲ್ಸು ಅಂತ ಹೇಳಿದ್ನಾ? ನಿಧಾನಕ್ಕೆ ಮಾತಾಡಪ್ಪ. ದುಡ್ಡು ಕೊಡಲಿ. ಇಲ್ಲ ನೀನು. ಅವ್ನು ನೋಡಿ ಬೆಳೆಯೋದಕ್ಕೆ ಹೋಗ್ತೀನಿ. ಹೊಡೆದಾಗೆ ಬಿಟ್ಟನಲ್ಲೋ. ಯಾಕೋ ಅದನ್ನ ಹೊಡೆದಾಕ್ದೆ? ಏನೋ ಮಾಡ್ತೀಯ ಮುದುಕ? ಮಾತಾಡಿ ಅಣ್ಣ. ಮೈಕಲ್ ಮನೆ ಯಾವುದು? ರೈಟ್ ತಗೊಳ್ಳಿ. ನೋಡ್ಕೋತೀವಿ ಬಿಡಿ.
ತಮ್ಮ, ತಮ್ಮ, ಲೇ ಅಯ್ಯೋ ಅಜ್ಜಿ, ಯಾರಾದ್ರೂ ಬನ್ನಿ, ಅಯ್ಯೋ. ಬೇಗ ಬನ್ನಿ. ಅಯ್ಯೋ ಏನಾಯ್ತೆ? ಅಯ್ಯೋ ಕಳ್ಳ, ಅಲ್ಲ, ನೀವೆಲ್ಲ ಕಳ್ಳ, ಯಾರು? ಕಳ್ಳ. ಯಾರಾದ್ರೂ ಓಡ್ ಬನ್ನಿ. ಸುಮ್ನೆ ಕಿರ್ಚಾಡಿದ್ರೆ ಹೋಗಿ ಸಾಯ್ಸಾಕ್ಬಿಡ್ತೇನೆ ನಿಮ್ನೆಲ್ಲ. ಅಜ್ಜಿ ಏನಾಯ್ತು? ಏ ಆನಿ? ಅಯ್ಯೋ ಆ, ಅಣ್ಣ ನೀವಾ? ಇವರೆಲ್ಲ ಯಾರಮ್ಮ? ಅಲ್ಲ, ನೀವಿಬ್ರು ಎಲ್ಲಿದ್ದೀರಾ? ನಮ್ಮನೆ ಮೇಲೆ. ನೀನು ಹೌದಾ? ಗೊತ್ತಿರೋರ ಇವ್ರು? ಇವ್ರ ನಮ್ಮ ಯಜಮಾನ್ರ ಅಣ್ಣ ಅಜ್ಜಿ. ಹೌದಾ? ನಾನು ಇವಳು ಹೆದರ್ಕೊಂಡ್ಬಿಟ್ವಿ. ಭಯ ಪಡಕ್ಕೆ ನಾನೇನ್ ದೆವ್ವನಾ? ಕಳ್ಳ 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 ಅಂತ ಕಿರ್ಚಾಡ್ತಾ ಇದ್ರು, ನಾನೇ ಭಯ ಪಟ್ಕೊಂಡಿದ್ದು. ಹ? ಸರಿ, ನನ್ನ ತಮ್ಮ ಎಲ್ಲಿ? ಮೇಲೆ. ಹೌದಾ? ಬಾ. ಅದ್ಬಿಡು, ನಿನಗೇನಾಯ್ತು ಮೊದ್ಲು ಹೇಳು. ಅಯ್ಯೋ ದೇವ್ರೆ, ಏನಿದ್ ಹಿಂಗಾಗಿದೆ? ಮೂಳೆ ಮುರ್ದಿದ್ಯಾ? ಯಾವ ಡಾಕ್ಟರ್ಗೆ ಹೋಗಿ ತೋರಿಸಿದಿರಾ? ಬೇಡ್ದಿರೋ ಕೆಲ್ಸಗಳನ್ನೆಲ್ಲ ಮಾಡ ಯಾಕೋ ಹಿಂಗ್ ಮಾಡ್ಕೊಂಡಿದ್ಯಾ? ಅಯ್ಯೋ ಇದೆಲ್ಲ ಏನು ಇಲ್ಲ ಬಿಡು. ಅದ್ ನೀನ್ ಹೇಳಿದ್ರೆ ಸಾಕಾಗತ್ತಾ? ನಾವು ಹೋಗ್ತಾ ಇದೀವಿ ಅಷ್ಟೇ. ನಮ್ಮೂರ್ಗ್ ಹೋಗಿ ಒಳ್ಳೆ ಡಾಕ್ಟರ್ ತೋರ್ಸೋಣ, ಗಾಡಿ ತಗೊಂಡ್ಬರ್ತೀನಿ. ಸರಿ, ಆಮೇಲೆ ಮಾಡೋಣ. ಈಗ ತಾನೇ ಇಲ್ಲಿ ಬಂದಿದ್ದೀರಾ, ಮೊದ್ಲೋಗ್ ಸ್ನಾನ ಮಾಡಿ ಊಟ ಮಾಡೋಣ. ಅದೆಲ್ಲ ಏನು ಬೇಡ, ಮೊದ್ಲು ನೀನ್ ಹೋಗಿ ರೆಡಿ ಆಗೋ. ನಾನ್ ಹೇಳೋದ್ನ ಕೇಳಿ. ಈಗ ತುಂಬಾ ಬಿಸ್ಲಿದೆ, ಸಂಜೆ ಹೋಗೋಣ. ಗಾಡಿಲಿ ಕೂತ್ಕೊಂಡ್ರೆ ಬಿಸ್ಲಲ್ಲಿ ನಾನು ಬರುತ್ತೆ. ನಾನ್ ಮಾತ್ ಕೇಳಿ, ನೀನ್ ಹೋಗಿ ಟವಲ್ ಎತ್ಕೊಡು. ನಾನ್ ಮಾತ್ ಸ್ವಲ್ಪ ಈಗ ನೋವೆಲ್ಲ ಕಡಿಮೆ ಆಗಿದಣ. ನೀನೇನ್ ಡಾಕ್ಟರ್ ಅಲ್ಲ ತಾನೇ? ಡಾಕ್ಟ್ರೇ ಹೇಳಿದ್ದು. ಇಲ್ಲಿ ಎಲ್ಲೋ ಡಾಕ್ಟರ್ ಇದಾರೆ. ಒಳ್ಳೆ ಡಾಕ್ಟ್ರೇ ನೋಡಿದ್ದು. ನನಗ್ ನಂಬಿಕೆನೇ ಇಲ್ಲ. ಕಾಲ್ಗೇನಾದ್ರು ಆದ್ರೆ ಕೂದ್ಲು ಉಗುರು ಕಟ್ ಮಾಡಿದ್ರೆ ಬೆಳೆಯುತ್ತೆ, ಆದ್ರೆ ಕಾಲ್ ಹಾಗಾ? ನೀವು ಮೊದ್ಲು ಹೋಗಿ ಸ್ನಾನ ಮಾಡಿ ಆಮೇಲೆ ಮಾತಾಡೋಣ. ಅಯ್ಯೋ, ಇವನ್ ಅದನ್ನೇ ಹೇಳ್ತಾ ಇದ್ದಾನೆ. ಸರಿ, ಟವಲ್ ಸೋಪು ಕೊಡು. ಎಲ್ಲೋಗ್ಬೇಕು? ಇಲ್ಲಿ ಹಿಂದೆ ಬಾವಿ ಇದೆ, ಇಲ್ಲಂದ್ರೆ ಸ್ವಲ್ಪ ದೂರ ಹೋದ್ರೆ ಅಲ್ಲೊಂದ್ ನದಿ ಇದೆ, ಈ ಸೈಡು. ಅಲ್ಲೋಗೆ ಸ್ನಾನ ಮಾಡ್ತೀನಿ. ಏನು ಅಂದ್ರೆ ಊರಿಗೆ ಹೋಗ್ತಾ ಇದ್ದೀರಾ? ಓ, ನಾನಂತೂ ಹೋಗಲ್ಲ. ಅಣ್ಣ ಸ್ನಾನ ಮಾಡ್ಕೊಂಬರ್ಲಿ, ನಾನೇ ಅವ್ರ ಹತ್ರ ಮಾತಾಡ್ತೀನಿ. ಅವರು ಈಗ ಬಂದಿದ ತಕ್ಷಣ ಈ ತರ ಹೇಳಿದ್ರೆ ಅಣ್ಣನ್ ಬುದ್ಧಿ ಗೊತ್ತು ತಾನೆ, ನನ್ನ ಎತ್ಕೊಂಡೇ ಹೋಗ್ಬಿಡ್ತಾರೆ. ಸರಿ, ಅಣ್ಣಂಗ್ ತಿನ್ನೋದಕ್ಕೇನಾದ್ರೂ ಮಾಡು. ಅಯ್ಯೋ, ಓಹ್, ಸ್ನಾನ ಮಾಡಿದಕ್ಕೆ ತುಂಬಾ ಹೊಟ್ಟೆ ಹಸ್ತಾ ಇದೆ. ನೀನ್ ತಿನ್ಲಿಲ್ವೇನೋ? ಅವರು ಅವಾಗ್ಲೇ ಊಟ ಮಾಡಿದ್ರು. ಇದೇನ್ ಮೊಟ್ಟೆನಾ? ಕೋಳಿ ಮಾಂಸ ಇಲ್ವಾ? ಅದು ಕೋಳಿ ತಗೊಂಬರ್ಬೇಕಂದ್ರೆ ಸಂತೆಗೆ ಹೋಗ್ಬೇಕು. ನನ್ ಕಾಲ್ ಸರಿ ಇಲ್ವಲ್ಲ. ಅಯ್ಯಯ್ಯೋ, ಇದು ನಾನ್ ಹೆಂಗ್ ತಿನ್ಲಿ? ಕೋಳಿ ಸಾರಿಲ್ಲ ಅಂದ್ರೆ ನಾನ್ ತಿನ್ನೋದೇ ಇಲ್ಲ, ಗೊತ್ತಲ್ವಾ? ಪಕ್ಕದ ಮನೆಯಲ್ಲೆಲ್ಲೋ ಕೋಳಿ ಇಲ್ವಾ ಇಲ್ಲಿ? ಇಲ್ಲ ಬಾವ. ಅದೇನದು? ಅದು ಅದು ನಮ್ಮ ಮನೆ ಓನರೇ ಬೆಳೆಸಿರೋದು. ಅಂದ್ರೆ ಅವರಿಂದನೇ ತಗೋಬೋದಿತ್ತಲ್ವಾ? ಅವ್ರ ಕೋಳಿನ ಮಾರೋದಿಲ್ಲ. ಅದ್ಯಾಕಂಗೆ? ಕೋಳಿ ಇರೋದೇ ಮಾರೋದಕ್ಕಲ್ವಾ? ಅದು ನೈಟ್ ಬೇಕಿದ್ರೆ ಮಾಡಿಸ್ತೀನಿ ಅಣ್ಣ. ಮಧ್ಯಾಹ್ನ ತಿನ್ಬೇಕಾದ್ರೆ ಚೆನ್ನಾಗಿ ತಿನ್ಬೇಕು. ರಾತ್ರಿ ನಾವಿಲ್ಲಿಂದ ಹೊಡ್ತೀವಿ ತಾನೇ? ಸರಿ, ಈಗ ಸಾರಲ್ಲಿ ತಿನ್ನಿ. ಹಿಂಗ್ ಹೇಳಿದ್ರೆ ಕೋಳಿ ನಾನೇ ತಂದ್ಬಿಡ್ತಿದ್ನಲ್ಲ. ನನ್ನ ಹಣೆ ಬರ. ಸರಿ, ಮೊಟ್ಟೆನೇ ತಿಂತೀನಿ. ನೀವೇನ್ ಇಷ್ಟೊತ್ತಲ್ಲಿ? ಅಂಗಡಿ ಮುಚ್ಚಾಯ್ತಾ? ಅಂಗಡಿನೇ ಮುಚ್ಬೇಕು ಅಂತ ಪರಿಸ್ಥಿತಿಗೆ ಬಂದಿದ್ದೀನಿ ಈಗ. ಅಂಗಡಿಲಿ ಇವತ್ತು ವ್ಯಾಪಾರನೇ ನಡೆದಿಲ್ಲ, ಜಗಳ ನಡೀತು. ಗಾಜಿನ ಬಾಟ್ಲಿ ಒಡೆದೋಯ್ತು, ಅಲ್ಯೂಮಿನಿಯಂ ಪಾತ್ರೆ ನೆಗ್ಗೋಯ್ತು, 9 ಗ್ಲಾಸ್ ಹೋಯ್ತು, ಎಲ್ಲ ಹಾಳಾಗೋಯ್ತು. ಅಲ್ಲೇ ಜಗಳ ಮುಗೀತು ಅನ್ಕೊಂಡೆ, ಆದ್ರೆ ಇಲ್ಲ. ಅವ್ನ್ ಜಗಳಾಡಿದ್ನಲ್ಲ, ಅವ್ನ್ ತಲೆಗ್ ಪೆಟ್ಟಾಗಿತ್ತು, ಅದಕ್ಕೆ ಕಟ್ ಹಾಕಿಸ್ಕೊಂಡ್ ಮತ್ತೆ ಬಂದ. ಅವನು ಮತ್ತೆ ಅವ್ನ ಹುಡುಗರು ನನ್ನ ಹತ್ರ 1,000 ಬಂದಿಸ್ಕೊಂಡ್ ಹೋದ್ರು. ನೀವೇನ್ ಹೇಳ್ತಿದ್ದೀರೋ ನಂಗೆ ಅರ್ಥ ಆಗ್ಲಿಲ್ಲ. ಮೈಕಲ್ನ ಹುಡ್ಕೊಂಡ್ ಬಂದಿದ್ನಲ್ಲ, ಅವನು ಡ್ರೈವರ್ನ ತಳ್ಳಿದಕ್ಕೆ ಅವನು ಕೆಳಗ್ ಬಿದ್ದು ಅವನ್ ತಲೆ ಹೊರಡೋಯ್ತು. ಅಲ್ಲಿರೋರೆಲ್ಲ ಇವನೇ ಹೊಡೆದಾಕಿದ್ದು ಅಂತ ಹೇಳ್ತಾ ಇದಾರೆ. ಇದು ನಿಜಾನ ಸುಳ್ಳ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ಹೌದು, ಅದ್ಯಾರು? ಇಲ್ಲ, ಹಿಡಿಯಕ್ಕಾಗಲ್ಲ. ನಿಮ್ಮ ಅಪ್ಪನ ಕೈಲ ನಾನು ಹಿಡಿಯಕ್ಕಾಗಲ್ಲ. ಇಡಿ ನೋಡೋಣ, ಹಿಡಿಯಕ್ಕಾಗಲ್ಲ. ಇವನೇನಪ್ಪ? ಅಣ್ಣ, ಒಂದ್ ವಿಷಯ ಕೇಳಬೇಕು. ಏನ್ ಇಷ್ಟೊತ್ತಲ್ ಗಲಾಟೆ? ನೀವ್ ಹೋಗ್ಬಿಡಿ ಅಜ್ಜಿ. ಅವರು ಮೈಕಲ್ ಅವ್ರಣ್ಣ. ಅವರು ಬಜಾರಲ್ಲಿ ಡ್ರೈವರ್ ಸೀನಪ್ಪನ್ ತಲೆ ಹೊಡೆದಾಕದ್ರಂತೆ. ಅಯ್ಯೋ ದೇವ್ರೆ, ಯಾಕಂತೆ? ಗೊತ್ತಿಲ್ಲ. ನೋಡಿದ್ರ ಅವ್ರ ದೊಡ್ಡಪ್ಪನ ಹೇಗೆ ಓಡಿಸ್ತಾನೆ? ಇವ್ರಿಗೆ ಊರಲ್ಲಿ ಏನಮ್ಮ ಕೆಲ್ಸ? ಅದು ಅವರು ಪಾರ್ಟಿನಲ್ಲಿದ್ದಾರೆ, ಅದೇ ಅವ್ರ ಕೆಲ್ಸ. ಅದೇನದು? ಅದು ಅದ್ ಯಾವ್ದೋ ಒಂದ್ ಪಾರ್ಟಿ ಅಂತ ಹೇಳಿದ್ರು, ಗೊತ್ತಿಲ್ವಾ? ಜನಸಹಾಯಕಿರೋ ಪಾರ್ಟಿ, ಅದ್ರಲ್ಲಿ ಸೆಕ್ರೆಟರಿ ಆಗಿದ್ದಾರೆ.
ಏನ್ ಯೋಚನೆ? ಇವರು ಬಜಾರಲ್ಲಿ ಯಾರನ್ನೋ ಹೊಡೆದ್ರಂತೆ. ದೊಡ್ಡಪ್ಪ ನಿಂತ್ಕೊಳ್ಳಿ. ಹೇಯ್, ದೊಡ್ಡಪ್ಪ ಅವ್ರು ಆ ಥರ ಎಲ್ಲ ಮಾಡೋರಲ್ಲ. ನಿಂತ್ಕೊಳ್ಳಿ ದೊಡ್ಡಪ್ಪ, ನಿಂತ್ಕೊಳ್ಳಿ. ಸರಿ, ನಾನು ನಿಂತ್ಕೊಳ್ಳಿ ಹೊರಡ್ತೀನಿ. ದೊಡ್ಡಪ್ಪ. ಈ ಮನುಷ್ಯ ಸರಿ ಇಲ್ಲ. ಡ್ರೈವರ್ ಮತ್ತೆ ಅವ್ನ ಹುಡುಗರು ನಿನ್ನ ಹೊಡೆಯೋದಕ್ಕೆ ಬರ್ತಾ ಇದಾರೆ ಅಂತ ನಾನು ಅವ್ನಿಗೆ ಆ ವಿಷಯನ ಹೇಳದಾಗ ಏನಂದ ಗೊತ್ತಾ? ಅವ್ರಿಗೆ ಇಲ್ಲಿಗೆ ಬರೋದಕ್ಕೆ ಹೇಳಿ ಮತ್ತೆ ದ್ವೇಷ ತೀರ್ಸ್ಕೊಳಕ್ ಹೇಳಿ ಅಂತಂದ. ಮೈಕಲ್ ಕಾಲ್ ಮುರಿದಿದ್ದಕ್ಕೆ ತಾನೇ ಇವನ್ ಇಲ್ಲಿಗೆ ಬಂದಿರೋದು. ಹೌದು, ಅವರು ಇನ್ಮೇಲೆ ಹೋಗಲ್ಲ. ತಮ್ಮನ್ಗೆ ವ್ಯವಸಾಯದಲ್ಲಿ ಸಹಾಯ ಮಾಡೋದಕ್ಕೆ ಬಂದಿದ್ದಾರೆ. ಹೌದಾ? ತಲೆ ಹೊಡೆದೋಗಿದೆಯಲ್ಲ, ಅವ್ನಿಗೆ 1,000 ರೂಪಾಯಿ ಕೊಟ್ಟಿದ್ದೀನಿ. ಇವನು ಎಳದ್ ಬಿಸಾಕ್ದ ನೋಡು. ಅವ್ನ್ ತಲೆ ಹೊಡೆದಿದ್ದೆ ಒಳ್ಳೇದಾಯ್ತು. ಅವ್ನು ಹೊಟ್ಟೆ ತುಂಬಾ ತಿಂದು ದುಡ್ಡು ಕೊಡಲ್ಲ ಅಂತಂದ್ರೆ ನಾನ್ ಬರ್ತೀನಿ, ಅಂಗಡಿಯಲ್ಲಿ ಸ್ವಲ್ಪ ತುಂಬಾನೇ ಕೆಲಸ ಇದೆ. ಏನ್ ನೋಡ್ತಾ ಇದೀಯಾ? ಗಂಡ್ ಮಕ್ಳು ಎಕ್ಸರ್ಸೈಸ್ ಮಾಡುವಾಗ ನೋಡ್ತಾ ನಿಂತಿದ್ಯಲ್ಲ, ಹೋಗ ಒಳಗೆ. ಹಾಳದವನು ಅದೆಲ್ಲಿಂದ ಬಂತು? ಅವನನ್ನ ಸುಮ್ನೆ ಬೈದ ಅಜ್ಜಿ. ಯಾರು? ಆ ಕಾಡಂದಿ ಡ್ರೈವರ್ ತಲೆ ಹೊಡೆದಾಕದ್ನಲ್ವಾ, ಅವನೇನೆ. ಹಾ ಹಾಗಾದ್ರೆ ನಾನಿವತ್ ಬಿಡಲ್ಲ ಅವನ್ನ. ಏನಿಗೋಸ್ಕರ ಬೈದಿದ್ದು? ಯಾಕೋ ಇಲ್ಲ ಅಜ್ಜಿ. ಹಾಗಾದ್ರೆ ಪರವಾಗಿಲ್ಲ, ನಾನು ಹೋಗಿ ಅವನ್ನ ಆಮೇಲೆ ಕೇಳ್ತೀನಿ. ಮೈಕಲ್ ಅಣ್ಣ ಹತ್ರ ಮಾತಾಡಿ ಮೊದಲ ವ್ಯಕ್ತಿನ ಇಲ್ಲಿಂದ ಕಳಿಸ್ಬಿಡಿ. ಹಾ, ಅದು ಒಳ್ಳೇದೆ. ಹೋಗ್ಲಿ, 1-2 ದಿನ ಇಲ್ಲಿ ಇದ್ಕೊಳ್ಳಿ, ನಮ್ಗೇನಾಗ್ಬೇಕಾಗಿದೆ? ನೀನ್ ಹೋಗಿ ಆ ಕೋಳಿಗಳಿಗೆ ಮೇವು ಹಾಕು, ಹೋಗು. ಹಾ, ಬಾ 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 ಬಾ, ಬೇಗ ಬನ್ನಿ. ಬಾ. ಜಾಗ ತೋರ್ಸಕ್ ನಾನ್ ಬರ್ಲಾ? ಇವನ್ ಇರ್ಬೇಕಾದ್ರೆ ನೀನ್ ಯಾಕೆ ಹೇಳು? ನನಗ್ ಗೊತ್ತಮ್ಮ. ಬಾ 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 ಬಾ. ಅಯ್ಯೋ ದೇವ್ರೆ, ಎಷ್ಟ್ ದಪ್ಪ ಕೋಳಿಗಳು! ಟರ್ಕಿ ಕೋಳಿಗಳು ಕೂಡ ಇಷ್ಟ ದಪ್ಪ ಇರೋದಿಲ್ಲ. ಇವೆಲ್ಲ ಇಷ್ಟೊಂದಿರುವಾಗ ನಿನ್ನೆ ನಾನು ಮೊಟ್ಟೆ ತಿಂದಿದ್ದೀನ? ಇಲ್ಲಿ ಬಾರು ಚಿನ್ನ, ಬಾಮ. ಇಲ್ಲೋಡಯ್ಯ, ನನ್ ಕೋಳಿಗೆಲ್ಲ ಏನು ಮಾಡ್ಬಾರ್ದು. ಹೋಗೆ ಆ ಕಡೆ. ಅಜ್ಜಿ, ಇಲ್ಲಿ ಬನ್ನಿ, ಇವ್ರು ನಮ್ ಕೋಳಿ ಹಿಡಿತಿದ್ದಾರೆ. ಅಯ್ಯೋ, ಏನ್ ಮಾಡ್ತಿದ್ದೀರಾ? ಅಜ್ಜಿ, ಬೇಗ ಬನ್ನಿ. ಅಯ್ಯೋ, ಬೇಡ. ನಾನ್ ಬೆಳ್ಸಿರೋ ಕೋಳಿ. ನೀನ್ ಬೆಳ್ಸಿರೋ ಕೋಳಿಗೆ ಟೇಸ್ಟ್ ಇರೋದಿಲ್ವಾ? ಅಜ್ಜಿ, ಬೇಗ ಬನ್ನಿ. ನಿಂತ್ಕೊ, ಜಾಸ್ತಿ ಓಡಿಸ್ಬಿಡ. ನಾನು ನಿಂತ್ಕೊ ಹಿಡಿತೇನೆ. ನಿನ್ನ ಹಿಡಿದೇ ಬಿಡೋದಿಲ್ಲ ನಾನು. ಏನ್ ಮಾಡ್ತಾ ಇದ್ದೀರಾ? ಕೋಳಿ ನಿಂತ್ಕೋ, ನಾನು ಇವತ್ತಿನ ಬಿಡೋದಿಲ್ಲ. ಹಿಡ್ದೆ ನೋಡು ನೋಡು, ಸಿಕ್ಕಾಕೊಂಡ. ತಗೋ, ಚೆನ್ನಾಗಿ ಖಾರ ಅರ್ದು ಸಾರು ಮಾಡು. ಸಾರ್ಗೆ ಆಲೂಗಡ್ಡೆನೂ ಹಾಕು. ನೋಡಿ ಅಜ್ಜಿ, ತಗೊಳ್ಳಿ, 50 ರೂಪಾಯಿ. ಕಷ್ಟನೋ ನಷ್ಟನೋ ಇಟ್ಕೊಳ್ಳಿ, ಇದನ್ನ ಇಟ್ಕೊಳ್ಳಿ. ಬಾರೋ ಚಿನ್ನ. ಅವ್ರ ಗುಣನೇ ಹಾಗೆ, ಬೇಜಾರ್ ಮಾಡ್ಕೋಬೇಡ. ಅಲ್ಲ, ಇವತ್ತು ಭಾನುವಾರ ಅಲ್ವಾ? ನಾವ್ ಚರ್ಚಿಗೆ ಹೋಗೋಣವಾ? ಬಾ, ಹೋಗೋಣ. ಯಾರದು? ಏಯ್, ನಿನ್ನೆ ಕಿವಿ ಕೇಳಿಸಲ್ವಾ? ಯಾರು ನೀನು? ಆಚೆ ಹೋಗೋ. ಏನ್ ಹಾಗೆ ನೋಡ್ತಾ ಇದ್ಯಾ? ಇದು ನಮ್ದೇ ಜಾಗ, ಹೋಗು ಅಂತ ತಾನೆ. ನೀನ್ ಯಾವನ ಕುಳ್ನರಿ? ಕುಳ್ನರಿನ? ಏನಂದೆ? ನೀನಕ್ಕ ಕುಳ್ನರಿ? ಏನೋ ನಾನಾ? ಹೌದಾ? ಇದು ಮರುದು ದೊಡ್ಡಪ್ಪ. ಎಂತ ಹೆಸರು ಇದು? ಇವ್ರ ಹೆಸರು ಮರ್ದು ಅಂತ. ಇವರು ನಮ್ಮನೆ ಕೆಲಸ ಮಾಡೋ ಆಳು. ಇವರು ನಮ್ ದೊಡ್ಡಪ್ಪ. ದೊಡ್ಡಪ್ಪನ? ಅರ್ಥ ಆಗ್ಲಿಲ್ವೇ? ನಮ್ಮಪ್ಪ ಅವ್ರ ಅಣ್ಣ. ಆಗ ಬೇರೆ ಯಾರು ಅನ್ಕೊಂಡೆ ನಾನು. ಸ್ವಲ್ಪ ಬಿಟ್ಟಿದ್ರೆ ಒದ ಬೀಳ್ತಿದ್ವು. ವ್ಯಕ್ತಿ ಯಾರು ಅಂತ ಗೊತ್ತಿಲ್ದೆ ಹೋಗೋ ಬಾರೋ ಅಂತ ಏಕವಚನದಲ್ಲಿ ಮಾತಾಡಬಾರ್ದು, ಗೊತ್ತಾಯ್ತಾ? ಏನು? ನಿನಗ್ ಬಾಯಿ ತುಂಬಾ ದೊಡ್ಡದು ಅಂತ ಹೇಳ್ದೆ. ನಿನ್ಗೇನಾದ್ರೂ ಒಂದ್ ಸಣ್ಣ ಶಿಕ್ಷೆ ಕೊಡ್ಬೇಕಲ್ಲ? ಯಾಕೆ? ಇನ್ ಮುಂದೆ ಗೊತ್ತಿಲ್ದಿರೋರ್ನ ಹೋಗೋ ಬಾರೋ ಅಂತೆಲ್ಲ ಕರಿಬಾರ್ದು, ಗೊತ್ತಾಯ್ತಾ ನಿನಗೆ? ಗೊತ್ತಾಯ್ತನೋ? ಗೊತ್ತಾಯ್ತಾ? ನಡಿ ನಡಿ ನಡಿ.
ನಾನೊಂದನ್ ಮರ್ತೆ. ಹೋಗ್ಬೇಕು ಬೇಗ. ಜಾನಿ ಅಣ್ಣ ನಿನ್ನ ಕೇಳ್ತಾ ಇದ್ದ. ಬಾ. ಜಾನಿನಾ? ಮೈಸೂರ್ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾ ಇದಾರೆ ಜಾನಿ ಅಂತ ಅಯ್ಯೋ. ಹೇಳಿದ್ನಲ್ಲ. ಇಲ್ಲಿರೋ ವಿಷಯವಾಗಿ ಅವ್ರಿಗೆ ಲೆಟರ್ ಬರ್ದೆ. ರಾಮು, ಈ ಕಡೆ ಬಾ. ಒಳ್ಳೆ ಹುಡುಗಿ, ಅವಳ ಹೆಸರು ಆನಿ ಅಂತ ಹೇಳ್ದೆ. ಹಾಗಾದ್ರೆ ಆ ಒಳ್ಳೆ ಹುಡುಗಿನ ನಾನು ಕೇಳ್ದೆ ಅಂತ ಹೇಳು ಅಂತ ನನಗ್ ಹೇಳಿದ್ರು. ನಾನ್ ಮತ್ತೆ ಬರೆಯುವಾಗ ನೀನಲ್ ಬಂದು ಎಲ್ಲಿ ಹೋಗ್ತಾ ಇದ್ದೀರಾ? ಚರ್ಚಿಗೆ ಹೋಗ್ತಿದೀವಿ. ಇವತ್ ಸಂಡೇ ಅಲ್ವಾ? ಹಾ, ಇವತ್ತು ಸಂಡೇ ಅಂತ ನಾನು ಮರ್ತೇ ಹೋಗಿದ್ದೆ. ಬನ್ನಿ, ನಾನು ಬರ್ತೀನಿ ಜೊತೆಲೆ. ಊರಿಂದ ಬಂದಾಗಿಂದ ಆ ಕಡೆ ಹೋಗೇ ಇಲ್ಲ ನಾನು. ಅವನನ್ನ ಕೆಳಗಡೆ ಇಳಿಸಿ. ಹೇಗೆ ಮೇಲ್ ಕೂತ್ಕೊಂಡಿದ್ದ ನೋಡು. ಅವನ್ ಕೂತ್ಕೊಳ್ಳಿ ಬಿಡು, ಅವನ್ ನನ್ ಮಗ ತಾನೆ. ಅಮ್ಮನಿಗೆ ತುಂಬಾ ಹೊಟ್ಟೆ ಉರಿಯಪ್ಪ. ಯಾಕೋ ನಿಮ್ಮಮ್ಮ ನನ್ನ ಹೆಗಲ್ ಮೇಲೆ ಕೂತ್ಕೊಳಕ್ಕಾಗಲ್ಲ ಅಂತನಾ? ಏನಮ್ಮ ಹಂಗೇನಾ? ನಿನ್ಗೆ ಏನ್ ಮಾಡ್ತೀನಿ ನೋಡು. ಏನ್ ಮಾಡ್ತೀಯಾ? ಇವನ್ ಮೇಲೆ ಕೈ ಇಡೋದಕ್ಕೆ ಇನ್ಮೇಲೆ ನಾನ್ ಬಿಡೋದೇ ಇಲ್ಲ. ನೀನೇನ್ ಮಾತಾಡ್ದೆ ನಡ್ಕೊಂಡ್ ಬರ್ತಾ ಇದೀಯಾ? ನಿನಗ್ ಬಾ ಇಲ್ವಾ? ಅಯ್ಯೋ, ಯಾಕೆ ಹಿಂಗ್ ನೋಡ್ತಾ ಇದೀಯಾ? ಜಗತ್ತೇ ನಾಶ ಆಗೋ ತರ ನಾನು ನೋಡ್ತಾ ಇದೆಯಲ್ಲ. ಬಾವ, ಏನ್ ಗೊತ್ತಾ, ಆನಿ ಅವಳ ಕೋಳಿ ಮೇಲೆ ಪ್ರಾಣನೇ ಇಟ್ಟಿದ್ದಾಳೆ. ಅದ್ ನನಗೆ ಗೊತ್ತಾಯ್ತು. ನಾನು ಇವಳು ಕೋಳಿ ಹಿಡ್ದಿದ್ದು ಇವಳಿಗೆ ಇಷ್ಟನೇ ಆಗಿಲ್ಲ. ನಿನಗಿಂತ ನನಗೆ ಕೋಳಿಗಳಂದ್ರೆ ತುಂಬಾ ಇಷ್ಟ. ಅದೇನು ಅಂದ್ರೆ ನೀನ್ ಬೆಳೆಸ್ತೀಯಾ, ನಾನ್ ತಿಂತೀನಿ. ಇಲ್ಲಿ ನೋಡು, ನಿನಗೊಂದು ನಾನು ವಿಷಯ ಹೇಳ್ತೀನಿ ಕೇಳು. ನನ್ಗೆ ಯಾವ್ದನ್ನು ಹೇಳ್ಬೇಕಾಗಿಲ್ಲ. ನೀನೇನ್ ಭೂಮಿ ಒಳಗಡೆಯಿಂದ ಬಂದೋಳ? ಸುಮ್ನೆ ಕೋಪ ಮಾಡ್ಕೋಬೇಡ. ನಾನು ಹೇಳೋದನ್ನ ಮೊದ್ಲು ಕೇಳು. ಈ ಜಗತ್ನಲ್ಲಿರೋ ಎಲ್ಲ ತರಕಾರಿಗಳು, ಎಲ್ಲ ಪಕ್ಷಿಗಳು, ಎಲ್ಲ ಮೀನುಗಳು, ಎಲ್ಲ ಮೃಗಗಳು, ಏನೆಲ್ಲ ಇದೆಯೋ ಅವೆಲ್ಲಾನು ಮನುಷ್ಯ ತಿನ್ಬೇಕು ಅಂತ ದೇವ್ರೇ ಕಳ್ಸಿದಾನೆ. ಹಾಗಾದ್ರೆ ನಾಯಿನ ಹೋಗ್ತಿನ್ನು. ತಿಂದಿದ್ದೀನಿ. ನಾನೊಂದು ನಾಯಿನ ಕೂಡ ತಿಂದಿದ್ದೀನಿ. ನಿನ್ ಗೊತ್ತಾ, ಮೂತ್ರಕ್ಕೆ ಸಂಬಂಧಪಟ್ಟಿರೋ ಯಾವ ರೋಗ ಬಂದ್ರೂ ಕೂಡ ನಾಯಿ ಮಾಂಸ ಅದಕ್ಕೆ ಒಳ್ಳೆ ಮದ್ದು. ನಿನಗೆ ಗೊತ್ತಾ? ಡ್ರೈವರ್, ಎಷ್ಟೊತ್ತಾಯ್ತು? ಬೇಗ ಬನ್ನಿ. ಅಷ್ಟ ಅವಸರ ಇದ್ರೆ ನಡ್ಕೊಂಡು ಹೋಗು. ಡ್ರೈವರ್ ಅಣ್ಣ, ಅವ್ನ್ ನೋಡಿದ್ರ? ಯಾರು? ನಿಮ್ ತಲೆ ಹೊಡೆದಾಗ್ದನು. ನಿಜವಾಗ್ಲು ಅವನೇನೇನೋ? ಹೌದಣ್ಣ, ನಾನ್ ನೋಡ್ದೆ. ಎಲ್ಲಿಂದ ಬಂದಿದೀಯ ನೀನು? ಏನಕ್ ನನ್ನನ್ ತಳ್ಳಿ ನಿನ್ನ ತಲೆ ಹೊಡ್ದೆ? ನೀನೇನಾ? ನನಗೆ ಗೊತ್ತೇ ಆಗ್ಲಿಲ್ಲ. ಆದ್ರೆ ನಿನ್ ತಲೆ ಹೊಡೆದಾಕಿದ್ದು ನನಗೆ ಸರಿನೇ ಅನ್ಸ್ತಾ ಇದೆ. ಇಲ್ಲಿ ಕೇಳೋ, ಇವತ್ತು ಸಂಡೇ ಅಲ್ವಾ, ಚರ್ಚಿಗೆ ಹೋಗ್ತಾ ಇದೀವಿ. ಮಗನೇ, ಸೋನು, ಅಯ್ಯೋ, ಅಯ್ಯೋ, ಅಕ್ಕ ಬೇಡ ಅಂತ ಹೇಳಿ. ಅಯ್ಯೋ, ಬೇಡ, ಬಿಟ್ಬಿಡಿ. ಹೆಂಗ್ ಹೊಡಿತಾರೆ ನೋಡಿ ಅಕ್ಕ. ಇವತ್ತಿಗೆ ಇಷ್ಟ ಸಾಕ ನಿನಗೆ? ನಿನಗಿನ್ನೂ ಸೇಟ್ ತೀರ್ಸ್ಕೊಳ್ಬೇಕು ಅಂತ ಅನ್ಸಿದ್ರೆ ಮತ್ತೆ ಬಾ, ಇವಾಗ ಹೋಗು. ಹೋಗ ಹೋಗ.
ಫೈಟ್ ಮುಗಿದ್ಮೇಲೆ ನಮ್ಮೂರಲ್ಲಿ ಹಿಂಗೆ ಮಾಡೋದು, ಮೊಟ್ಟೆ ಸೋಡಾ ಕುಡಿತಾರೆ. ಆಮೇಲೆ ನಾವು ಓಡ್ಬೇಕು, ಮೈಕೈ ನೋವು ಎಲ್ಲ ಹೋಗ್ಬಿಡುತ್ತೆ. ಬಾ ಚರ್ಚಿಗೆ ಹೋಗ್ಬೇಕಲ್ವಾ? ಎಷ್ಟು ಗಂಟೆಗೆ ಹೋಗ್ಬೇಕು? 10 ಗಂಟೆ. ಬಾರ ಬಾ. ಈ ಹುಡುಗನ್ನ ಭುಜದ ಮೇಲೆ ಕೂರಿಸ್ಕೊಂಡು ಅವರು ಫೈಟ್ ಮಾಡಿದ್ರು ಅಜ್ಜಿ, ಅದು ಒಂದ್ ಕೈಯಲ್ಲಿ. ನಮ್ ದೊಡ್ಡಪ್ಪ ಯಾರಂತ ಗೊತ್ತಿದ್ದಿದ್ರೆ ಅವ್ರು ಬರ್ತಿರ್ಲಿಲ್ಲ. ಹೌದು, ನಿಮ್ ದೊಡ್ಡಪ್ಪ ಯಾರು? ತುಂಬಾ ದೊಡ್ಡ ರೌಡಿ, ಯಾವಾಗ್ಲೂ ಜಗಳ ಆಡ್ತಾರೆ. ಹೌದಾ? ಹಾಗೆ ಹೇಳು ಮತ್ತೆ. ನಿಮ್ಮಮ್ಮ ಹೇಳಿದ್ದು ಅವರು ರಾಜಕಾರಣಿ ಅಂತ. ಅಮ್ಮ, ದೊಡ್ಡಪ್ಪ ರೌಡಿ ತಾನೆ? ರೌಡಿನಾ? ಸುಮ್ನೆ ಇರೋ. ಜನಸಹಾಯಕ್ಕಿರೋ ಸೆಕ್ರೆಟರಿ. ಅಕ್ಕ, ನೀವು ಸುಳ್ಳು ಹೇಳಿದ್ರಲ್ವಾ? ಅಯ್ಯೋ ಹಾಗಲ್ಲ ಆನಿ, ಈ ಪಾರ್ಟಿಲಿ ಜಗಳ ಎಲ್ಲ ಇದ್ದಿದ್ದೆ ಅಲ್ವಾ, ಅದನ್ನೇ ಹೇಳ್ದೆ ಅಷ್ಟೇ. ಅದು ಅಲ್ದೆ ಅವರು. ಸುಮ್ನಿರಿ, ಅವರು ದೊಡ್ಡ ರೌಡಿ. ಈ ಹಾಗಾದ್ರೆ ಬರೀ ಹೊಡೆಯೋದಲ್ಲ, ಕೊಲೆನೂ ಮಾಡಿರ್ತಾರೆ. ಏನಜ್ಜಿ ಇದು? ಪಾರ್ಟಿಲಿರೋ ಪ್ರೆಸಿಡೆಂಟ್ ಸಾರು ಅವ್ರಂದ್ರೆ ನಮ್ ಬಾವಂಗ್ ತುಂಬಾ ಇಷ್ಟ. ಅವರು ಅಲ್ಲಿ ಹೋಗು ಅಂದ್ರೆ ಹೋಗ್ತಾರೆ, ಇಲ್ಲಿ ಕುತ್ಕೋತಾರೆ, ಹೊಡಿ ಅಂದ್ರೆ ಹೊಡಿತಾರೆ. ಕೊಲ್ಲು ಅಂತ ಹೇಳಿಲ್ಲ, ಅದಕ್ಕೆ ಇಲ್ಲಿವರೆಗೂ ಯಾರನ್ನೂ ಕೊಂದಿಲ್ಲ. ಯಾರನ್ನ ಕೊಲ್ಬೇಕು ಅಂತ ಹೇಳ್ತಾ ಇದೀಯಾ? ಅದು ಬಾಬಾ ಸುಮ್ನೆ ಬೇರೆ. ಅಲ್ಲ, ಕೋಳಿ ಸಾರು ಮಾಡ್ದೆ ಇಲ್ಲಿ ಮಾತಾಡ್ಕೊಂಡು ನಿಂತಿದ್ಯಲ್ಲ ನೀನು. ನಾನು ನಿನಗೆ ಇವಾಗ ಒಂದು ವಿಷಯ ಹೇಳ್ತೀನಿ. ಆ ಜಾಗ ಪೂರ್ತಿ ಕಲ್ಲು, ಎಷ್ಟು ದೂರ ಕೋರಿದ್ರೂ ನೀರು ಸಿಗೋದಿಲ್ಲ. ಸರಿ, ನಾವು ನೋಡೋಣ. ಮಣ್ಣು ಮನ್ಸು ಎರಡಕ್ಕೂ ನಾನು ಸೋಲೋದೇ ಇಲ್ಲ, ಅದು ಖಂಡಿತ. ಒಂದು ಲೆಟ್ರ್ ಕೊಡಿ. ಏನಯ್ಯ? ಬರ್ದು ಕೊಡ್ತೀನಿರಪ್ಪ. ನನ್ನ ಪ್ರೀತಿಯ ಮೋಸ ಸರ್ ಅವರಿಗೆ ನನ್ನ ತಮ್ಮನ ಕಾಲು ಸರಿ ಇಲ್ಲ, 2 ವಾರ ವಿಶ್ರಾಂತಿ ತಗೊಳ್ಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಬಾಂಬ್ ಬಿಟ್ಟು ಕಲ್ಲು ಹೊಡೆಯೋದಕ್ಕೆ ನೋಡ್ದ, ಆದರೆ ಅವನ ಕಾಲೇ ಬ್ಲಾಸ್ಟ್ ಆಗಿದೆ. ಆಮೇಲೆ ವ್ಯವಸಾಯ ಮಾಡಲಿಲ್ಲ ಅಂದರೆ ಅವನ ಇಡೀ ಕುಟುಂಬ ನಡು ಬೀದಿಗೆ ಬಂದ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ದಿನ ಇವ್ರ ಜೊತೆನೇ ಇರಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಅಲ್ಲಿ ನನ್ನ 3 ಜನ ಸ್ನೇಹಿತರು ಏನು ಮಾಡ್ತಾ ಇದ್ದಾರೆ, ಅವ್ರು ಸ್ವಲ್ಪ ದಿನ ಇಲ್ಲಿಗೆ ಬಂದರೆ ನನಗೆ ಸಹಾಯ ಆಗುತ್ತೆ. ಕೈ ಖರ್ಚಿಗೆ ಅಂತ 5,000 ಸಿಕ್ಕಿದ್ರೆ ನನಗೆ ತುಂಬಾ ಸಹಾಯ ಆಗುತ್ತೆ. ಇಂತಿ ನಿಮ್ಮ ತಮ್ಮ. ಲೈ, ನೀನೇನೋ ಮಾಡ್ತಿದ್ಯಾ? ಆ ಹಲಿಗೆ ತಗೊಂಡು ಈ ಕಡೆ ಇಡೋ. ಏನಲ್ಲ, ಸರಿಯಾಗಿಡೋ. ನೋಡು ಹೆಂಗಿಡ್ತಾ ಇದ್ಯಾ? ಅಡ್ಡಾಡ ಅಲ್ಲ ಕಣೋ, ಉದ್ದುದ ಇಡೋ. ಸರಿ, ನೀನ್ ನೀರೆತ್ಕೋ. ನೀರ್ ತೆಗೆದು ಪಾತ್ರೆಯಲ್ಲಿ. ಬಕೆಟ್ ಅಲ್ಲಿದೆ ನೋಡು. ಪಾತ್ರೆ ಇವ್ರದಲ್ಲ, ಅವ್ರನ್ನ ಕೇಳ್ಬೇಕು ತಾನೆ. ಯಾಕೋ ಕೇಳ್ಬೇಕು? ನಾವೆಲ್ಲ ಇಲ್ಲೇ ತಾನೇ ಉಳ್ಕೊಂಡಿರೋದು. ಅವ್ರ ಬಕೆಟು ನಮ್ ಬಕೆಟು ಅಂತ ವ್ಯತ್ಯಾಸ ಎಲ್ಲ ಇದೆಯೇನೋ? ಅದು ಸರಿ, ನಾನು ಯೋಚನೆ ಮಾಡಿಲ್ಲ. ಸರಿ ಇಲ್ಲಿ ನೋಡು, ಸ್ವಲ್ಪ ನೋಡ್ಕೊಂಡು ಹಾಕಲ್ಲಿ. ಯಾರು ಬೇಕೋ ಹಾಕಲ್ಲಿ. ಹಂಗೆ ತಳ್ಳ. ಯಾರು ನಿಂಗೆ ಕೆಲಸ ಹೇಳ್ಕೊಟ್ಟವ್ರಲ್ಲ, ಕೆಲಸ ತಂದೆ. ನೀವೇನ್ ಮಾಡ್ತಿದ್ದೀರಾ? ಇವಾಗ ಎದ್ದು ಬರ್ತಾ ಇದ್ದೀರಾ? ಒಳ್ಳೇದಾಯ್ತು. ಇಲ್ಲಿ ಕೇಳೆ, ಸಂಸ್ಕಾರಸ್ಥರು ಮನೇಲಿ ಬೆಳೆದಿರೋಳು ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ಬೇಕು, ಮನೆ ಮುಂದೆ ನೀರ್ ಹಾಕಿ ರಂಗೋಲಿ ಹಾಕ್ಬೇಕು, ಆಮೇಲೆ ಹೋಗಿ ಸ್ನಾನ ಮಾಡ್ಬೇಕು. ಮದುವೆ ಆಗಿರೋಳಾಗಿದ್ರೆ ಸ್ನಾನ ಮಾಡ್ಕೊಂಡ್ಬಂದು ಗಂಡನ್ಗೆ ಕಾಫಿ ಕೊಡ್ಬೇಕು. ನಿನ್ ಗೊತ್ತಾಯ್ತಾ? ಇದೆಲ್ಲ ನಿನಗೆ ಗೊತ್ತಾಗತ್ತೆ. ಇವಾಗ್ಲಿಂದಾನೇ ನೀ ಇದನ್ನೆಲ್ಲ ತಿಳ್ಕೊಂಡ್ರೆ ಒಳ್ಳೇದು. ಈಗ ನೀನ್ ಏನ್ ಮಾಡ್ತೀಯಾ ಅಂದ್ರೆ, ನಮ್ 4 ಜನಕ್ಕೆ ಬಿಸಿ ಬಿಸಿಯಾಗಿ ಕಾಫಿ ತಗೊಂಬಾ, ಹೋಗು. ನೀವ್ ಏನ್ ಮಾಡ್ತಿದ್ದೀರಾ ಅಂತ ಕೇಳ್ತಿದೀನಿ. ಅದು ನಾವು ನೀರ್ ಎತ್ತುತ್ತಾ ಇದೀವಿ, ನೋಡಿದ್ರೆ ಕಾಣಿಸ್ತಿಲ್ವಾ? ನಮ್ಗೇನಾದ್ರು ಸಹಾಯ ಮಾಡ್ಬೇಕು ಅನ್ಸಿದ್ರೆ ಬಂದು ಸಹಾಯ ಮಾಡು. ಜಮೀನಲ್ಲಿ ಬಾಳೆ ಸಸಿ ನಟ್ಟಿದೀವಿ, ಅದಕ್ ನೀರ್ ಬೇಕಲ್ವಾ, ಅದಕ್ಕೆ. ಅದೆಲ್ಲ ಆಗಲ್ಲ. ನೀವ್ ನೀರ್ ತಗೊಂಡ್ರೆ ನಾವ್ ನೀವ್ ಏನ್ ಮಾಡೋದು? ನೀನೇನೇ ಹೇಳ್ತಾ ಇದ್ಯಾ? ಹಂಗೆಲ್ಲ ನೀರ್ ಖಾಲಿ ಆಗಲ್ಲ. ಈಗ ನಿಲ್ಸಿದ್ರೆ ಸರಿ. ಏನೇ ಅವಳು ಹಿಂಗ್ ಮಾತಾಡ್ತಾವಳೆ? ಇಲ್ಲಿವರೆಗೂ ಯಾವ ಹೆಣ್ಮಗುನು ಹೀಗ್ ಮಾತಾಡಿಲ್ಲ. ಗಂಡ್ಸು ಕೂಡ ಮಾತಾಡಲ್ಲ. ಯಾರು ಮಾತಾಡಲ್ಲ, ಮಾತಾಡಿದ್ರೆ ನಾವು ಬಿಡಲ್ಲ ಅಷ್ಟೇ. ನಿನ್ಗೊಂದ್ ವಿಷಯ ಗೊತ್ತಾ? ಲೋ, ಇಲ್ಲಿ ಕೇಳ್ರ ಎಲ್ರು. ಇವಳು ಕಿವಿ ನೋಡ್ತಿದ್ದೀನಿ, ಆನೆ ಕಿವಿ ತರ ಇದೆಯಲ್ಲ, ನೋಡ್ದ್ಯಾ? ಕೋಪ ಬಂದ್ರೆ ಇನ್ನೂ ದೊಡ್ಡದಾಯ್ತು. ಇವಳ ಹೆಸರು ರಾಣಿ ಅಲ್ಲ, ಆನೆ ಅಂತ ಇಡ್ಬೇಕು. ಸ್ವಲ್ಪ ಮೂಗ್ ದೊಡ್ಡಾದ್ರೆ ಅವಳು ಸರಿ, ಜಿಕಾಡಿ ಕಟ್ಗೆ ಮೇಲೆ ಎತ್ತಣ್ಣ, ಜಿಂತಲ ಕಡ ಜಿಕಾಡಿ, ಜಿಂತಲ ಕಡ ಜಿಕಾಡಿ, ಕಟ್ಗೆ ನೀವು ಮೇಲೆತ್ತೆ, ಬೇಗ ಬೇಗ ಮೇಲೆತ್ತೆ, ಜಿಂತಲ ಕಡ ಜಿಕಾಡಿ, ಬೇಗ ಬೇಗ ಮೇಲೆತ್ತೆ, ಎತ್ತಿ ಮೇಲೆತ್ತೆ. ಕೈ ಕೆಸರಾದ್ರೆ ಬಾಯಿ ಮೊಸರನ್ನುತ್ತ ಕೆಲ್ಸ ಮಾಡಿ ಹೋಗ್ರಣ್ಣ, ಕೈ ಕೆಸರಾದ್ರೆ ಬಾಯಿ ಮೊಸರನ್ನುತ್ತ ಕೆಲ್ಸ ಮಾಡಿ ಹೋಗ್ರಣ್ಣ, ಕೈ ಕೆಸರಾದರೆ ಬಾಯಿ ಮೊಸರಣ್ಣ, ಕೈ ಕೆಸರಾದರೆ ಬಾಯಿ ಮೊಸರಣ್ಣ, ಕೈ ಕೆಸರಾದರೆ ಬಾಯಿ ಮೊಸರಣ್ಣ. ಅಜ್ಜಿ ಬಂದ್ರ? ನೀರ್ ತಗೊಳ್ತಾ ಇದ್ರೆ ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ. ಈ ಪಾತ್ರೆಗಳೆಲ್ಲ ನಿಮ್ದೆ. ಈಗ ನಾವೆಲ್ಲ ಒಂದೇ ಕುಟುಂಬ, ಇದನ್ನ ತಗೊಂಡ್ರೆ ನಿಮ್ಗೇನು ಬೇಜಾರಿಲ್ಲ ಅಲ್ವಾ?
ಆಡಿಸಿ ನೋಡು ನಿಂತ್ಕೊಂಡ್ ನೋಡ ನಾನು ಅಲ್ಲಿ ತನಕ ಬಂದೆ ಏನ ನೋಡ್ತಿದ್ದೆ ಹೋಗಲ್ಲಿ ಜಾತ್ರೆಗ್ ಬಾರ ಎಣ್ಣೆ ನಿನ್ ಬರ್ತೀನಿ ನಿನ್ನ ಮಾವಾನೆ ಈ ಜಾಗದಲ್ಲಿ ನಾವು ಏನಾದ್ರೂ ವ್ಯವಸಾಯ ಮಾಡ್ಬೋದು. ಅವನ್ ಮಾಡಿರೋ ಈ ಮನೆ ಬಿಟ್ಟು ಬೇರೆ ಏನಿದೆ? ನಾಳೆ ಒಬ್ಬ ಬಂದು ಇಷ್ಟು ದುಡ್ಡು ಬೇಕು, ಇಷ್ಟು ಚಿನ್ನ ಬೇಕು ಅಂದ್ರೆ ಎಲ್ಲಿಂದ ತಂದ್ಕೊಡ್ತೀಯ? ಯಾರ್ ಬರ್ತಾರೆ? ಯಾವನೋ ಒಬ್ಬ. ಆತರ ಯಾರು ಬರೋದ್ ಬೇಡ. ಅಂದ್ರೆ ಮುಂದಿನ ವರ್ಷ ನಿನ್ ವಯಸ್ಸು 20 ಆಗತ್ತೆ ಗೊತ್ತಾ? ಇವತ್ತೋ ನಾಳೆನೋ ಹೋಗ್ಬೋದು ನಾನು. 80 ವರ್ಷದವರೆಗೂ ನಿನ್ನ ಎಲ್ಲ ಹೋಗೋದಕ್ಕೂ ನಾನ್ ಬಿಡಲ್ಲ. ನನ್ ಸಾವು ನೀನ ನಿಶ್ಚಯ ಮಾಡೋದು. ಯಾರು ಇಲ್ವಾ? ಏ ಆನೆ. ಆನೇನಾ? ಅದ್ಯಾರು? ಆ ವ್ಯಕ್ತಿ ನನ್ನ ಕಿಂಡಲ್ ಮಾಡ್ತಿದ್ದಾನಜ್ಜಿ. ಚಿನ್ನ ಆನೆ ಎಲ್ಲಿದ್ಯಮ್ಮ? ನೋಡು, ಹೋಗ್ ಕೇಳು ಏನು ಅಂತ. ಇಲ್ದಿದ್ರೆ ಅವ್ನು ಒಳಗ್ ಬರ್ತಾನೆ. ನನ್ನಿಂದ ಆಗಲ್ಲ, ನಾನು ಹೋಗಲ್ಲ. ನೋಡು, ಅವನ್ ಏನೋ ಹೇಳೋದು ನನಗ್ ಕೋಪ ಬರುತ್ತೆ. ಏನಾಯ್ತು? ಎಷ್ಟೊತ್ತಾದ್ರೂ ಬರ್ತಾನೆ ಹೋಗೆ. ಅವನ್ನ ನೋಡಿದ್ರೇನೆ ಆಗಲ್ಲ ನನ್ಗೆ. ಅಯ್ಯೋ, ಏನ್ ಮಾಡ್ಲಿ ನನ್ ಕರ್ಮ ಇವತ್ತಿದೆ ಅವನ್ಗೆ. ಏನಪ್ಪಾ ಕರದ್ಯಾ? ಎಲ್ಲವಳು ಆನೆ ಕಾಣಿಸ್ತಿಲ್ಲ. ಏನಕ್ಕೆ? ನಿಮ್ ಬಾವಿಲ್ ನೀರ್ ತಗೊಂಡ್ರೆ ಎಲ್ಲ ಖಾಲಿ ಆಗುತ್ತೆ ಅಂತ ಹೇಳ್ತಾ ಇದ್ಲು. ಬನ್ನಿ ಇಲ್ಲಿ. ನೀವ್ ಬನ್ನಿ ಅಜ್ಜಿ ಇಲ್ಲಿ ನೋಡಿ. ಇಲ್ಲಿ ನೀವ್ ನೋಡಿದ್ಕಿಂತ ಜಾಸ್ತಿ ನೀರಿದೆಯೋ ಇಲ್ವೋ? ಹೌದು, ಎಷ್ಟೊಂದ್ ನೀರು. ಜಾಸ್ತಿ ಕಮ್ಮಿ ಅಲ್ಲ. ನಮ್ ನೀರ್ನ ಯಾರು ಯೂಸ್ ಮಾಡ್ಬಾರ್ದು. ನಿಮ್ ನೀರು ಎಲ್ಲೂ ಹೋಗಿಲ್ಲ, ಅಲ್ಲೇ ಇದೆ. ಎಷ್ಟ್ ಬೇಕಾದ್ರೂ ಕುಡ್ಕೊ ಬನ್ನಿ. ನೀರು ಅಂತ ದೊಡ್ಡದಾಗ್ ಬಂದ್ಬಿಟ್ರು. ಏನೋ ನಾವ್ ನೀರೇ ನೋಡ್ದಿರೋ ತರ ಮಾತಾಡ್ತಾವ್ರೆ. ತಗೋ ಇದನ್ನ ಒಳಗಡೆ ಇಡು, ನಾಳೆ ಕೇಳ್ದ ಕೊಡು. ನೋಡಜ್ಜಿ, ಈ ಪಾತ್ರೆಗಳನ್ನ ಹೇಗ್ ಮಾಡಿದಾರೆ. ಏನಕ್ಕೂ ಕೆಲ್ಸಕ್ ಬರಲ್ಲ. ಹಂಗಾರ ಬೇಡವಾ? ಇದನ್ನ ಎತ್ಕೊಂಡು ಹೋಗಿ ಆಚೆನ ಬಿಸಾಕ್ತೀನಿ ಬಿಡು. ಹಂಗೆ ಆಚೆ ಹೋಗ್ಬಿಡು. ಅಯ್ಯೋ, ತಗೊಳ್ಳಿ ಎಳ್ನೀರು. ಎಳ್ನೀರ ಎಲ್ಲಿ? ಇದಾ? ನೀನ್ ಕುಡಿ. ಬೇಡ, ಮೊದ್ಲು ನೀನ್ ಕುಡಿ. ಹೇಳಿದ್ ಕೇಳಿಸ್ಕೊಳ್ಳಿ. ನಾನ್ ಹೇಳಿದ್ರೆ ನೀನ್ ಕುಡಿಯಲ್ವಾ? ಹಾಗಲ್ಲ. ಕುಡಿ ಬಾ, ಕುಡಿ. ಎಳ್ನೀರು ಕೆಳಗ್ ಬಿದ್ದೋಯ್ತು. ಹೀಗೆ ಬಿದ್ದೋಯ್ತಾ? ಈಗ್ಲೇ ಬರ್ಬೇಕಿತ್ತು ನೀನು. ನೀನ್ ಯಾಕೆ ಇಲ್ಲಿಗೆ ಬಂದೆ? ಅವ್ರನ್ನ ಏನು ಮಾಡಕ್ಕಾಗಲ್ಲ ಮಾವ. ಅವರು ಮನೆಯಿಂದ ನೀರ್ ತಂದು ಅಲ್ಲಿ ಬೆಳೆ ಬೆಳೀತಾ ಇದಾರೆ. ಹೌದಾ? ಹೌದು. ನೀರಾಕ್ ಅವ್ರೇನ್ ಮಾಡ್ತಾರೆ? ನಾನ್ ಹೇಳಿಲ್ವಾ ಮಾವ, ಬೆಳೆ ಬೆಳೀತಾ ಇದಾರ ಅವರು. ಹೌದು. ಸರಿ, ನೀರ್ ಬಿಟ್ಕೊಳ್ಳಿ, ಬಾಳೆ ತೋಟ ಮಾಡ್ಲಿ. ಆಮೇಲೆ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ನಾನ್ ಬಿಡಲ್ಲ ಕಣೋ. ನಾನು ಬಿಡಲ್ಲ. ಎಳ್ನೀರ್ ಚೆನ್ನಾಗಿದೆ. ನಾಮಕರಣ ಹೆಂಗ್ ಇಳಿಸ್ತೀನಿ ಅಂತ ನೋಡು. ಅಯ್ಯೋ, ಇಲ್ಲಿ ನೋಡಿ, ನಿಮಗೊಂದು ಹೇಳ್ತೀನಿ. ದಿನ ಹೀಗೆ ಕುಡ್ಕೊಂಡ್ ಬಂದ್ರೆ ನನ್ ಮನೆ ಬಿಟ್ಟು ಹೋಗ್ತೀನಿ. ಕೂಗಾಡ್ಬೇಡ, ಅಣ್ಣ ಹೊರಗ್ ಮಲಗಿದ್ದಾರೆ. ಕೇಳಿಸ್ಲಿ, ಇಲ್ಲ ಅಂದ್ರೆ ನಾನೇ ಅವ್ರನ್ನ ಕರ್ಕೊಂಡ್ ಬರ್ತೀನಿ. ಬೇಡ, ನನ್ ಮಾತ್ ಕೇಳು ಬಾಯ್ಲಿ.
ಬೇಡ. ಬಿಡಿ ನನ್ನ. ನೀವ್ ಯಾವತ್ತೂ ಬದ್ಲಾಗಲ್ಲ. ನಾನು ನನ್ ಮಗ ಬೀದಿಗಿಳಿಯೋದ್ ನೋಡಕ್ ಇಷ್ಟನಾ? ಈಗ ಇಲ್ಲ ಅಂತದ್ ಏನ್ ನಡೆದೋಯ್ತು? ಬೆಳಗ್ಗೆಯಿಂದ ಕೆಲಸ ಮಾಡ್ದಿತ್ತಾನೆ, ತುಂಬಾ ಸುಸ್ತಾಗಿತ್ತು. ಹೌದು, ಟಯರ್ಡ್ ಆದಾಗ್ಲೂ ಕುಡೀರಿ, ಸಂತೋಷ ಆದಾಗ್ಲೂ ಕುಡೀರಿ, ನೋವಾದಾಗ್ಲೂ ಕುಡೀರಿ. ಸುಮ್ನೆ ಇದ್ರೆ ಬೋರ್ ಆಗುತ್ತೆ ಅಂತ ಅವಾಗ್ಲೂ ಕುಡೀರಿ. ಕುಡಿಯೋದಕ್ಕೆ ಏನಾದ್ರೂ ಒಂದ್ ಕಾರಣ ಹೇಳ್ತಾನೆ ಇರಿ. ನಿಮಗ್ ಮಾತ್ರ ಕೆಲ್ಸ ಮಾಡಿ ಟಯರ್ಡ್ ಆಗಿದ್ಯಾ? ಭಾವ ಮಾಡಿಲ್ವಾ? ರೌಡಿನೋ ಗೂಂಡನೋ ಏನೇ ಆಗಿದ್ರೆ ಅವರು ನಮ್ಮೇಲೆ ತೋರಿಸ್ತಾ ಇರೋ ಪ್ರೀತಿ ನಿಮಗೆ ಸ್ವಲ್ಪನೂ ಇಲ್ಲ. ಈ ಕಾಡಿಗೆ ಬಂದು ಎತ್ತಿನ ತರ ದುಡಿತಾ ಇರೋದು ಯಾರಿಗೋಸ್ಕರ? ಓ, ನಿನಗೋಸ್ಕರನಾ? ಹೌದು, ನನಗಾಗೆ ಮಾಡ್ತಿದ್ದಾರೆ. ಅದಕ್ಕೇನಿವಾಗ? ಜಾಸ್ತಿ ಮಾತಾಡ್ಬೇಡ. ನನ್ನಿಂದ ಆಗ್ತಿಲ್ಲ. ನೀನ್ ಯಾವತ್ತೂ ಬದ್ಲಾಗಲ್ಲ. ಇಲ್ಕಳಮ್ಮ, ನೀನ್ ಯಾವಾಗ್ಲೂ ದಾವಣಿ ಹಾಕೊಂಡೆ ತಾನೇ ಬರ್ತಾ ಇದ್ದಿದ್ದು, ಇವತ್ತು ಯಾಕೆ ಹಾಕಿಲ್ಲ? ನೀನ್ ಯಾಕೆ ದಾವಣಿ ಹಾಕಿಲ್ಲ? ಈ ವಯಸ್ಸಲ್ಲಿ ನೀನ್ ಈ ತರ ಎಲ್ಲ ಮಾಡಬಾರ್ದು, ಗೊತ್ತಾಯ್ತಾ ನಿನ್ಗೆ? ದಾವಣಿ ಎಲ್ಲ ಹಾಕೊಂಡು ಒಳ್ಳೆ ಹುಡುಗಿ ತರ ಇರ್ಬೇಕು. ಇಲ್ಲ ಅಂದ್ರೆ ಗಂಡಸರು ನೋಡಿದ್ರೆ ಅವ್ರಿಗೆ ಏನೇನೋ ಅನ್ಸುತ್ತೆ, ಆವಾಗ್ಲೇ ಎಲ್ಲ ತರದ ಸಮಸ್ಯೆ ಆಗೋದು. ಕೇಳು, ನಮ್ ಸಾರ್ಗೆ ಒಬ್ಳು ಮಗಳಿದ್ಲು, ಅವಳಿಗೆ 14 ವರ್ಷನೇ ಆಗಿದ್ದು. ದಾವಣಿ ಹಾಕೊಳ್ದೆ ಅವಳು ಮನೆಯಿಂದ ಹೊರಗಡೆನೆ ಬರ್ತಾ ಇರ್ಲಿಲ್ಲ. ಮತ್ತೆ ನಿನ್ಗೊಂದ್ ವಿಷಯ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ಹುಡುಗಿರ್ ಜೀವನ ಅನ್ನೋದು ದಾರದ ಮೇಲೆ ನಡೆಯೋ ತರ, ಕೇಳಕ್ ಬಿದ್ರೆ ಅಷ್ಟೇನೆ, ಮುಗೀತು ಕತೆ. ಹುಷಾರಾಗಿರು, ಗೊತ್ತಾಯ್ತಾ? ಬಂದ್ಬಿಟ್ಟ. ಅಯ್ಯೋ, ಅಯ್ಯೋ ಅಣ್ಣ, ಏನಾಯ್ತಣ್ಣ? ಏನೂ ಇಲ್ಲ. ಅಲ್ಲಿ ಕೂರ್ಸು. ಏನಾಯ್ತಣ್ಣ? ಅಯ್ಯೋ, ರಕ್ತ ಬರ್ತಾ ಇದೆ. ಅಯ್ಯೋ, ಚೆನ್ನಾಗಿ ಏಟಾಗಿದೆ. ಅಯ್ಯೋ ದೇವ್ರೆ, ಇವ್ರು ಹೇಗ್ ಬಿದ್ರು? ಅದೇನಂದ್ರೆ ಅಜ್ಜಿ, ಜೀವನ ಅನ್ನೋದು ಬಟ್ಟೆ ಮೇಲೆ ನಡೆದಂಗೆ. ಬಟ್ಟೆ ಅರಿತು ಅವ್ರು ಬಿದ್ರು. ಮೇರಿ, ನೀನ್ ಹೋಗಿ ಶರ್ಟ್ ತಗೊಂಬಾ. ಯಾಕೋ? ಡಾಕ್ಟರ್ ಹತ್ರ ಹೋಗೋದಕ್ಕೆ. ಎಲ್ಲೂ ಬೇಕಾಗಿಲ್ಲ, ಮೇಕೆ ಮೂತ್ರ ಇದಕ್ಕೆ ಹಾಕಿದ್ರೆ ಸಾಕು. ಗಾಯ ಆದಷ್ಟು ಬೇಗ ವಾಸಿ ಆಗತ್ತೆ, ನಿನಗೆ ಗೊತ್ತಾ? ಆದ್ರೂ ತುಂಬಾ ನೋವಾಗ್ತಾ ಇದೆ. ಲೇ ಪುಟ್ಟ, ಅಣ್ಣ ಯಾಕೋ ಕಾಣಿಸ್ತಿಲ್ಲ, ಮನೆ ಹತ್ರ ಹೋಗಿ ನೋಡ್ತೀಯಾ? ಅವ್ರು ಎದ್ದೇಳದೆ ಲೇಟು. ಯಾರ ಅಣ್ಣನ? ಬೆಳಗ್ಗೆ ಕೋಳಿ ಕೂಗೋದಕ್ ಮುಂಚೆನೆ ಎದ್ದು ಬಿಡ್ತಾರೆ, ಗೊತ್ತಾ? ಹಾಗಾದ್ರೆ ಕೋಳಿನೇ ಎದ್ದಿಲ್ಲ ಅನ್ಸುತ್ತೆ. ಅಲ್ಲ ಕಣ, ಅವನ್ ಮೇಲೆ ವ್ಯವಸಾಯ ಮಾಡ್ತಿದ್ಯಾ? ಮಲ್ಕೊಂಡ್ಲಿ ಬಿಡೋನ್ ಆರಾಮಾಗಿ. ಹೌದು, ಅವ್ರು ಮಲಗಿದ್ರೆ ನಮ್ಗೇನು? ಏ ಮೇರಿ, ಅಣ್ಣಂಗೆ ಕೈ ಏಟಾಗಿರೋದು ಯಾರಿಗೂ ಹೇಳೋದ್ ಬೇಡ. ಯಾಕೆ? ಏನಾಯ್ತು? ಅಣ್ಣ ಹಾಗೆ ಹೇಳಿದ್ರು. ಅವ್ರಿಗೆ ಸ್ವಲ್ಪ ಏಟಾದ್ರೂ ಕೂಡ ಈ 3 ಜನ ತಡ್ಕೊಳಲ್ವಂತೆ. ಅದ್ ಹೇಗೆ ಜಗಳ ಆಡಿದ್ರು ಬೈದ್ರು, ತುಂಬಾ ಪ್ರೀತಿ ಇಟ್ಕೊಂಡಿದ್ದಾರೆ. ಅದು ಸರಿ, ಅವರು ಲೆಟರ್ ಬರೆದಿದ ತಕ್ಷಣ ಈ 3 ಜನ ಓಡ್ ಬಂದ್ರಲ್ವಾ? ಏಯ್, ಯಾರೋ ಅದು? ಯಾರದು? ನಾನೇ ಅಜ್ಜಿ. ಅಯ್ಯೋ, ಇವನು ನಮ್ ಜೇಮ್ಸ್ ಕುಟ್ಟಿ ಅಲ್ವಾ? ಏನೋ ನಿನಗೆ ದಾರಿ ನೆನ್ಪಿದ್ಯೇನೋ? ಹೌದು ಅಜ್ಜಿ, ತುಂಬಾ ಬ್ಯುಸಿ ಆಗಿದೆ. ನಾನ್ ಬರೋದಕ್ಕೆ ಲೇಟ್ ಆಗೋಯ್ತು. ಸರಿ, ಆ ವ್ಯಕ್ತಿ ಯಾರಜ್ಜಿ? ನೀನ್ ಒಳಗ್ ಬಾರೋ, ಬಾ. ಅಲ್ಲ, ಜೀಪ್ ಮುಂದೆ ಡ್ಯಾನ್ಸ್ ಆಡ್ತಿದ್ದಾನೆ. ಯಾರಜ್ಜಿ ಅವನು? ಮೇಲಿನ ಮನೆಯವನು. ಬಾಡಿಗೆಗ? ಹಾ, ಹಾಗೆ ಅನ್ಕೋ. ಅರೆ, ನೀನು ಇಲ್ಲೇ ಇದ್ಯಾ? ಓ, ತುಂಬಾ ಬೆಳೆದ್ಬಿಟ್ಟಿದ್ದಾಳೆ. ಮತ್ತೆ ಮನೇಲಿ ಆಂಟಿ ಎಲ್ಲ ಚೆನ್ನಾಗಿದಾರಲ್ವಾ? ಏನೋ ಇದಾರೆ. ಆಮೇಲೆ ಅಜ್ಜಿ, ನಾವು ಹಂಟಿಂಗ್ ಬಂದಿದೀವಿ. ನೈಟ್ ವರ್ಗೂ ಹೋಗೋದಕ್ಕಾಗಲ್ಲ, ತುಂಬಾ ಟೈಮ್ ಇದೆ. ಹೊಟ್ಟೆ ಹಸ್ವಾಗ್ತಿದೆ, ಏನಾದ್ರೂ ತಿನ್ನೋದಕ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಹಲೋ ಲಂಬು,
ನಾನ್ ಬ್ರೇಕ್ ಹಾಕಿಲ್ಲ ಅಂದ್ರೆ ಇಷ್ಟೊತ್ತಿಗೆ ಜೀಪ್ ನಿನ್ ಮೇಲೆ ಹತ್ಬಿಡ್ತಿತ್ತು. ಹಂಗೇಳಕ್ಕಾಗಲ್ಲ. ನನ್ ಮೇಲೆ ಏನಾದ್ರೂ ಹತ್ಸಿದ್ರೆ ಜೀಪೇ ಇರ್ತಾ ಇರ್ಲಿಲ್ಲ. ಇವನ್ ತುಂಬಾ ಕೆಟ್ಟವನು ಅನ್ಸುತ್ತೆ. ಏ ಹಾಗೇನು ಇಲ್ಲ. ಮತ್ತೆ ನಿಂಗ್ ತಿನ್ನಕ್ಕೇನ್ ಬೇಕು? ಓ, ಏನಾದ್ರೂ ಪರವಾಗಿಲ್ಲ. ಅರೆ ಅನಿ, ನೀನ್ ಸುಮ್ನೆ ಹಾಗೆ ನಿಲ್ದೆ ಹೋಗಿ ಗ್ಲಾಸ್ ನೀರ್ ತಗೊಂಬಾ. ಕೊಡು. ಲೇ, ನೀನ್ ಕುಡ್ದು ಟೈಟ್ ಆದ್ರೆ ನಿನ್ನ ಕಾಡಲ್ಲೇ ಬಿಟ್ಟು ಬಂದ್ಬಿಡ್ತೀನಿ. ಹಂಗೆಲ್ಲ ಹಾಗಾದ್ರೆ ಕಡಿಮೆ ಕುಡಿ. ಈ ಗನ್ನಲ್ ಶೂಟ್ ಮಾಡಿದ್ರೆ ಮನುಷ್ಯರು ಸತ್ತೋಗ್ತಾರೆ ಅಂತ್ಯ ಅಣ್ಣ? ಯಾಕೆ, ಯಾರನ್ನಾದ್ರೂ ಸಾಯಿಸ್ಬೇಕಾ? ಆತರ ನೋಡಿದ್ರೆ ನನಗ್ ಆಸೆ ಇದೆ. ಈ ತುಪಾಕಿ ನನ್ಗೆ ಕೊಡ್ತೀರಾ? ಸರಿ ಸರಿ, ನೀನೇ ಇಟ್ಕೋ. ನೀನ್ ಇಲ್ಲೇ ಇದೆಯಾ? ಏನಣ್ಣ, ತಿನ್ನಕ್ಕೇನಾದ್ರು ಬೇಕಾ? ಬೇಕಾ ಅಂತ ಕೇಳಿದ್ರೆ ನಿನ್ಗೊಂದು ಗೊತ್ತಾ, ನಮ್ಮಪ್ಪನು ನಿಮ್ಮಪ್ಪನು ಒಳ್ಳೆ ಫ್ರೆಂಡ್ಸ್ ಆಗಿದ್ರು. ಆ ಟೈಮಲ್ಲಿ ಅವರೊಂದು ತೀರ್ಮಾನ ತಗೊಂಡಿದ್ದಾರೆ. ಏನ್ ನಿರ್ಧಾರ? ಅದೇನಂದ್ರೆ ನೀನ್ ನನಗೆ ಅಂತ. ನಿನ್ಗೆ ನಾನು ಇಷ್ಟನಾ ಹೇಳು. ಇಲ್ಲಿ ನೋಡಿ, ನನಗ್ ತುಂಬಾ ಕೆಲ್ಸ ಇದೆ. ಆಮೇಲೆ ಕೆಲಸ ಮಾಡು, ಉತ್ತರ ಕೊಡು. ನಿನಗ್ ನಾನು ಇಷ್ಟನಾ ಇಲ್ವಾ? ಏನೇ ಆಗ್ಲಿ, ನನಗಂತೂ ನೀನಂದ್ರೆ ತುಂಬಾ ಇಷ್ಟ. ಜಾಗ ಬಿಡಿ ಅನ್ನಲ್ಲ. ಏನ್ ಮಾಡ್ತಿದ್ದೀರಾ ನೀವು? ಅಜ್ಜಿ, ಬಿಡು ನನ್ನ. ಏನಾಯ್ತಮ್ಮ? ಅಜ್ಜಿ, ಏನೋ ಮಾಡ್ತಿದ್ಯಾ? ಬಿಡು ನನ್ನ. ಏಯ್, ನಿಂತ್ಕೊಳ್ಳೆ. ಏನ್ ನಿಮ್ ಸಮಸ್ಯೆ? ಹೆಣ್ಮಕ್ಳಿರೋ ಮನೆಗೆ ಈ ತರ ಬಂದು ಕೆಟ್ಟಾಗಿ ನಡ್ಕೊಳ್ಳೋ ತಪ್ಪಲ್ವಾ? ಏನಂತೀಯ? ದಾರಿ ಬಿಡ. ಅಲ್ಲೆಲ್ಲ ಹೋಗ್ತೀವ ಬಾರ ಈ ಕಡೆ ನಾಯಿ. ನಿಮ್ಮವ್ರನ್ನ ಕರ್ಕೊಂಡು ಬೇಗ ಇಲ್ಲಿಂದ ಹೊರಡು. ಇನ್ಮೇಲೆ ಈ ಕಡೆ ಕಾಣಿಸ್ಕೊಂಡೆ ಅನ್ಕೋ, ಪೊಲೀಸ್ ಸ್ಟೇಷನ್ಗೆ ಹೋಗ್ತೀಯ ಅಷ್ಟೇ. ಕೋಳಿ ಮೊಟ್ಟೆ ಇದ್ರೆ 5 ಕೋಳಿ ಮೊಟ್ಟೆ ತಗೊಂಡ್ ಬಾ. ಬೇಡ ಬಿಡು, ಇಲ್ಲಿ ನೋಡು,
ಈ ಹೆಣ್ಮಕ್ಳು ಜೀವನ ಅನ್ನೋದು ಕೋಳಿ ಮೊಟ್ಟೆ ತರ ನೋಡಕ್ ಚೆನ್ನಾಗೇ ಇರುತ್ತೆ, ಆದ್ರೆ ಕೆಳಗಡೆ ಬಿತ್ತು ಅಂದ್ರೆ ಒಡೆದೇ ಹೋಗುತ್ತೆ. ಅರ್ಥ ಆಯ್ತಾ? ಅನ್ನ ತೆಗೆದು ತೋರಿಸ್ದ. ಹೊಡೆದಿದ್ ಏಟ್ಗೆ 10 ಅಡಿ ಮೇಲ್ ಹಾರ್ ಬಿದ್ದ. ನೋಡಕ್ ಮಜವಾಗಿತ್ತು. ಆಮೇಲೆ ಸರಿಯಾಗಿ ಕೊಡಕ್ ಶುರು ಮಾಡ್ದ. ಕಿವಿ ಎಲ್ಲ ಕಿತ್ತೋಯ್ತು. ಆಮೇಲೆ ನೋಡಿದ್ರೆ ಎಲ್ಲ ಬಿದ್ದೋಗಿದ್ರು. ಅಣ್ಣ ಏನು ತುಂಬಾ ಫೇಮಸ್ ಆಗ್ತಾವ್ರೆ. ಅವ್ರ ಕೈಯಲ್ಲಿ ದೊಡ್ಡ ಕತ್ತಿತ್ತಂತೆ. ಹೌದು, ಅವನ ಕೈಲಿತ್ತು. ಆದ್ರೆ ಅವ್ರ ಲೆಫ್ಟ್ ಹ್ಯಾಂಡ್ ಅಲ್ಲಿ ಗನ್ ಹಿಡಿದ್ರು. ಗಾಯ ಆಯ್ತು, ಆದ್ರೂ ಬಿಡ್ಲಿಲ್ಲ, ಸರಿಯಾಗಿ ಹಿಡ್ಕೊಂಡ್ರು. ಅವ್ನ್ ಹೇಗಿದ್ದಾನೀಗ? ಏನೇ ಹೇಳಿದ್ರು ಅರ್ಥ ಆಗ್ತಿಲ್ವೇ? ಅಲ್ಲ, ಕೈಯೇನೋ ಕೂಯ್ಕೊಂತಂತೆ. ಏನಾದ್ರು ಸ್ವಲ್ಪ ತಿನ್ನಕ್ ಕೊಡಿ ಯಜಮಾನ್ರೆ. ಇದೆಲ್ಲ ನಮ್ಮ ಅಣ್ಣಂಗೆ ಟೀ ಕುಡಿಯೋ ಹಾಗೆ. ಅವ್ರ ಬಗ್ಗೆ ಇನ್ನೊಂದ್ ಕತೆ ನೀವೆಲ್ಲ ಕೇಳಿದ್ದೀರಾ? ಇಲ್ಲ. ಹಾಗಾದ್ರೆ ನಮ್ಮ ಅಣ್ಣನ ಬಗ್ಗೆ ನಿಮ್ಗೇನು ಗೊತ್ತಿಲ್ಲ. ಕೋರಣ್ಣ ತಮಗ್ ರಾಜಕೀಯ ಬೇಡ ಅಂತ ಅವರೇ ನಿವೃತ್ತಿ ಹೇಳಿದ್ರು. ಗೊತ್ತಾ ನಿಮ್ಗೆ? ಆ ಅಣ್ಣನ ಹೆಂಗಾರು ಮಾಡಿ ಕೊಲೆ ಮಾಡ್ಬೇಕು ಅಂದವ್ ನೀವ್ನು. ಆ ಊರಲ್ಲಿ ಇದೇ ತಾನೇ ವಿಶೇಷ. ಇವಾಗ ತಾನೇ ನಾವು ಜೈಲಿಂದ ಹೊರಗ್ ಬಂದಿದೀವಿ. ಅವಾಗ ನಾವು ಅಂಡರ್ ಗ್ರೌಂಡ್ ಹೋಗ್ತೀವಿ. ಅಂಡರ್ ಗ್ರೌಂಡ್ ಅಂದ್ರೆ ಏನು? ಅಂಡರ್ವೇರ್ ಅಲ್ಲಿ ತಾತ ಮೊಮ್ಮಗ ಇಬ್ರು ಹೋಗಿ ಅಷ್ಟೇ. ನಾನು ಹೇಳದ್ ಕೇಳಪ್ಪ. ಆ ಜಾಗದಲ್ಲಿ ಅವ್ರು ಹೋಗಿ ಮತ್ತೆ ಮೇಲೆ ಬರೋ ಟೈಮಲ್ಲಿ ಸುಮಾರು 40 ಜನ ಬಂದಿದ್ರು. ಅವ್ನ್ ಕೊಲ್ಲೋದಕ್ಕೆ ಅಲ್ಲೇ ನಿಂತಿದ್ರು. ಅಲ್ಲಿರೋರೆಲ್ಲ ಸಾಯಿಸಿ ಹೊಡೀರಿ ಅಂತೆಲ್ಲ ಹೇಳ್ತಿದ್ರು. ಸೈಕಲ್ ಚೈನು, ಬ್ಯಾಟು, ರಾಡು. ಆ ಟೈಮಲ್ಲಿ ಸರ್ ಜೊತೆ ಅಣ್ಣ ಮಾತ್ರ ಇದ್ದ. ಆ ಟೈಮಲ್ಲಿ ಅವನ ನನ್ನ ಸಾಯಿಸ್ತಾರ್ ಕಣೋ ಅಂತ ಹೇಳ್ತಿದ್ರು ಸರ್. ನಿಮ್ಮನ್ನೇನು ಮಾಡಲ್ಲ ಸರ್ ಅಂತ ಅಣ್ಣ ಹೇಳ್ತಿದ್ದ. ಅಲ್ಲಿ ಏನ್ ನಡೀತು ಅಂತ ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ. ಎಲ್ಲ ಹಿಂಗ್ ಎಗರ್ಕೊಂಡು ಹೋಯ್ತಿದ್ರು ಅಷ್ಟೇ, ಇನ್ನೇನೂ ಇಲ್ಲ. 10 ನಿಮಿಷ ಆದ್ಮೇಲೆ ಎಲ್ಲ ಕೆಳಗ್ ಬಿದ್ದಿದ್ರು. ಯಾರು? ಸ್ಯಾಂಡಿ ಅಣ್ಣ. ಬದ್ನೆಕಾಯಿ ಕಣ. ಅಂದ್ರೆ ಮೋಸಸ್ ಅವ್ರೆ? ಅದಲ್ಲ ಅಣ್ಣ, ಈ 40 ಜನ ರೌಡಿಗಳಿದ್ರಲ್ಲ ಅವರೇ ಎಲ್ಲ ಅಲ್ಲಿ ಬಿದ್ದಿದ್ರು. ಸೈಕಲ್ ಚೈನು, ಕತ್ತಿ ಎಲ್ಲ ಅವ್ರ ಕೈಲಿತ್ತು. ಆ ವಸ್ತುಗಳು ಎಲ್ಲ ಸೇರಿ 35,000ಕ್ಕೆ ತಗೊಂಡೋಗಿ ಮಾರ್ಬಿಟ್ವಿ. ಗೊತ್ತಾ? ಅರ್ಥ ಆಯ್ತಾ? ಆಗ ನಾವು ಆ ದುಡ್ಡನ್ನ ಚರ್ಚೆಗೆ ಕೊಟ್ಬಿಟ್ವಿ. ನಮ್ ಚಾಂಡಿ ಅಣ್ಣಂಗೆ 3 ಜನ ಅಲ್ಲ 30 ಜನ ಬಂದ್ರು ಏನು ಮಾಡಕ್ಕಾಗಲ್ಲ ನೋಡು. ಅದೇನಂದ್ರೆ ಸರಿಯಾದ ಗಂಡ್ಸ ಅಂದ್ರೆ ಅವನೊಬ್ನೇ ಇರೋದು ನೋಡಿ. ಅವತ್ತು ಡ್ರೈವರ್ಗೆ ಹೊಡೆದಿದ್ದ ಏಟ್ಗೆ ಅವನು ವಾಪಸ್ಸೇ ಬಂದಿಲ್ಲ ನೋಡಿ. ಕ್ರಿಶ್ಚಿಯನ್ಸ್ಗೆ ಅವ್ರು ತುಂಬಾ ಇಷ್ಟ. ದಯವಿಟ್ಟು ಬೇರೆ ಮಾಡ್ಬೇಡ. ಈ ಪ್ರಪಂಚದಲ್ಲಿ ಎಲ್ಲಾರ್ಗೂ ಅವ್ರ ಕಂಡ್ರೆ ತುಂಬಾನೇ ಇಷ್ಟ. ಅಯ್ಯಯ್ಯೋ, ನಿಮ್ಗೇನಾಯ್ತು? ಯಾರದು? ನೀನಾ? ಎಣ್ಣೆ ಹೊಡೆಯೋದಕ್ಕೆ ನಿಮ್ ಸಂಬಂಧಿಕರು ಯಾರಾದ್ರೂ ಬಂದಿದಾರಾ? ಈ ಆಯಿಂಟ್ಮೆಂಟ್ ಹಚ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಅಜ್ಜಿ ಕಾಲ್ಗೆ ಮುಳ್ಳು ಚುಚ್ಕೊಂಡಿದ್ದಾಗ ಡಾಕ್ಟರ್ ಇದನ್ ಕೊಟ್ಟಿದ್ದು. ಅದಕ್ಕೆ ಕೈಗೆ ಇದನ್ನ ಹಚ್ಕೊಂಡ್ರೆ. ಓ, ಅದಕ್ಕ? ನನ್ಗೇನ್ ಬೇಡ. ಅಜ್ಜಿಗೆ ಇನ್ನೂ ವಾಸಿ ಆಗಿಲ್ಲ ಅಂದ್ರೆ ಅವ್ರಿಗೆ ಹಾಕು. ಬಂಡೆ ತರ ಇರೋ ನನ್ನಂತ ಮನುಷ್ಯನ್ಗೆ ಇಂಗ್ಲಿಷ್ ಮೆಡಿಸನ್ ಆಗೋದೇ ಇಲ್ಲ. ಮೇಕೆ ಮೂತ್ರ ಹಾಕಿದ ಕೂಡಲೇ ಎಲ್ಲಾನು ವಾಸಿ ಆಯ್ತು. ಅಲ್ಲ, ನಿನ್ಗೇನು ದಿಢೀರ್ ಅಂತ ಒಂಥರ ಪ್ರೀತಿ? ನೀನೊಂದು ಮಾಡು. ನಾನು ಎಕ್ಸರ್ಸೈಸ್ ಮಾಡುವಾಗ ಆ ದಾರನು ಕಟ್ ಮಾಡಿಡು. ನಾನು ಬೀಳ್ತೀನಿ, ಮತ್ತೆ ಗಾಯ ಆಗತ್ತೆ. ನನಗಾಗ ತುಂಬಾ ನೋವಿದ್ರೆ ಆಗ ಔಷಧಿ ಹಾಕೊಳ್ತೀನಿ. ಈಗ ನೀನು ಒಳಗಡೆ ಹೋಗಿ ಏನಾದ್ರೂ ಕೆಲಸ ಇದೆ ನೋಡು. ಹೋಗೆ. ಔಷಧಿ ತಗೊಂಡು ಬಂದಿದ್ದಾಳೆ. ಜಾನಿ ಅಣ್ಣ ಬಂದ್ರು. ಏನ್ರೋ ಟೀ ಕುಡ್ದಾಯ್ತಾ? ಈಗ ಕುಡಿದ್ವಿ, ಹಿಂಗೆ ಹೊಡ್ತಾ ಇದ್ವಿ. ಕೈ ನೋವ್ತಾ ಇದ್ಯಾ? ಓ, ಇದೇನ್ ದೊಡ್ಡ ಗಾಯ ಅಲ್ಲ. ಆ ಕತ್ತಿನ ನೀವ್ ಹಿಡ್ಕೊಂಡ್ರಲ್ಲ? ಯಾವ ಮುಚ್ಚಿಗೆ ಹೇಳ್ತಾ ಇದ್ದೀರಾ? ಅದೇ ಅಣ್ಣ, ಯಾರೋ ನಿಮ್ಮ ಮೇಲೆ ಕತ್ತಿ ತಗೊಂಡು ಹೊಡೆದಿದ್ದಾರೆ ಅಂತ ನೀವೇ ಹೇಳಿದ್ರಲ್ಲ. ಓ, ಅವತ್ ಗಾಯ ಆಯ್ತು. ಅವತ್ತು ಮೇಕೆ ಮೂತ್ರ ಹಾಕಿದ ತಕ್ಷಣ ಅದು ವಾಸಿ ಆಯ್ತು. ಯಾಕೆ ಎಲ್ರು ಈಗ ನಿಂತಿದ್ದೀರಾ? ನಿಮ್ಮೆಲ್ಲಿರೋ ಮರ್ಯಾದೆಗೆ ಎಲ್ರು ಎದ್ ನಿಂತಿರೋದು. ಅಲ್ಲ, ಈ ಊರಲ್ಲಿ ನಿನ್ನಂತಹ ಧೈರ್ಯವಂತ ಗಂಡಸನ್ನ ಇಲ್ಲಿವರೆಗೂ ನೋಡೇ ಇಲ್ಲ. ಓ, ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟೊಂದು ಮರ್ಯಾದೆ ಕೊಟ್ರೆ ಹೆಂಗೆ? ಕೂತ್ಕೊಳ್ಳಿ, ಪರವಾಗಿಲ್ಲ. ನನ್ನ ಹೆಸರಲ್ಲಿ ಎಲ್ರಿಗೂ ಟೀ ಕೊಟ್ಬಿಡಿ. ನೀವ್ ಈ ಊರ್ ಬಿಟ್ಟು ಹೋಗ್ಬಾರ್ದು ಅನ್ನೋದು ಎಲ್ಲರ ಆಸೆ. ಯಾಕಂಗೆ? ಈ ಊರವ್ರಿಗೆಲ್ಲ ನಿನ್ ಕಂಡ್ರೆ ಇಷ್ಟ, ಅದಕ್ಕೆ. ಓ, ನಾನ್ ಅಷ್ಟೊಂದ್ ದೊಡ್ಡವನಲ್ಲ, ಒಂದು ಹೂ ತರ. ಆನೆ ಎಷ್ಟು ದೊಡ್ಡದು ಅಂತ ಅದಕ್ಕೆ ಗೊತ್ತಿಲ್ಲ. ಅಯ್ಯೋ, ನೀವು ಸುಮ್ನೆ ಇರಿ ಅಕ್ಕ. ನಾನ್ ಇಲ್ಲಿಗೆ ನನ್ನ ತಮ್ಮನ್ ನೋಡ್ಕೊಳಕ್ಕೆ ಅಂತ ಬಂದೆ. ಆದ್ರೆ ಇಲ್ಲಿ ಏನೇನೋ ನಡೀತಾ ಇದೆ. ನಾನಿಲ್ಲಿಂದ ವಾಪಸ್ ಹೋಗ್ಬೇಕು. ನಮ್ ಸಾರ್ಗೆ ನನ್ನ ಬಿಟ್ಟು ಇರಕ್ಕೆ ಆಗಲ್ಲ.
ಅವ್ರ ಪಾರ್ಟಿಲಿ ಏನೇನ್ ನಡೆದಿದ್ಯೋ ಏನೋ. ಅದಲ್ಲ ಒಂದ್ ಕೇಳಿ, ನಾವ್ ಈ ಊರಲ್ಲಿ ಜನಹಿತ ಪಾರ್ಟಿ ಅಂತ ಓಪನ್ ಮಾಡಿದ್ರೆ ಹೇಗಿರುತ್ತೆ? ಹೌದು, ಸರಿಯಾಗಿ ಹೇಳಿದ್ರ. ಅದಕ್ಕಿಲ್ಲಿ ಆಳುಗಳಿದಾರಾ? ನೀವು ಪ್ರೆಸಿಡೆಂಟ್ ಆಗ್ತೀರಾ ಅಂದ್ರೆ ತುಂಬಾ ಜನ ಬರ್ತಾರೆ. ಅದನ್ನೆಲ್ಲ ನಾವೇ ತೀರ್ಮಾನ ತಗೊಳಕ್ ಆಗಲ್ಲ. ಪಾರ್ಟಿ ಮುಖ್ಯಸ್ಥ ನಮ್ಮ ಅಣ್ಣ ಹೇಳಿದ್ರೆ ಆಗೋದು. ಅದು ನಿಜಾನೇ. ನೀನ್ ಬೇಗನೆ ಸರ್ ಜೊತೆ ಸ್ವಲ್ಪ ಮಾತಾಡು. ಹಂಗಂತೀರಾ? ಹೌದು, ಎಲ್ಲೋದ್ರು ನಮ್ ಪಾರ್ಟಿನ ನಾವು ಮರಿಬಾರ್ದಲ್ವಾ? ಇನ್ನ ನಾವು ಯೋಚನೆ ಮಾಡೋದ್ ಬೇಡ. ಇವತ್ತೇ ನಮ್ ಪಾರ್ಟಿ ಶುರು ಆಗಿದೆ. ಇದೇ ನಮ್ಮ ಪಾರ್ಟಿಯ ಮೊದಲನೇ ಮೀಟಿಂಗು. ನಮ್ಮ ಪಾರ್ಟಿಗೆ ಕೆಪಿ ಪಕ್ಷಕ್ಕೆ ಸ್ಯಾಂಡಿಗೆ ಹೌದು, ಅದ್ಯಾರ? ಅದು ನಮ್ಮ ಅಣ್ಣ ಸುಮ್ನೆ. ಲೈಕ್ ನೀರ್ ಕೂಡ ಬಂದಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು. ಬೇಕಿದ್ರೆ ಇನ್ನೊಂದ್ಸತಿ ತೋಡ್ ನೋಡೋಣ. ಈಗ ಬೇಡ. ಬಾವಿ ತೋಡಕ್ ಹೋದ್ರೆ ಗಿಡಗಳನ್ನ ಯಾರು ನೋಡ್ಕೊಳಕ್ ಆಗಲ್ಲ. ನಾವ್ ಈ ಗಿಡಗಳನ್ನೆಲ್ಲ ಕಿತ್ತಾದ್ಮೇಲೆ ಆ ಕೆಲ್ಸಕ್ಕೆ ಕೈ ಹಾಕೋಣ. ಇಲ್ಲಿ ನೀವೇನೇ ಮಾಡಿದ್ರು ನೀರ್ ಸಿಗೋದಿಲ್ಲ. ಇಲ್ಲಿ ನೋಡೋ, ಅವನ್ನ ಸುಮ್ನೆ ಇಲ್ಲಿಂದ ಹೋಗಕ್ ಹೇಳು. ಒಳ್ಳೇದೇನೇ ಮಾತಾಡಿದ್ರು ಅಡ್ಡಕ್ ಬಾಯ್ ಆಗ್ತಾನೆ ಕುಳ್ನರಿ. ಏನ್ರಿ, ನಿಜಾನ ಹೇಳಲೇಬಾರ್ದಾ? ಏಯ್ ಕುಳ್ನರಿ, ಅಣ್ಣನ್ಗೆ ಎದುರುತ್ರ ಕೊಟ್ರೆ ಕತ್ ಮೇಲೆ ತಲೆ ಇರಲ್ಲ, ಅರ್ಥ ಆಯ್ತಾ? ಅಣ್ಣ, ಒಂದ್ ಪ್ರಶ್ನೆ. ಇವ್ನ್ಗೇನು ಕೂಲಿ ಬೇಡ ಅಂತ ಇವ್ನ್ ಯಾವಾಗ್ಲೂ ಇಲ್ಲೇ ಇದ್ದಾನಲ್ಲ. ಮಾರ್ತಿ, ಹೋಗೋ, ಹೋಗ್ ಕೂಲಿ ಕೆಲ್ಸ ಮಾಡ, ಹೋಗೋ. ಅದು ಮಾತ್ರ ಹೇಳ್ಬೇಡಿ. ನಾವೆಲ್ಲ ಮನುಷ್ಯರ ಜಾತಿ. ಮನುಷ್ಯರಿಗೆ ತಾನೇ ಸಹಾಯ ಮಾಡ್ಬೇಕು. ಇವನ್ ಬಂದಾಗ್ಲಿಂದ ಹೀಗೆ ಹೇಳ್ತಿದ್ದಾನೆ, ಯಾರೋ ಹೇಳ್ಕೊಟ್ಟ ಹಾಗೆ. ಏನಿವತ್ತು ಬೇಗ ಊಟ ತಂದಿದ್ದೀರಾ? ಮಧ್ಯಾಹ್ನದ ಊಟ ಅಲ್ವಾ, ಎಲ್ಲರೂ ಒಟ್ಟಿಗೆ ಮಾಡೋಣ ಅಂತ ಅನ್ನನೂ ಕೋಳಿ ಸಾರು. ಕೋಳಿ ಅಂತ. ಸರಿ ಸರಿ, ಎಲ್ರು ಬನ್ನಿ. ಊಟ ಆದ್ಮೇಲೆ ಕೆಲಸ ಮಾಡೋಣ. ಬೇಗ ಎತ್ತಿಡು. ನನ್ಗೂ ಬೇಕು. ಇವನ್ ಬೇರೆ. ಕೊಡು ಚೆನ್ನಾಗಿ ತಿನ್ಲಿ. ಇವಾಗ ಒಂದು ಮುಖ್ಯವಾಗಿರೋ ವಿಷಯ ನಾನು ಇವಾಗ ಹೇಳ್ತೀನಿ. ಹಾ, ಸ್ವಂತ ಕೋಳಿಗಳ ಮೇಲೆ ಪ್ರಾಣನೇ ಇಟ್ಕೊಂಡಿರೋ ಈ ಆನಿ ಹ್ಮ್. ಇವತ್ತು ಈ 3 ಕೋಳಿನ ಹಾಕಿ ರುಚಿಯಾಗಿ ಸಾರು ಮಾಡಿದಾಳೆ. ಹೌದಾ? ಏನಾಯ್ತು ಈ ಹುಡುಗಿಗೆ? ಇದೆಲ್ಲ ಮಾಡಿರೋದು ಇವಳೇನೆ. ಇದನ್ ತಿನ್ನೋವಾಗ್ಲೇ ಗೊತ್ತಾಯ್ತು ಇದು ನೀನ್ ಮಾಡಿಲ್ಲ ಅಂತ. ತುಂಬಾ ರುಚಿಯಾಗಿದೆ. ಇದು ತುಂಬಾ ಚೆನ್ನಾಗಿದೆ. ಇವಳೇನಾದ್ರೂ ಮದ್ವೆ ಆದ್ರೆ ದಿನ ಕೋಳಿ ಸಾರು ತಿನ್ಬೋದು ನಾನು. ಬೇಗ ಮದ್ವೆ ಮಾಡಿ, ಅವಾಗ ಸರಿ ಹೋಗುತ್ತೆ. ನಮ್ಗೂ ದಿನ ಕೋಳಿ ಸಾರು ಸಿಗುತ್ತೆ. ನಮ್ದು full support ಇದೆ, ಮದ್ವೆ ಮಾಡ್ಕೊಳ್ಳಿ. ಅಮ್ಮ ನೀನು. ಚಾಂಡಿ ಅಣ್ಣ, ಯಾಕೋ ಹಿಂಗ್ ಕಿರ್ಚ್ಕೊಳ್ತಾ ಇದೀಯಾ? ನಾವ್ ಮಾಡಿರೋ ಕೆಲ್ಸ ಎಲ್ಲ ಹಾಳಾಯ್ತು. ಬಾಳೆ ಹೋಯ್ತಾ? ಹಂಗಂದ್ರೆ ಅಲ್ಲಿ ಹೋಗಿ ನೋಡಿದ್ರೆ ತೋಟ ಎಲ್ಲ ಹಾಳಾಗಿದೆ ಅಣ್ಣ. ಅಯ್ಯೋ ದೇವ್ರೆ. ಮೇರಿ, ಲೋ ತಮ್ಮಯ್ಯ, ನಮ್ ಬಾಳೆ ಗಿಡನೆಲ್ಲ ಹಾಳು ಮಾಡಿದಾರೆ. ಬಾರ ಹೋಗ್ ನೋಡೋಣ. ನೋಡ್ದಲ್ಲ, ಇಲ್ಲಿ ನೋಡು ನೋಡು. ಏನು ಹಿಂಗಾಗಿದೆ? ರಾತ್ರಿ ನೀವ್ ಯಾರು ಇರ್ಲಿಲ್ವಾ? ಇದೆಲ್ಲ ಇಲ್ಲಿ ಸಾಮಾನ್ಯ. ರಾತ್ರಿ ಕಾಡಂದಿ ಮಾಡಿರೋ ಕೆಲ್ಸ. ಏನೋ ಕಾಡಂದಿದ್ ಕೆಲ್ಸ ಅಂತೆ. ಹೌದು. ಅಯ್ಯೋ ದೇವ್ರೆ, ನಾವ್ ಇದಕ್ಕೋಸ್ಕರ ಎಷ್ಟ್ ದಿನ ಕಷ್ಟಪಟ್ಟಿದ್ವಪ್ಪ. ನೀನ್ ನನ್ ಮುಂದೆ ನಿಂತ್ಕೋಬೇಡ ನಾಯಿ. ಬಾಳೆ ತೋಟ ನಾಶ ಮಾಡಕ್ ಹೇಳ್ದೆ ತಾನೆ. ಅರ್ಧ ಕೆಲ್ಸ ಮಾಡ್ಕೊಂಡ್ ಬಂದಿದ್ದಾನೆ. ಆ 3 ಜನ ಅಲ್ಲೇ ತಾನೆ ಮಲ್ಕೊಂಡಿದ್ದು. ಬಾಳೆ ಗಿಡ ಕಿತ್ಬೇಕಾದ್ರೆ ಏನೋ ಒಂದ್ ಶಬ್ದ ಬಂತು, ಹಂಗೆ ಭಯ ಆಯ್ತು ಬಂದ್ಬಿಟ್ಟೆ. ಅವಾಗೇನಾದ್ರೂ ನಿಮ್ಮಪ್ಪ ಬಂದ ಸಪೋರ್ಟ್ಗೆ? ಲೇ ಮುಠಾಳ, ಗಂಡ್ಸಾಗೋದಕ್ಕೆ ಧೈರ್ಯ ಬೇಕು ಕಣೋ, ಧೈರ್ಯ. ಇವತ್ ರಾತ್ರಿ ಪೂರ್ತಿ ಬಾಳೆ ತೋಟನ ನಾಶ ಮಾಡ್ಕೊಂಡ್ ಬಾ. ನಾನ್ ನಿನಗ್ 100 ರೂಪಾಯಿ ಕೊಡ್ತೀನಿ. ನಾಶ ಮಾಡ್ದೆ ಬಂದ್ಯೋ? ನಾಶ ಮಾಡ್ದೆ ಬಂದ್ರೆ ಸಾಯಿಸ್ಬಿಡ್ತೀನಿ. ಹೋಗ. 50 ರೂಪಾಯಿ. ಹೋಗೋ. ಇವತ್ತ ಹಂದಿನ ಸುಮ್ನೆ ಬಿಡೋದಿಲ್ಲ ನಾನು. ಇದ್ರಲ್ಲಿ ಶೂಟ್ ಮಾಡಿದ್ರೆ ಹಂದಿ ಸಾಯುತ್ತಾ? ಇದ್ರಲ್ಲಿ ಶೂಟ್ ಮಾಡಿದ್ರೆ ಆ ಹಂದಿ ಸರಿ, ಸತ್ತೋಗುತ್ತೆ ಅಷ್ಟೇ. ಆ ಹಂದಿನ ಇವತ್ತು ಶೂಟ್ ಮಾಡಿ ಅಣ್ಣನ ಹತ್ರ ತೋರಿಸಿ ಅದನ್ನ ಸಾರ್ ಮಾಡ್ಕೊಂಡ್ ತಿನ್ಬೇಕು. ಅಯ್ಯಯ್ಯೋ, ಶೂಟ್ ಮಾಡು. ಅಲ್ಲಿ ನೋಡು, ಹಂದಿ ಬರ್ತಿದೆ. ಅದು ಹಂದಿನೇ ಕಣೋ. ಅಯ್ಯೋ, ಅನ್ಸುತ್ತೆ. ಬಾ, ಹೋಗ್ ನೋಡೋಣ. ಬಾ, ಎಲ್ಲಿ? ಮನುಷ್ಯ ಅಲ್ಲ ಕಣ, ಓಡೋ ಬೇಗ. ಎಲ್ಲೋದು? ಇಲ್ಲ ಇತ್ತಲ್ಲ, ಎಲ್ಲೋಯ್ತು? ಒಂದ್ ವೇಳೆ ಓಡೋಗಿದ್ಯಾ? ಎಲ್ಲೋಯ್ತು? ಮನ್ಸಿನ ತರ ಕಿಸ್ತಲ್ಲ, ಎಲ್ಲಿಗೋಯ್ತು? ಅಯ್ಯೋ ಅಮ್ಮ, ಅಯ್ಯೋ ಅಮ್ಮ, ಅಯ್ಯೋ ಹೋಯ್ತೆ ಮಾವ.
ಏನಾಯ್ತು 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 ಅಯ್ಯೋ ನನ್ ಬಾಳೆಲೆ ತೆಗಿಯಕ್ ಹೋಗ್ಬೇಕಾದ್ರೆ ಗುಂಡ ಹಾಕ್ಬಿಟ್ರು ಅಯ್ಯೋ. ಮಾವ. ರಕ್ತ ಹರಿತಿದೆ ನೋಡು ಮಾವ. ಹೌದು ಮಾಮ, ಅವ್ರ ಹಿಂದೆನೆ ಬರ್ತಾ ಇದಾರೆ. ಏನು? ಕಾಪಾಡು ಅವ್ರು ಮಾವ. ಬರ್ತಿದಾರಾ? ನೀನ್ ಇಲ್ಲಿರೋದ್ ನೋಡಿದ್ರೆ ನನಗೆ ಆಪತ್ತು. ನನ್ ಹೆಸರು ಕೆಟ್ಟೋಗುತ್ತೆ. ಇಲ್ಲಿಂದ ಹೋಗು ಹೋಗು ಅದು ಕಾಪಾಡು ಮಾವ. ಹೋಗು ಹೋಗು. ಅಯ್ಯೋ. ಶೂಟ್ ಮಾಡಿದ ತಕ್ಷಣ ಮನುಷ್ಯನ್ ಸದ್ದೆ ಕೇಳಿಸಿದ್ದು. ಅವನ್ ಮನುಷ್ಯ ಅಂತ ನನ್ಗೇನ್ ಅನ್ಸೋದಿಲ್ಲಪ್ಪ. ಇದನ್ನೆಲ್ಲ ಹಾಳು ಮಾಡಿದ್ರೆ ಮನ್ಸಿಂಗ್ ಏನಪ್ಪ ಸಿಗುತ್ತೆ? ಇಲ್ಲಿ ನೋಡು. ಸ್ಯಾಂಡಿ ಅಣ್ಣ ಯಾವಾಗ ಹೋದ್ರು? ನಾನ್ ನಿಜವಾಗ್ಲೂ ಹೇಳ್ತೀನಿ, ಯಾರೋ ಒಬ್ಬ ಮನುಷ್ಯನೇ ಅದು. ರಾತ್ರಿ ಯಾರು ಮಲಗಕ್ ಹೋಗ್ಬೇಡಿ. ಈ ಮನುಷ್ಯರು ಹಂದಿ ಹಿಂಗ್ ತೊಂದ್ರೆ ಕೊಟ್ರೆ ಏನ್ ಮಾಡೋದು? ಚಪ್ಲಿ ಗುರ್ತುನು ನಾವ್ ಇಲ್ಲಿ ನೋಡಿದ್ವಿ. ನಮ್ಗ್ ಗೊತ್ತಿರೋ ಅಂದಿನೇ ಮನುಷ್ಯ ಆಗಿ ಇಲ್ಲಿಗೆ ಬಂದಿರೋದು. ಬಾ. ಏ ಮೀನಾ, ಆ ಕೆಲ್ಸನ ಆಮೇಲೆ ನೋಡ್ಕೋ. ಒಳಗಡೆ ಬಾ. ಯಾರಾದ್ರೂ ನೋಡ್ಬಿಡ್ತಾರೆ. ಯಾರು ನೋಡಲ್ಲ. ಬಾ ಅಯ್ಯೋ, ಬಾರೆ. ಬಾ. ಕೂತ್ಕೋ. ಕುಡಿ. ನನಗ್ ಬೇಡ. ನಾನ್ ಕುಡಿ ಅಂದ್ರೆ ಕುಡಿಯಲ್ಲ ಅಂತೀಯಾ? ಕುಡಿ. ಮಾವ ಮಾವ ಮಾವ. ಛೇ, ಅಯ್ಯೋ ಮಾವ. ಅಯ್ಯೋಗಿ ನನ್ ಮಗನೇ, ಕೆಲ್ಸಕ್ಕೆ ಬಾರ್ದೋನೆ. ಹೋಗೋ, ಸಾಯಿಸ್ಬಿಡ್ತೀನಿ. ಹೋಗೋ ಹೋಗೋ. ಮಾವ, ನೀನ್ ಇಲ್ಲಿಗೆ ಬರ್ಬೇಡ ಅಂತ ಹೇಳ್ದೆ ತಾನೆ? ನನ್ಗೆ ನಿಲ್ಲಕ್ ಆಗ್ತಿಲ್ಲ, ನಡಿಯಕ್ಕೂ ಆಗ್ತಿಲ್ಲ. ನೆನ್ನೆ ಹೊಡೆದಿರೋ ಗುಂಡು ಹಿಂದ್ಗಡೆ ಸೇರ್ಕೊಂಡಿದೆ ಮಾವ. ನಾನು ಇವಾಗ್ಲೇ ಸಾಯ್ತೀನಿ ಮಾವ. ಹಾ, ನೀನ್ ಸತ್ತೋಗೋದೇ ಒಳ್ಳೇದು. ಹಾಗೆಲ್ಲ ಮಾತಾಡ್ಬೇಡ ಮಾವ. ನಿನ್ನಿಂದ ತಾನೆ ನನ್ಗೆ ಈ ಗತಿ ಬಂದಿರೋದು. ಗುಂಡ್ ತೆಗ್ಸಕ್ ಆಸ್ಪತ್ರೆಗೆ ಹೋದ್ರೆ ನಮ್ ರಹಸ್ಯ ಎಲ್ಲ ಆಚೆ ಬರುತ್ತೆ. ನಿಮ್ಗೊಂದ್ ವಿಷಯ ಗೊತ್ತಾ? ನೆನ್ನೆ ಇಡೀ ರಾತ್ರಿ ಕಾಡಲ್ಲಿ ನರಿ ಮನೇಲೆ ಮಲ್ಕೊಂಡಿದ್ದೆ. ಏನೋ ನೆನ್ನೆಲ್ಲಿ ನರಿ ಬರ್ಲಿಲ್ಲ, ಹಾಗಾಗಿ ತಪ್ಪಿಸ್ಕೊಂಡೆ. ಒಂದು ಕಡೆ ಬೇಜಾನ್ ನೋವು, ಏನೊಂದ್ ಕಡೆ ತುಂಬಾ ಹಸುವಾಗ್ತಿದೆ. ಏ, ನೀನಿಲ್ಲಿ ಇರಬಾರ್ದೀಗ. ನನಗೆ ಆಪತ್ತು. ಹೋಗೋ ಇಲ್ಲಿಂದ. ನಾನೆಲ್ಲ ಹೋಗ್ಲಿ ಮಾವ? ಸ್ಮಶಾನಕ್ಕೆ ಹೋಗೋ. ಮಾವ. ಸರಿ, ನೀನು ಊರು ಬಿಟ್ಟು ಹೋಗ್ಬಿಡು. ತಗೋ ಇದನ್ನ. ಅಯ್ಯೋ ಇನ್ಮೇಲೆ ನಿನ್ ಮುಖ ತೋರಿಸ್ಬಾರ್ದು. ದೇವ್ರೆ, ನಾನೆಲ್ಲಿ ಅಂತ ಹೋಗ್ಲಿ? ಸಾಯಿಸ್ಬಿಡ್ತೀನಿ. ಹೋಗೋ ಹೋಗೋ. ಮಾವ, ನನ್ನ ಒಂಟಿಯಾಗಿ ಮಾಡಿ ನೀವು ಮುನಿಯಮ್ಮನ್ ಜೊತೆ ಸಂತೋಷವಾಗಿರಿ. ಈ ಮಾತ್ರೆನ 5 ದಿನ ತಿನ್ಬೇಕು, ಮರಿಬಾರ್ದು. ಅರ್ಥ ಆಯ್ತಾ? ಸರಿ ಅಣ್ಣ. ನೋಡಿ, ಮನೆ ಹಿಂದೆ ಯಾರೋ ಬಂದ್ ಅಳ್ತಾವ್ರೆ. ಯಾರು? ಯಾರೋ ಗೊತ್ತಿಲ್ಲ, ನೀವೇ ಬಂದ್ ನೋಡಿ. ಯಾರಪ್ಪ ನೀನು? ಏನಾಯ್ತು? ಪಳನಿಸ್ವಾಮಿ ಗೌಡ್ರು ನಮ್ಮ ಮಾವ. ನನ್ನ ಹಿಂದ್ಗಡೆ ಭಾಗಕ್ಕೊಂದ್ ಗುಂಡು ಹೋಗ್ಬಿಟ್ಟಿದೆ. ನೋವು ತಡೆಯಕ್ಕ ಆಗ್ತಾ ಇಲ್ಲ. ಹೇಗಾದ್ರೂ ಅದನ್ನ ಆಚೆ ತೆಗೀರಿ. ಗುಂಡ? ಅದೇಗೆ? ಗೊತ್ತಿಲ್ದೆ ತುಪ್ಪಾಕಿ ಮೇಲೆ ನಾನು ಕೂತ್ಕೊಂಡ್ಬಿಟ್ಟೆ. ಅದೇ ಹೇಗೆ? ಹೇಗೆ ಗೀಗೆ ಅದನ್ನೆಲ್ಲ ಆಮೇಲೆ ಹೇಳ್ತೀನ್ರಿ. ದಯವಿಟ್ಟು ಮೊದ್ಲ ಗುಂಡ ತೆಗೀರಿ. ನಾನ್ ಹೇಗೆ ಗುಂಡ್ ತೆಗಿಯೋದು? ಬೇಗ ಆಸ್ಪತ್ರೆಗೆ ಹೋಗಪ್ಪ. ಆಪರೇಷನ್ ಮಾಡಿನೇ ಗುಂಡ್ ತೆಗಿಯಕ್ಕಾಗೋದು. ಆಸ್ಪತ್ರೆಗೆಲ್ಲ ಹೋಗಕ್ಕಾಗಲ್ಲ. ಕತ್ತಿನೋ ಮಚ್ಚೋ ತಗೊಂಡು ನನ್ನ ಹಿಂದೆ ಇರೋ ಗುಂಡನ್ನ ತೆಗಿರಿ. ಇದನ್ನ ತಗೊಳ್ಳಿ. ಎಲ್ಲಿ ನೋಡೋಣ. ನಮ್ ತೋಟದ ಪಕ್ಕ ಇನ್ನೊಂದ್ ತೋಟ ಇದೆಯಲ್ಲ, ಅದ್ರ ಒಡೆಯ ಎಣ್ಣೆ ಹೊಡೆಯೋದನ್ನ ನಾನ್ ನೋಡ್ದೆ. ಅವನು ವಡಿವೇಲ ತಾನೆ? ಅದೆಲ್ಲ ನಂಗೆ ಗೊತ್ತಿಲ್ಲ, ಅದು ಅವನೇ ಇರ್ಬೋದು. ಆ ಅಣ್ಣನೇ ಹೇಳ್ತಿದ್ದ ಕಾಡಂದಿ ಎಲ್ಲ ಇಲ್ಲಿ ಬರಲ್ಲ ಅಂತ. ಆದ್ರೆ ಆ ಮಾದೇಶ ಹೇಳ್ದ ದಿನ ಈ ಕಡೆ ಬರುತ್ತೆ ಅಂತ. ಅವಯ್ಯ ಹಂಗೆ ಹೇಳಿದ್ದು. ಸರಿ, ಈ ಮಾದೇಶ ಹೇಳೋದ ಸ್ವಲ್ಪ ದಿನದಿಂದ ಕಾಣಿಸ್ತಾನೆ ಇಲ್ವಲ್ಲ? ಎಲ್ಲೋ ಕೂಲಿಗೆ ಹೋಗಿರ್ಬೇಕು. ಅದು ಸರಿನೇ. ನಿನ್ನೆನೆ ಲಾರಿ ಹೊರಟಿದೆ, ಒಂದ್ ಅರ್ಧ ಗಂಟೆಲಿ ಬರುತ್ತೆ. ಯೂರಿಯಾ ಬರೋದ್ರೊಳಗೆ ಯೂರಿನ್ ಪಾಸ್ ಮಾಡೋಣ ಬಾ. ಆ ಚಡ್ಡಿನ ಎಲ್ಲೋ ನೋಡಿದೀನಲ್ಲ. ಅದು ಅವನೇ ಅಲ್ವಾ? ಹೌದಾ? ಪಾಪ ಇವನ್ಗೇನಾಯ್ತು? ಲೇ ಮಾದೇಶ, ಲೇ ನಿಂತ್ಕೊಳ್ಳ. ಲೇ, ಏಯ್ ನಿಂತ್ಕೊಳ್ಳ. 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 ನೀವಾ? ಯಾಕೆ ನಮ್ಮನ್ನ ನೋಡಿ ಓಡೋಗ್ತೀಯಾ? ನಾನ್ ನೋಡ್ಲಿಲ್ಲ. ನೀನ್ ನೋಡ್ದೆ, ನೋಡ್ಬಿಟ್ಟು ಯಾಕೆ ಓಡ್ದೆ? ಹಾಗಾದ್ರೆ ನೀನೇನೋ ತಪ್ಪು ಮಾಡಿದ್ಯಾ ಅಂತ ಅರ್ಥ. ಸರಿ, ಇಲ್ಲ ರೀ. ಏನಾಯ್ತು ಹಿಂದೆ? ಓ
ಅಣ್ಣ ಅವತ್ ಗುಂಡ ಹರಿಸ್ನಲ್ಲ ಅವಾಗ ಇದೇ ಶಬ್ದ ಬಂದಿತ್ತು. ಅಣ್ಣ, ಹಿಡ್ಕೊಳ್ಳಿ, ಹಿಡ್ಕೊಳ್ಳಿ, ಇವನೇ ಅಲ್ಲ, ನಿಂತ್ಕೊಳ್ಳಿ. ಅಣ್ಣ ನೋಡೋಣ, ಇವನೇ ರಾತ್ರಿ ಬಂದು ಬಾಳೆ ಗಿಡನೆಲ್ಲ ಹಾಳು ಮಾಡಿದ್ದ. ಇವನು ಇವ್ರ ಮಾವ ಪಳನಿಸ್ವಾಮಿ ಇಬ್ರು ಸೇರ್ಕೊಂಡು ಈ ಕೆಲಸ ಮಾಡಿರೋದು. ಇವನಿಗೆ ಕೂಲಿ ಬೇರೆ ಬೇಡವಂತೆ. ನೀರ್ ಬರೋ ಜಾಗಕ್ಕೆ ಕಲ್ಲಾಕ್ ಮುಚ್ಚಿದಾರಂತೆ. ಅಯ್ಯೋ ನಿನ್ನ, ಅಯ್ಯೋ ನಾಯಿ, ಜೊತೆಲಿ ಇತ್ಕೊಂಡೆ ಮೋಸ ಮಾಡ್ತೀಯ. ಅಂದ್ರೆ ಅಲ್ಲಿ ನೀರ್ ಬರೋ ಜಾಗ ಇದೆಯಾ? ಹೌದಣ್ಣ. ನಾನು ಎಲ್ಲಾನು ಬಾಯ್ ಬಿಡ್ತೀನಿ, ದಯವಿಟ್ಟು ನನ್ನ ಸಾಯಿಸ್ಬೇಡಿ. ಇವ್ನ ನೋಡಿದ ದಿನಾನೇ ನನಗೆ ಅನುಮಾನ ಇತ್ತು. ಎಲ್ಲೋ ಆ ಜಾಗ? ಅದು ಅಲ್ಲೇ ಇದೆ. ಹೇಳಲೇ. ಅದು ಅಲ್ಲೇ ಇದೆ. ಅಣ್ಣ ನೀವ್ ಇವನ್ನ ನೋಡ್ಕೊಂತ ಇರಿ, ನಮ್ಗೊಂದ್ ಕೆಲ್ಸ ಇದೆ. ಬಾ ಅಣ್ಣ. ಏನ್ ಹೇಳೋದು? ಬರ್ತೀವಿ, ನಿಲ್ಲು, ಬಂದ್ ಹೇಳ್ತೀವಿ. ಬಾ. ಏಯ್ ನಿಲ್ಲಯ್ಯ, ನಿಂತ್ಕೊಳ್ಳಯ್ಯ. ನಿನ್ನೆ ನಿಲ್ಲು ಅಂತ ಹೇಳ್ತಿರೋದು, ನಿಂತ್ಕೋ. ನೀನ್ ಇನ್ನೊಂದ್ ಕಾಲ ಕಡಿಲಿಲ್ಲ ಅಂದ್ರೆ ನೋಡಿ. ಬರ್ಬೇಡಿ, ನನ್ನ ಹತ್ರಕ್ ಬರ್ಬೇಡಿ, ಹತ್ರಕ್ ಬರ್ಬೇಡಿ, ಹತ್ರಕ್ ಬರ್ಬೇಡಿ. ಬರ್ತೀವಿ. ಬರಬಾರ್ದು, ಬರಕ್ ಹೋಗ್ಬೇಡಿ, ಬರಬೇಡಿ. ನಿನ್ನ ಸುಮ್ನೆ ಬಿಡ್ತೀನಿ ಅನ್ಕೊಂಡೆ. ನಿನ್ನ ಸುಮ್ನೆ ಬಿಡ್ತೀನ, ಸುಮ್ನೆ ಬಿಡ್ತೀನಿ ನಾನು. ಹಾಳ್ ಮಾಡ್ತೀಯ, ನಮ್ ಹೊಲನೇ ಹಾಳ್ ಮಾಡ್ತೀಯ. ಎಂತ ಕೆಲಸ ಮಾಡಿದಾರೆ ನೋಡು. ಇಲ್ಲಿ ಎಷ್ಟು ನೀರು ಬರುತ್ತೆ, ಈ ಜಾಗ ನಿಂತ್ಕೊಂಡು. ಅಣ್ಣ ನೀರ್ ಬಂತ? ನೀನ್ ಓಡಿ ಬೇಗ ಬಾರೋ, ನೀರ್ ಬರೋ ಕೆರೆನೇ ಇಲ್ಲಿದೆ ನೋಡು. ನಿಂತ್ಕೊಳ್ಳೋ. ನೋವ್ತಿದೆಯಲ್ಲ, ತಡ್ಕೊಳಕ್ಕಾಗ್ತಿಲ್ವೇ? ಪಳನಿಸ್ವಾಮಿ ಅಲ್ವಾ ಅದು? ಇಲ್ಲ ಇಲ್ಲ, ಪಳನಿಸ್ವಾಮಿ ಇಲ್ಲಿಲ್ಲ, ನಾನು ಬೇರೆ ಕೆಲ್ಸದವನು. ಬೇರೆಯವ್ರ ಅಲ್ವಲ್ಲ, ಇದು ಪಳನಿಸ್ವಾಮಿನೇ. ನೀನಾ? ನಾನು ಯಾರೋ ಬೇರೆಯವರು ಅನ್ಕೊಂಡೆ. ಅಯ್ಯಯ್ಯೋ, ನಿಮ್ಗೇನಾಯ್ತು? ಎಲ್ಲಾದ್ರೂ ಕೆಳಗ್ ಬಿದ್ರಾ? ಹಾ ಹಾ ಹಾ, ಗೊತ್ತಾಗ್ದೆ ಕೆಳಗೆ ಬಿದ್ದೋದೆ. ಎಲ್ಲಿ ಎಲ್ಲಿ? ಹಿಂಗ್ ಹೋಗ್ತಿದ್ದಾಗ ಹಸು ಇದೆಯಲ್ಲ, ಹಸು, ಓ ಅದೇ ಹಸು, ಅದ್ ಎದುರಿಗೆ ಬಂತು, ಅದು ಗುದ್ಬಿಡ್ತು, ನನ್ ಹಂಗೆ ಕೆಳಗ್ ಬಿದ್ದೋದೆ. ಬರ್ಲಾ? ಯಾವ ಹಸು ಹೇಗ್ ಮಾಡಿದ್ದು? ಅದು ನನಗ್ ಗೊತ್ತಿಲ್ಲ. ಏನ್ ಹಸು ಅದ್ರ ಹಣೆ ಮೇಲೆ ಹೆಸರು ಬರ್ಕೊಂಡಿರುತ್ತಾ? ಯಾರ ಹಸು ಅಂತ ಕೇಳ್ದೆ ಅಷ್ಟೇ. ಯಾರ ಹಸು ಆದ್ರೆ ನನಗೇನಮ್ಮ, ನನ್ನನ್ ಬಿಟ್ಬಿಡಮ್ಮ, ಬಿಟ್ಬಿಡು ಅಮ್ಮ. ಅಲ್ಲಮ್ಮ, ಒಂದು ವಿಷಯ ಕೇಳ್ಬೇಕಿತ್ತು. ಏನದು? ನನಗೇನೋ ಗೊತ್ತಿಲ್ಲ, ಆದ್ರೆ ಈ ಊರಲ್ಲಿ ಎಲ್ರೂ ಹೇಳ್ತಾ ಇದ್ರು, ಅದು ಸುಳ್ಳೋ ನಿಜಾನೋ ಅಂತ ನಿನಗ್ ಗೊತ್ತು. ನಾನ್ ನಂಬಿಲ್ಲ, ಆದ್ರೆ ಊರವ್ರು ಮಾತಾಡ್ಕೋತಿದ್ರು, ಇಬ್ರಿಗೂ ಸೇರಿ ಒಂದೇ ಹೆಂಡ್ತಿನ. ಏನು? ಸ್ಯಾಂಡಿ ಮೈಕಲ್ ಅಣ್ಣ ತಮ್ಮ ತಾನೆ. ಮತ್ತೆ ಆ ಕಳ್ಳಿ ಇದ್ದಾಳಲ್ಲ ಮೇರಿ, ಅವಳು ಬಂದು ಇಬ್ರಿಗೂ ಹೆಂಡ್ತಿನ. ಅಲ್ಲಿ ಕೆಲ್ಸ ಮಾಡೋ ಜಾಗದಲ್ಲಿ ಸ್ಯಾಂಡಿನೂ ಮೇರಿನೂ ಏನೋ ತಪ್ಪು ಮಾಡ್ತಿದ್ರು ಅಂತ ಯಾರೋ ಹೇಳಿದ್ದು. ಯಾಕಿಂತ ನನ್ ಮಕ್ಳಿಗೆ ಮನೆ ಬಾಡಿಗೆ ಕೊಡ್ಬೇಕು ಹೇಳೋ? ಮನೆ ಖಾಲಿ ಮಾಡಕ್ ಹೇಳೋ, ಬಿಟ್ಟೋಗಕ್ ಹೇಳೋ, ಇಲ್ಲಾಂದ್ರೆ ನಿನಗೂ ಕೆಟ್ಟ ಹೆಸರು ಬರುತ್ತೆ. ಬರ್ಲಾ? ತುಂಬಾ ನೋತಾ ಇದೆಯಾ ಮಾವ? ಎಷ್ಟೇ ಆಗಿದ್ರು ನಾನ್ ನಿನಗ್ ಮಾವ ತಾನೆ, ಮತ್ ಯಾಕೆ ಹಾಕ್ಕೊಟ್ಟೆ? ನನ್ನನ್ನು ಹಿಂಗ್ ಮಾಡ್ಬಿಟ್ಟಿಯಲ್ಲ. ನೋಡು, ನೀನೇ ಸರಿಯಾಗಿ ನೋಡು, ಆ ನನ್ ಮಕ್ಳು ನನ್ನ ಕಚಾ ಪಚ ಅಂತ ಹೊಡೆದ ಹಾಕ್ಬಿಟ್ರು. ಕ್ಷಮಿಸ್ಬಿಡು ಮಾವ, ನಿಜಾನ ಹೇಳಿರ್ಲಿಲ್ಲ ಅಂದಿದ್ರೆ ನನ್ನನ್ನು ಅವತ್ತು ಜೀವಂತವಾಗಿ ಉಳಿಸ್ತಿರ್ಲಿಲ್ಲ ಅವರು. ಗುಂಡು ಬಿದ್ದಿರೋ ಜಾಗಕ್ಕೆ ಎಡಿ ಹೊಡೆದ್ರು ಮಾವ.
ಆದ್ರೂ ನೀನ್ ನಿಜಾನ ಹೇಳ್ಬಾರ್ದಾಗಿತ್ ಕಣೋ. ಇವಾಗ ಹೇಳಿ ಏನ್ ಪ್ರಯೋಜನ? ಏನ್ ನಡಿಬೇಕಿತ್ತು ಅದ್ ನಡೀತು. ನಾನೊಂದ್ ತಪ್ಪು ಮಾಡ್ಬಿಟ್ಟೆ. ಅವನು ನಿನ್ನ ಅಂಡಿಗೆ ಬುಲೆಟಿಂದ ಶೂಟ್ ಮಾಡಿದಾಗ ಹೋಗೋ ನಾಯಿ ಅಂತ ಕಳಿಸ್ಬಿಟ್ಟೆ. ಅದಕ್ಕೆ ದೇವ್ರು ಕೊಟ್ಟ ಶಿಕ್ಷೆ ಇದು. ಕ್ಷಮಿಸ್ಬಿಡು. ಹಾಗೆಲ್ಲ ಹೇಳ್ಬಿಡಿ ಮಾವ, ನಿಮ್ಗೋಸ್ಕರ ನನ್ ಜೀವನ ಕೊಡ್ತೀನಿ, ನೀವೇ ಕ್ಷಮಿಸ್ಬೇಕು. ಸರಿ ಸರಿ, ಇದನ್ ಬಿಟ್ಬಿಡು. ಇನ್ಮೇಲೆ ಇಂಥ ತಪ್ಪು ನಾವು ಮಾಡಬಾರ್ದು. ಸರಿ ಮಾವ. ಆದ್ರೆ ಆ ನನ್ನ ಮಗನ್ನ ನಾನು ಸುಮ್ನೆ ಬಿಡಲ್ಲ. ಅವನ್ನ ಬೇರಿಂದ ಕಿತ್ಲಿಲ್ಲ ಅಂದ್ರೆ ನನ್ನ ಹೆಸರು ಪಳನಿ ಸ್ವಾಮಿನೇ ಅಲ್ಲ. ಅವ್ರನ್ನ ಏನೂ ಮಾಡಕ್ಕಾಗಲ್ಲ ಮಾವ. ಬಾಯಿ ಮುಚ್ಚೋ ನಾಯಿ. ಇಲ್ಯಾಕೋ ಮಲಗಿದ್ಯಾ? ನಾವು ಕೆಲ್ಸಕ್ಕೆ ಹೋಗೋದು ಬೇಡವಾ? ಅದು ಮೈ ಕೈ ಎಲ್ಲ ನೋವ್ತಿದೆ ಅಣ್ಣ. ಸ್ವಲ್ಪ ಎಣ್ಣೆ ತಿಕ್ಕೊಂಡು ಸ್ನಾನ ಮಾಡಿ ಮಧ್ಯಾಹ್ನ ಬರ್ತೀನಿ. ಸರಿ, ಹಾಗೆ ಮಾಡು. ಮೈಕೈ ನೋವೆಲ್ಲ ಹೋಗ್ಲಿ. ಇಲ್ಲ ನೋಡ್ ಮೇರಿ, ಏನಾಯ್ತು ಬಾವಾ? ಅವನ್ಗೆ ಹುಷಾರಿಲ್ಲ. ನೀನ್ ಬೇಗ ನನ್ನ ಜೊತೆ ಬಂದ್ಬಿಡು ಬಾ. ಏನಾಯ್ತು ನಿಮ್ಗೆ? ಅದು ಮೈಯೆಲ್ಲ ತುಂಬಾ ನೋವ್ತಿದೆ. ಅಥವಾ ಬೇರೆ ಏನಾದ್ರೂ ಪ್ರೋಗ್ರಾಮ್ ಇದೆಯಾ? ಶುರು ಮಾಡ್ದ? ಯಾವಾಗ ನೋಡಿದ್ರು ಅನುಮಾನನೇ ನಿನ್ಗೆ. ಅದಕ್ಕೆ ನಾನು ಕುಡಿಯೋದು ಮತ್ತೆ ಇಸ್ಪಿಟಾಡೋದು. ಇಲ್ಲ ಅಂದಿದ್ರೆ ನೀರ್ ಕುಡಿತಾ ಇದ್ರಿ ಅಲ್ವಾ? ನಾನ್ ಇನ್ಮೇಲೆ ಅನುಮಾನ ಪಡಲ್ಲ. ಅವಾಗ್ಲಾದ್ರೂ ಇದನ್ನ ಬಿಡ್ತೀರೇನೋ ನೋಡ್ತೀನಿ. ನಾವು ಹೊರಡ್ತೀವಿ. ಬೇಗ ಬಾರೆ. ಬಂದೆ. ಇವ್ನು ಈ ತರ ಮಾಡಿದ್ರೆ ಏನೇ ಮಾಡೋದು? ಅಯ್ಯೋ ಬಾವಾ, ನೀವು ಬಂದಾಗಿಂದ ಅವ್ರು ಹೀಗೆ ತಾನೇ ಮಾಡ್ತಿದ್ರೆ. ಸರಿ, ಕೈಗೇನಾಯ್ತು? ಓಹ್, ಅದ್ ಸ್ವಲ್ಪ ಏಟಾಗಿತ್ತು. ಅವನು ಯಾಕೆ ಸುಳ್ಳು ಹೇಳಬೇಕು? ಅವನು ಕೆಲಸ ಮಾಡ್ತಿರ್ಬೇಕಾದ್ರೆ ನಾನವನ್ ಗದ್ದೆಯಲ್ಲಿ ಟಾಯ್ಲೆಟ್ ಮಾಡಕ್ಕೆ ಅಂತ ಹೋದೆ. ಆಗ ನಾನೇ ಕಣ್ಣಾರೆ ನೋಡ್ದೆ, ಆ ಸ್ಯಾಂಡಿ ಮತ್ತೆ ಆ ಮೇರಿ ತಪ್ಪು ಮಾಡ್ತಾ ಇದ್ರು. ಈ ವಿಷಯ ಗೊತ್ತಾದ ಮೇಲೆ ಅವನು ಕುಡುಕಾಗಿದ್ದು ಗೊತ್ತಾ? ಅವನಿಗೆ ನೆಮ್ಮದಿನೇ ಇಲ್ಲ. ಆದ್ರೆ ಆ ಸ್ಯಾಂಡಿನೇ ಏನೂ ಮಾಡಕ್ಕಾಗಲ್ಲ. ಅವನೊಬ್ಬ ಕೊಲೆಗಾರ. ಇಂಥ ಕೊಲೆಗಾರನ ಈ ಊರಲ್ಲಿ ಜೀವನ ಮಾಡಕ್ ಬಿಡಬಾರ್ದು ನಾವು. ಇಷ್ಟೇ ನಾನು ಹೇಳ್ತಾ ಇರೋದು. ತೋಟದಲ್ಲಿ ಸ್ವಲ್ಪ ಕೆಲ್ಸ ಇತ್ತು. ಆಟ ಎಲ್ಲಿವರೆಗೂ ಬಂತು? ಆಟ ಆಡಿ ಊರವರೆಲ್ಲ ನಿನ್ ಬಗ್ಗೆನೆ ಮಾತಾಡ್ತಿದ್ದಾರೆ ಮೈಕಲ್. ಏನಾಯ್ತು? ಅದ್ ನಿಂಗ್ ಗೊತ್ತಿಲ್ವಾ? ಹೇಳ್ದೆ ಗೊತ್ತಾಗುತ್ತಾ? ಅದೆಲ್ಲ ಹೆಂಗ್ ಹೇಳ್ತಾರೆ? ಏನಾಯ್ತು ಹೇಳು. ಅಣ್ಣ ಆದ್ರೇನು ತಮ್ಮ ಆದ್ರೇನು ಕೆಟ್ಟ ಕೆಲ್ಸ ಮಾಡಿದ್ರೆ ಸಾಯಿಸ್ಬಿಡ್ಬೇಕು. ನಿಮ್ ಅಣ್ಣ ಹುಡುಗಿ ಜೊತೆ ಏನೋ ಮಾಡ್ತಿದ್ದಾನೆ. ಆಟನ? ಊರ್ ತುಂಬಾ ಎಲ್ಲ ಇದೇ ಸುದ್ದಿ ನೋಡು. ಏನ್ ಮಾತಾಡ್ತಾರೆ? ನಿನ್ ಹೆಂಡತಿಗೂ ನಿಮ್ ಅಣ್ಣಂಗೂ ಸಂಬಂಧ ಅಂತೆ. ಏನೋ ಹೇಳ್ತಿದ್ಯಾ? ಎಷ್ಟು ಧೈರ್ಯ ನಿನ್ಗೆ? ಏನಂತ ಮಾತಾಡ್ತಿದ್ಯಾ? ಅಣ್ಣನ ಬಗ್ಗೆ ಮಾತಾಡ್ತೀಯಾ? ಸಾಯಿಸ್ಬಿಡ್ತೀನಿ ನೋಡಿ. ಇಲ್ಲಿ ಆಂಡಪ್ಪ ಯಾರಣ್ಣ? ಅವ್ರಿಗೊಂದು ಲೆಟರ್ ಇದೆ. ನಿನ್ಗೆ ಒಂದ್ ಲೆಟರ್ ಬಂದಿದ್ಯೋ? ಕೊಡಿ. ತಗೊಳ್ಳಿ. ಯಾರಂತ ಗೊತ್ತಿಲ್ಲ. ಹ್ಯಾಂಡ್ ರೈಟಿಂಗ್ ನೋಡಿದ್ರೆ ಗೊತ್ತಿರೋ ತರ ಇದೆ. ಅವಂದೇ ಇದು. ಏನಂತೆ ಒಂದು? ನಾನಿನ್ನೂ ಓದಿಲ್ಲ ಕಣ. ಪ್ರೀತಿಯೇ ನನ್ನ ಅಣ್ಣ ತಮ್ಮಂದ್ರಿಗೆ, ನನ್ನ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳು. ನೀವೇನು ಬೇಜಾರು ಮಾಡ್ಕೋಬೇಡಿ. ಚಾಂಡಿ ಅಣ್ಣಂಗೆ ಯಾವುದೇ ಕಾರಣಕ್ಕೂ ಈ ವಿಷಯ ಗೊತ್ತಾಗ್ಲೇಬಾರ್ದು. ನಮ್ ಕೋರಾ ಸಾರು ಈ ಪತ್ರ ಬರೆಯೋದಕ್ಕೆ ಹೇಳಿದ್ರು. ಅವ್ರು ಬೇಗನೆ ಮೀಟಿಂಗಿಗೆ ಹೋಗಿದ್ರು. 5:15ಗೆ ಕೋರಾ ಸಾರ್ ಅಲ್ಲಿಗೆ ಹೋಗಿದ್ರು. ಮಾತ್ ಮುಗಿಸಿ ಅವ್ರು ಅಲ್ಲಿಂದ ಹೋಗ್ಬೇಕಾದ್ರೆ ಅವ್ರಿಗೇನೋ ಆಯ್ತು. ನನ್ಗೆ ಯಾಕೋ ಮೈಲಿ ಹುಷಾರಿಲ್ಲ, ಬೇಗನೆ ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಂತ ಅವ್ರು ನನ್ನ ಹತ್ರ ಹೇಳಿದ್ರು. ಕೋರಾ ಸಾರ್ ಈಗ ICUಲಿದ್ದಾರೆ. ಈ ವಿಷಯ ಎಲ್ಲ ಚಾಂಡಿ ಅಣ್ಣಂಗೆ ಗೊತ್ತಾಗ್ರೆ ಅವ್ರಿಗೆ ತುಂಬಾ ಬೇಜಾರಾಗ್ತಾರೆ. ಅವ್ರು ಅಲ್ಲಿಂದಾನೆ ಓಡ್ ಬಂದ್ಬಿಡ್ತಾರೆ. ಅಣ್ಣನ ಜೊತೆ ಏನು ಹೇಳ್ಬೇಡಿ ಅಂತ ಸರ್ ಹೇಳಿದ್ದಾರೆ. ದೇವ್ರದಿಂದ ಅವ್ರಿಗೇನೂ ಆಗ್ಬಾರ್ದು ಅಂತ ದೇವ್ರಲ್ಲಿ ಬೇಡ್ಕೊಂತೀನಿ. ಅವ್ರು ಬೇಗನೆ ಗುಣ ಆಗ್ಲಿ ಅಂತ ನೀವೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿಯ ತೊಮ್ಮಿ. ಅಯ್ಯೋ ದೇವ್ರೆ, ನಮ್ ಕೋರಾ ಸರ್ಗೆ ಏನಾಗೋಯ್ತು? ನಾವು ತಕ್ಷಣ ಹೊರಡ್ಬೇಕು. ಅದ್ ಹೆಂಗಾಗುತ್ತೋ? ಇದನ್ನೆಲ್ಲ ಅಣ್ಣಂಗೆ ಹೇಳ್ಬೇಕಲ್ವಾ? ಅದೆಲ್ಲ ಬೇಡ. ಅವ್ನ್ ಹೇಳ್ದಂಗೆ ಇದನ್ನ ಹೇಳೋದ್ ಬೇಡ. ಹೇಳಿದ್ರೆ ಇಲ್ಲೆಲ್ಲ ಕೆಲ್ಸ ಕೆಟ್ಟೋಗುತ್ತೆ. ನಾವು ಹೋಗೋಣ, ಬಾ ಬಾರೋ.
ಅರೆ ನೀವೆಲ್ಲ ಬ್ಯಾಗ್ ಎತ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀರಾ? ಅಣ್ಣ ಇವ್ರ ತಂಗಿಗೆ ಮದ್ವೆ ಸಂಬಂಧ ಬಂದಿದೆಯಂತೆ. ಹೌದಾ, ಒಳ್ಳೆ ವಿಷಯನೇ. ಅವಳಿಗೆ ಮದ್ವೆ ಆಗೋ ವಯಸ್ಸಾಗಿದ್ಯಾ? ಹೌದು, ಅವಳಿಗೂ 18 ವರ್ಷ ಆಗಿದೆ. ಆದ್ರೆ ನೋಡಿದ್ರಂಗೆ ಕಾಣಿಸಲ್ಲ. ಅಲ್ಲ, ಮದ್ವೆ ಮಾಡ್ಬೇಕು ಅಂತ ತಾನೆ ಇವ್ನ್ ಮಾತ್ರ ಹೋದ್ರೆ ಸಾಕಲ್ಲ? ಮದ್ವೆ ಫಿಕ್ಸ್ ಆದ್ರೆ ಎಲ್ರು ಒಟ್ಟಿಗೆ ಸೇರಿ ಮದ್ವೆಗೆ ಹೋಗೋಣ ಬಿಡಿ. ಇಲ್ಲ, ಮೊಯ್ದನನ್ ಜೊತೆ ನಾನು ಹೋಗ್ಬೇಕು. ಹಂಗೆ ನಮ್ಮ ಅಮ್ಮನೂ ನೋಡ್ಕೊಂಡ್ ಬರ್ತೀನಿ. ಇವ್ರಿಬ್ರು ಹೋಗ್ತಿದ್ದಾರಲ್ಲ, ನಾನ್ ಮಾತ್ರ ಇದ್ದು. ಹಂಗಿದ್ರೆ ಆಯ್ತು ಬಿಡಿ, ನಾನು ನಿಮ್ ಜೊತೆ ಬರ್ತೀನಿ. ಚಾರ್ ನೋಡಿ ತುಂಬಾ ದಿನ ಆಯ್ತು. ಅಣ್ಣ, ನೀ ನನ್ ಜೊತೆ ಬಂದ್ರೆ ಸರಿ ಆಗಲ್ಲ. ಈಗ ತಮ್ಮಂಗೆಲ್ಲ ಹೊಲದ ಕೆಲಸ ಬರೋದಿಲ್ಲ. ಚಾಂಡಿ ಅಣ್ಣ ಹೇಳೋದೇನಂದ್ರೆ, ನೀ ನಮ್ ಜೊತೆ ಬಂದ್ರೆ ಮಾಡಿದೆಲ್ಲ ಹಾಳಾಗತ್ತೆ. ನೀವೇನ್ ಮಾತಾಡ್ತಾ ಇದೀರೋ? ನೀವಿಲ್ದೆ ಒಬ್ನೇ ನಾನು ಹೆಂಗಿರ್ಲಿ ಇಲ್ಲಿ? ಬರೀ 2 ದಿನ ಅಲ್ವಾ ಅಣ್ಣ, ಅಷ್ಟರೊಳಗೆ ನಾವೇ ಬಂದ್ಬಿಡ್ತೀವಿ. ಸರಿ ಸರಿ, ಏನೇ ಆದ್ರೂ ತುಂಬಾ ಮೋಸ ಇದು. ಸರಿ ಆಯ್ತು, 2 ದಿನ ಆದ್ಮೇಲೆ ನೀವೆಲ್ಲ ಬಂದ್ಬಿಡ್ಬೇಕು. ಇಲ್ಲ ಸರಿ ಇರಲ್ಲ. 4 ದಿನ ಆದ್ಮೇಲೆ ಇಲ್ಲಿ ಊರ ಹಬ್ಬ ಇದೆ. ನೀವೆಲ್ರೂ ನನ್ನ ಜೊತೆ ಇಲ್ಲಿ ಇರ್ಬೇಕು. ಹೋಗ್ ಬನ್ರಿ, ಹೋಗ್ರೋ. ಚಾಂಡಿ ಅಣ್ಣ, ಏನೋ ಮಗು ತರ ಅಳ್ತಾ ಇದೀಯಾ? ಲೈ ಅಂಡಪ್ಪ, ಲೈ ಇಲ್ಲಿ ನೋಡು, ಅಳ್ಬೇಡ ಕಣ. 2 ದಿನದಲ್ಲಿ ಬರ್ತಿಲ್ಲ, ಮತ್ತಿನ್ನೇನು? ಹೋಗ್ ಬನ್ನಿ, 2:15 ಬಸ್ ಇದೆ, ಹೊರಡಿ. ಲೇಟ್ ಆಗತ್ತೆ, ಹೋಗ್ರೋ. ಹಾ ಸರಿ. ರಾಣಿ ಅಲ್ವಾ? ಹೌದು, ಆದ್ರೆ ನೀವ್ಯಾರು ಗೊತ್ತಾಗ್ಲಿಲ್ಲ. ಇದ್ ಸರಿ ಹೋಯ್ತು. ನೀನ್ ನೋಡಿದ ತಕ್ಷಣ ನಂಗೆ ಗೊತ್ತಾಯ್ತು. ನಾನು ಇಲ್ಲಿವರೆಗೂ ನಿಮ್ಮನ್ನ ನೋಡೇ ಇಲ್ಲ. ನಾನು ಇವಾಗ ತಾನೇ ನೋಡ್ತಿರೋದು. ಕರೆಕ್ಟಾಗಿ ಹೇಳದ್ನಲ್ವಾ? ಹೌದು, ಅಜ್ಜಿ ಇಲ್ಲಿ. ಜಾನಿ ಅಣ್ಣ, ಅದು ಸರಿ, ಬಂದ ತಕ್ಷಣ ಮಾತಾಡೋಕ್ ಶುರು ಮಾಡ್ದ. ಅವಳಿಗೆ ಶಾಕ್ ಆಯ್ತು. ಬಂದ ತಕ್ಷಣ ನೀನ್ ಯಾರು ಏನು ಅಂತ ಕೇಳಕ್ ಶುರು ಮಾಡಿದ್ಲು. ಹಾಗಾದ್ರೆ ನೀನ್ ಯಾರು ಅಂತ ಹೇಳಿಲ್ವಾ? ಹೌದು ಅಕ್ಕ. ಹಾಗಾದ್ರೆ ಶಾಕ್ ಆಗದೆ ಇರ್ತಾಳ. ನಾನು ಇವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಇವರೇ ನಮ್ಮ ಜಾನಿ ಅಣ್ಣ. ಹೌದು, ಮೈಸೂರಿಂದ ಇಲ್ಲಿಗೆ ಬಂದ್ಯಾ? ಹೌದು, ತುಂಬಾ ಸುಸ್ತಾಗಿದ್ದೀನಿ, ಸ್ನಾನ ಮಾಡ್ಬೇಕು. ಸರಿ ಸರಿ, ಬನ್ನಿ ಸ್ನಾನ ಮಾಡೋರಂತೆ. ನಾನ್ ಸ್ನಾನ ಮಾಡಿ ಬಂದ್ಮೇಲೆ ಮಾತಾಡ್ತೀನಿ. ಲೇ, ಕೋಳಿ ಸಾಲಲ್ವೋ? ನಾನು ಹೋಗಿ 3-4 ಕೋಳಿ ತಗೊಂಬರ್ಲಾ? ಬೇಡಣ, ಇರೋದೇ ಸಾಕು. ನೋಡು, ಅವ್ರು ತುಂಬಾ ದೂರದಿಂದ ಬಂದಿದಾರಲ್ವಾ, ಇನ್ನೊಂದ್ ಸ್ವಲ್ಪ ಕೋಳಿ ಮಾಂಸ ಬೇಕು ಅಂದ್ರೆ ನಮ್ಗೆ ಅವಮಾನ ತಾನೆ. ನೀವು ಸ್ವಲ್ಪ ಒಳಗ್ ಬನ್ನಿ. ನಾನಾ? ಅಲ್ಲ, ಜಾನಿ ಅಣ್ಣ ಕರೀತಿದ್ದಾರೆ, ಏನೋ ಹೇಳ್ಬೇಕಂತೆ. ಏನ್ ಸೀಕ್ರೆಟಾ? ಇಲ್ಲ ಬಾವ, ಹಾಗೇನಿಲ್ಲ. ದುಡ್ಡು ಜಾಸ್ತಿ ಇದೆ ಅಲ್ವೇನೋ? ಅಪ್ಪನ ಹತ್ರ ಮಾತಾಡಿ ಅವರು ತಗೊಂಡ್ ಬಂದಿದ್ದಾರೆ. ಯಾಕೆ? ಎಷ್ಟ್ ದಿನ ಬಾಡಿಗೆ ಮನೇಲಿ ಇರ್ತೀರಾ? ಸ್ವಂತವಾಗಿ ಒಂದ್ ಮನೆ ಕಟ್ಟಿ. ಅದು ಸರಿನೇ. ಇದ್ರಲ್ಲಿ 80 ಲಕ್ಷ ಇದೆ. ಇದ್ರಲ್ಲಿ ಅರ್ಧ ಭಾಗ ಇವ್ರದೇನೆ. ಹೌದಾ? ಅಂದ್ರೆ ನಿನ್ ಬೇಕರಿಗೆ ಒಳ್ಳೆ ಲಾಭ ಬರ್ತಾ ಇದೆ ಅಂತ ಅರ್ಥ. ಹಂಗೇನಿಲ್ಲ, ಆದ್ರೂ ಪರವಾಗಿಲ್ಲ. ಇಲ್ಲ, ನಾನ್ ದುಡ್ಡಿಲ್ಲ ಅಂತ ತುಂಬಾನೇ ಚಿಂತೆ ಮಾಡ್ತಾ ಇದ್ದೆ. ನಿನ್ ದುಡ್ಡು ತಂದಿದ್ ಒಳ್ಳೇದೇ ಆಯ್ತು. ನಾಳೆ ಬೆಳಿಗ್ಗೆನೆ ಅಣ್ಣ ಹೋಗ್ತಾರಂತೆ. ಯಾಕೋ ಹಂಗ್ ಮಾಡ್ತಾ ಇದೀಯ ನೀನು? ಇನ್ 4 ದಿನ ಆದ್ಮೇಲೆ ಈ ಊರಲ್ಲಿ ಊರಬ್ಬ ಇದೆ. ನೀನ್ ಬೇಕಾದ್ರೆ ಅದನ್ನ ಮುಗಿಸ್ಕೊಂಡು ಹೋಗು. ಅಯ್ಯೋ, ಬೇಕ್ರಿಲ್ ಜನನೇ ಇಲ್ಲ, ನಾನು ಹೋಗ್ಬೇಕು. ಹೌದಾ? ಹಂಗಿದ್ರೆ ಹೋಗು. ಈಗಿನ ಕೆಲ್ಸದವ್ರನ್ನ ನಂಬಕ್ಕೆ ಆಗಲ್ಲ. ಕೋಳಿ ಸಾರೇನಾಯ್ತು? ನೀನ್ ಮರ್ತೋದ್ಯಾ? ಲೇ, ಆ ದುಡ್ಡು ಎತ್ತಿಡು. ತಗೋ. ಅಯ್ಯೋ, ಹೇಳ್ತಿದ್ದ. ಅಣ್ಣ ಅಣ್ಣ, ಒಂದ್ ವಿಷಯ ಗೊತ್ತಾ? ಅವನು ಮೋಸ ಮಾಡ್ಬಿಟ್ಟ. ಇಬ್ರು ಕಾಣ್ತಿಲ್ಲ. ಯಾರು? ಸ್ಯಾಂಡಿ ಮತ್ತೆ ಅವ್ರ ವೈಫ್ ಮೇರಿ ಇಬ್ರು ಕಾಣ್ತಿಲ್ವಂತೆ. ಇದೇನ್ ಸುದ್ದಿನಮ್ಮ ನಾವು ಕೇಳಿದ್ದು? ಏನಾಯ್ತು ಅಂತ ಗೊತ್ತಿಲ್ಲಪ್ಪ. ಜಾತ್ರೆ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಮೇರಿನ್ ಹುಡುಕದ್ವಿ, ಕಾಣಿಸ್ಲಿಲ್ಲ. ಅವಳು ಮೈಕಲ್ ಜೊತೆ ಬಂದಿರ್ತಾಳೆ ಅನ್ಕೊಂಡ್ವಿ. ಬೆಳಿಗ್ಗೆ ನೋಡಿದ್ರೆ ಅಮ್ಮ ಕಾಣಿಸ್ತಾ ಇಲ್ಲ ಅಂತ ಸೋನು ಅಳುತ್ತಿದ್ದ. ಆಮೇಲೆ ಹುಡುಕದ್ಮೇಲೆನೆ ಗೊತ್ತಾಗಿದ್ದು ಅವನು ಕಾಣಿಸ್ತಾ ಇಲ್ಲ ಅಂತ. ಛೇ, ನನ್ ಕೈಲಿ ನಂಬೋಕೆ ಆಗ್ತಾ ಇಲ್ಲ. ನಾನ್ ನಿಜ ಹೇಳ್ತಿದ್ರೆ ಯಾರು ನಂಬ್ಲಿಲ್ಲ. ಆ ಹುಡ್ಗಿನ್ ಕೇಳಿ. ನಾನ್ ಅವತ್ತೇ ನಿನಗೆ ಹೇಳಿಲ್ವಾ? ಮೈಕಲ್ ಈ ರೀತಿ ಕೆಟ್ಟ ಘಟನೆ ಆದ್ರೆ ಅವನ ಹೇಗ್ ಮುಖ ತೋರಿಸ್ತಾನೆ? ನಾವ್ ಹೋಗಿ ಅವ್ರ ಬಾಗ್ಲನ್ನ ತಟ್ಟಿದ್ವಿ. ಇಲ್ಲ,
ಅವನ್ ಯಾವತ್ತೂ ಈ ತರ ತಪ್ಪನ್ನ ಮಾಡೋದಿಲ್ಲ. ಅಂದ್ರೆ ಮೇರಿನ ನೀನೇ ಎತ್ತಾಕೊಂಡೋದ್ಯಾ? ಬಾಯ್ ಮುಚ್ಚು. ಏ ನನ್ನ ಮೇಲೆ ಕಿರ್ಚಾಡಿದ್ರೆ ಏನ್ ಪ್ರಯೋಜನ? ಇಲ್ ಕೇಳು, ನಿಂಗೊಂದ್ ವಿಷಯ ಗೊತ್ತಾ? ಇವ್ರಿಬ್ರು ಪ್ರೀತಿ ಮಾಡ್ಕೊಂಡು ತುಂಬಾ ದಿವಸ ಆಯ್ತು. ನಾನ್ ನನ್ ಕಣ್ಣಾರೆ ನೋಡಿದೀನಿ, ಅವನ್ ಕಣ್ಣಾರೆ ನೋಡಿದಾನೆ. ಈ ತರ ಎಷ್ಟ್ ಜನ ನೋಡಿರ್ತಾರೆ? ನನಗಂತೂ ಸಂದೇಹನೇ ಇಲ್ಲ. ಮೇರಿನ ಕರ್ಕೊಂಡು ಹೋಗಿರೋದು ಆ ಸ್ಯಾಂಡಿನೇ. ಅದೇ ನಿಜ, ಅದೇ ನಿಜ, ಅದೇ ನಿಜ. ಆನೆ, ಅಲ್ಲೇ ನಿಲ್ಲು. ನಿಂತ್ಕೊ ಅಂತ ಹೇಳ್ದೆ. ನನ್ಗೊಂದು ವಿಷಯ ಗೊತ್ತಾಗ್ಬೇಕು, ಅದಕ್ಕೆ ನಾನು ನಿನ್ನ ಹುಡ್ಕೊಂಡು ಬಂದಿದ್ದು. ನೀನ್ ನೋಡಿದ್ರೆ ಇಲ್ಲಿಗೆ ಬಂದಿದೀಯಾ. ನಾನು ಒಳ್ಳೆಯವನಲ್ಲ, ಮೋಸ್ಕಾರ ಎಲ್ಲನೂ ನಿಜ. ಆದ್ರೆ ನಿನ್ ಜೊತೆ ನಾನೇನಾದ್ರು ತಪ್ಪು ಮಾಡಿದ್ದೀನ? ಅವ್ನು ಹೇಳ್ತಾ ಇದ್ದ ನಾನು ಮೋಸ ಮಾಡಿದ್ದೀನಿ ಅಂತ. ಯಾವಾಗ? ಏನ್ ಮಾಡಿದ್ದೀನಿ ಹೇಳು. ಆ ತರ ನಾನು ಯಾರ ಹತ್ರನೂ ಹೇಳಿಲ್ಲ. ನೀವ್ ಆದಷ್ಟು ಬೇಗ ಇಲ್ಲಿಂದ ಹೋದ್ರೆ ಒಳ್ಳೇದು. ಆನಿ, ಎಲ್ಲ ಕಡೆನೂ ಹುಡುಕ್ದೆ ನಿನ್ನ ನೋಡ್ಬೇಕು ಅಂತ. ಮೈಕಲ್ ಸಂಸ್ಕಾರಕ್ಕೆ ಬಂದು ಹೋದೆ ಅಂತ ಗೊತ್ತಾದಾಗ ನನಗೆ ಕೋಪ ಬಂತು. ಸೇಡ್ ತೀರಿಸ್ಕೊಳಕ್ಕಾಗಿಲ್ಲ ಅಂತ. ಎಲ್ಲೋ ನನ್ನ ತಂಗಿ ಗಂಡನು ಮಕ್ಕಳು ಬೇಡ ಅಂತ ಎಲ್ಲ ಬಿಟ್ಟು ನಿನ್ ಜೊತೆ ಬಂದ ಆ ಹೆಂಗ್ಸು ಎಲ್ಲೋ? ಜಾನಿ, ಬೇಡ ಮಾತಾಡ್ಬೇಡ. ನೀನು ಒಳ್ಳೆಯವನು. ನಿನ್ ತಂಗಿ ಅಂದ್ರೆ ನಿನ್ಗೆ ತುಂಬಾ ಇಷ್ಟ. ಅವಳ ಕುಟುಂಬ ಅಂದ್ರೆ ನಿನ್ಗಿಷ್ಟ. ನನ್ನ ಕೊಲೆ ಮಾಡಿದ್ರೆ ನೀನ್ ಜೈಲ್ಗೇನೆ ಹೋಗೋದು. ಯಾಕೆ ಆತರ ಮಾಡ್ತೀಯಾ? ಜೈಲ್ಗೆ ಹೋಗೋದಕ್ಕೆ ತಯಾರಾಗಿದ್ದೀನಿ. ಏ ಜಾನಿ, ನಿಲ್ಲು. ನಾನು ಹೇಳೋದು ಕೇಳು. ಬಿಡು. ಏ ಜಾನಿ, ನಿಲ್ಸು. ಬೇಡ ಬೇಡ ಬಿಡು. ಬೇಡ, ನಿಲ್ಸು. ಬಿಡು, ಬಿಟ್ಬಿಡು. ಜಾನಿ, ಬೇಡ ಬಿಡು ಅಂತ ಹೇಳ್ತಾ ಇದ್ದೀನಿ. ಸ್ಯಾಂಡಿ ಬೇಡ. ಅಲ್ಲಿ ನೋಡ್ರಿ, ನೀನ್ ನನ್ನ ಹೊಡೆದಿದ್ದು ತಪ್ಪಲ್ಲ. ನನ್ನ ತಮ್ಮನ ಮಗನೇ ನನ್ನ ಹೊಡೆದಿದ್ದಾನೆ. ಆದ್ರೆ ಅವನು ಹೊಡೆದಿದ್ದೆ ನನಗೆ ತುಂಬಾ ಬೇಜಾರಾಗಿದ್ದು. ನೀನ್ ತಪ್ಪು ಅಂತ ಹೇಳ್ತಾ ಇಲ್ಲ. ನಿನ್ ಜಾಗದಲ್ಲಿ ಯಾರೇ ಇದ್ದಿದ್ರು ಹಾಗೆ ಮಾಡ್ತಿದ್ರು. ಯಾರು ನನ್ನ ನಂಬೋದಿಲ್ಲ. ನಂಬಿ ಅಂತ ಯಾರನ್ನೂ ಕೇಳ್ಕೊಳ್ಳೋದು ಇಲ್ಲ. ಆದ್ರೆ ಸತ್ಯ ನಿನಗೆ ಗೊತ್ತಾಗ್ಬೇಕು. ನಮ್ಮ ಮೋಸ ಸರ್ ತೀರ್ಕೊಂಡ್ಬಿಟ್ಟಿದ್ದಾರೆ. ಹೌದಾ? ಹೇಗಾಯ್ತು? ಇವತ್ ಬೆಳಿಗ್ಗೆ, ನಾಳೆ ಬೆಳಗ್ಗೆ ಬರ್ತೀನಿ ಅಂತ ಅವ್ರು ನನಗೆ ಹೇಳಿದ್ರು. ಏನ್ ಮಾಡೋದು ನನಗೆ ಗೊತ್ತಾಗ್ತಿಲ್ಲ ಮೇರಿ. ನಾನು ಹೊಡ್ತೀನಿ. ಮಗ ಇಲ್ಲಿ ಇಲ್ಲೇ ಇದ್ದ. ನೀನ್ ಎಲ್ಲಾ ವಿಷಯ ಅವ್ನಿಗೆ ಹೇಳು. ಬೆಳಿಗ್ಗೆ ಅಷ್ಟರಲ್ಲಿ ಅಲ್ಲಿ ಇರ್ಬೇಕು. ನಾನು ಹೊಡ್ತೀನಿ. ಮೋಸ ಸರ್ ತೀರ್ಕೊಂಡಿದ್ದು ನನ್ನ ಕೈಲಿ ಸ್ವಲ್ಪನೂ ತಡ್ಕೊಳಕ್ಕಾಗಲಿಲ್ಲ. ಕಾರ್ಯ ಮುಗಿಸ್ಕೊಂಡು ಎಲ್ಲರೂ ಹೊರಟ್ಬಿಟ್ರು. ತುಂಬ ನೋವಿನಿಂದ ಪಾರ್ಟಿ ಆಫೀಸಲ್ಲೇ ಮಲಗಿದ್ದೆ. ಏನಾಯ್ತು ನಿನ್ಗೆ? ಇಷ್ಟೊತ್ತಲ್ಲಿ ನೀನೇನಿಲ್ಲಿ? ಏನಾಯ್ತು ಅಣ್ಣ? ಏನಾಯ್ತು ಹೇಳ, ಏನಾಯ್ತು? ಅಣ್ಣ, ಯಾಕೆ ಅಳ್ತಿದ್ಯಾ? ಮೊದ್ಲು ಏನಾಯ್ತು ಅಂತ ಹೇಳು. ಈ ಹೊತ್ತಲ್ಲಿ ಯಾಕೆ ಇಲ್ಲಿಗೆ ಬಂದಿದ್ಯಾ? ಮಗನ್ ಹುಷಾರಿಲ್ವಾ? ಅಥವಾ ಜಮೀನ್ಗೆ ಏನಾದ್ರೂ ಆಗಿದ್ಯಾ? ನಾನು ತುಂಬಾ ಕೆಟ್ಟವನು ಅಣ್ಣ. ಯಾರಿಗೂ ನನ್ನನ್ನು ಇಷ್ಟ ಆಗಲ್ಲ, ಅಷ್ಟೊಂದು ಕೆಟ್ಟವನು.
ತುಂಬಾ ಕೆಟ್ಟವನು ಅಣ್ಣ. ನೋಡು ನನ್ಗೆ ಅರ್ಥ ಆಗೋ ಥರ ಏನಾದ್ರು ಹೇಳೋ. ಇಷ್ಟು ದಿನ ನಾನು ಮಾಡಿದ ತಪ್ಪಿಗೆಲ್ಲ ಶಿಕ್ಷೆ ದೇವ್ರು ಕೊಟ್ಬಿಟ್ಟ. ನನಗೆ ಪ್ರೀತಿ ತೋರಿಸಿದವ್ರ ಮಾತು ಅರ್ಥ ಆಗಿಲ್ಲ, ಅವ್ರ ಮಾತನ್ನು ನಾನು ಕೇಳಲೇ ಇಲ್ಲ, ಅದಕ್ಕೆ ಶಿಕ್ಷೆ ದೇವ್ರು ಕೊಟ್ಬಿಟ್ಟ ಅಣ್ಣ. ಲೇ ಏನೋ ನೀನು ಹೇಳ್ತಾ ಇರೋದು? ಲೇ ಏನಾಯ್ತು ಹೇಳು ಹೇಳು ಹೇಳು, ಏನಾಯ್ತು ಹೇಳು. ಲೇ ಅದೆಲ್ಲ ಹೇಳ್ಬೇಡ. ನಾನು ಹೇಳ್ತಿರೋದು ನೀನು ಹಾಕೊಂಬಂದು. ಏಯ್ ನನ್ಗಾಕೋ ಕಾರಣ ಸಾಲ ಕೊಟ್ಟಿ ಆಡಕ್ಕಾಗಲ್ಲ. ಹಾಗೆ ಹೇಳಿದ್ರೆ ಹೇಗೆ? ನಾನು ಕೂಡ ದುಡ್ಡನ್ನೆಲ್ಲ ಕಳ್ಕೊಂಡಿದ್ದೀನಲ್ಲ, ಹಾಕೋ ಕಾರಣ. ಆಗೋದಿಲ್ಲ. ಇಲ್ಲ ಹಾಕಲ್ಲ ಅಷ್ಟೇ. ನಿನ್ ದುಡ್ಡು ಯಾರು ತಗೊಂಡಿಲ್ಲ, ಸೋತೆ ಹೋಯ್ತಷ್ಟೇ. ಸುಮ್ನೆ ಕೂತ್ ಜಗಳ ಆಡ್ಬೇಡ, ಎದ್ದೋಗ ಇಲ್ಲಿಂದ. ಏಯ್ ಈ ಮೈಕಲ್ಗೆ ಯಾವನ್ ಹಂಗೂ ಬೇಕಾಗಿಲ್ಲ. ನಾಳೆ ಬೆಳಗ್ಗೆನೆ ನಿಮ್ಮೆಲ್ಲರ ಸಾಲನು ನಾನು ತೀರಿಸ್ಬಿಡ್ತೀನಿ. ಹಾಗಾದ್ರೆ ನೀನ್ ನಾಳೆನೆ ಬಾ, ಹೋಗು. ಈಗ ಎದ್ದೋಗು, ಎದ್ದೋಗ ನೀನ, ಎದ್ದೋಗು. ನಾನು ಕಾರ್ಡ್ ಹಾಕಿಲ್ಲ ಅಂದ್ರೆ ಇಲ್ಲಿ ಯಾರು ಆಡ್ಬಾರ್ದು ನಾಯಿಗಳ. ಸಾಲ ಇರೋದು ಅಲ್ದೆ ದುರಾಂಕಾರ ತೋರ್ಸ್ತಾನೆ. ನನ್ ಮೇಲೆ ಕೈ ಇಡ್ತೀಯ? ದುಡ್ಡು ಕೊಟ್ಟು ಮಾತಾಡ್ಬೇಕು ನೀನು. ನನ್ ದುಡ್ಡನ್ನೆಲ್ಲ ಇವರು ಮೋಸಾಟ ಆಡಿ ಗೆದ್ದು ಇವಾಗ ಮೋಸ ಮಾಡ್ತಿದ್ದಾರೆ. ಏಯ್ ನಿನ್ನಂತೂ ಆ ದೇವ್ರು ಸುಮ್ನೆ ಬಿಡಲ್ಲ ಕಣೋ. ಏಯ್ ನೋಡ್ತಾ ಇದ್ರೆ ದುರಾಂಕಾರ ತೋರಿಸ್ತಾನೆ. ಮೇರಿ ನಿನ್ ಮನೆಗೆ ಹೋಗು, ನಾನು ಬರ್ತೀನಿ. ಅವರೆಲ್ಲ ನನಗ್ ಮೋಸ ಮಾಡ್ಬಿಟ್ರು. ಸುಮ್ನೆ ನಡೀರಿ. ಬೇಡದೆ ಇರೋ ಕೆಲ್ಸ ಎಲ್ಲ ಮಾಡ್ಬಿಟ್ಟು ಎಷ್ಟು ಸಲ ಹೇಳಿದ್ರು ನಿಮಗ್ ಸ್ವಲ್ಪ ಅರ್ಥ ಆಗಲ್ಲ. ಏನೇ ಹೇಳ್ತಿದ್ಯಾ? ಅವ್ರನ್ನೆಲ್ಲ ಸುಮ್ನೆನೆ ಬಿಡ್ಬಾರ್ದು. ಯಾರ್ ನಿಮ್ಗೆ ಕುಡಿದ್ಬಿಟ್ಟು ಇಸ್ಪಿಟ್ ಆಡೋದಕ್ಕೆ ಹೇಳಿದ್ದು? ಜೂಜ್ ಆಡೋದಕ್ಕೆ ದುಡ್ಡು ಹೋಗುತ್ತೆ, ಎಲ್ಲ ಹೋಗುತ್ತೆ. ನೀನ್ ಹೇಳಿದ್ದೆಲ್ಲ ಸರಿನೇ, ದುಡ್ಡು ಬರುತ್ತೆ ಹೋಗುತ್ತೆ. ಆದ್ರೂ ನಾವು ಮನೆ ಕಟ್ಟೋದಕ್ಕೆ ಇಟ್ಟಿದ್ದ ದುಡ್ಡು ಹೋಯ್ತು ಅಂದಾಗ ನನಗ್ ತಡ್ಕೊಳ್ಳೋದಕ್ಕೆ ಆಗಿಲ್ಲ. ಏನು? ಏನ್ ಹೇಳ್ತಾ ಇದ್ದೀರಾ? ಏನ್ ಹೇಳ್ತಾ ಇರೋದು? ದುಡ್ಡು ಹೋದ್ರೆ ಬರುತ್ತೆ ಕಣೆ, ಅದೇ ಜೀವನ. ಆದ್ರೆ ಒಂದ್ ವಿಷಯ ಹೇಳ್ತೀನಿ, ಈ ವಿಷಯ ಎಲ್ಲ ಸ್ಯಾಂಡಿ ಅಣ್ಣಂಗೆ ಹೇಳ್ಬಾರ್ದು, ಗೊತ್ತಾಯ್ತಾ? ಖಂಡಿತವಾಗ್ಲೂ ಹೇಳ್ತೀನಿ. ಇಲ್ಲಿವರೆಗೂ ನಾನು ತಡ್ಕೊಂಡೆ, ಇನ್ಮೇಲೆ ನನ್ನಿಂದ ಆಗಲ್ಲ. ಅದ್ಯಾರು ಸತ್ತಿರೋದಕ್ಕೆ ಹೋಗಿರೋದವ್ರು, ಮತ್ತೆ ವಾಪಸ್ ಬಂದ್ರೆ ಏನಾದ್ರೂ ಮಾಡ್ಲೇಬೇಕು. ಏನು ಸಾರ್ ಸತ್ತೋದ್ರ? ಸ್ಯಾಂಡಿ ಅಣ್ಣ ಯಾವಾಗ ಹೋದ್ರು? ನನ್ನ ಹತ್ರ ಮಾತಾಡ್ಬೇಡಿ. ನಮ್ಮಣ್ಣ ಮೈಸೂರಲ್ಲಿ ಕಷ್ಟಪಟ್ಟು ದುಡ್ದಿರೋದು. ಜಾಗ ತಗೊಳ್ಳೋ ದುಡ್ಡಿನ ಜೊತೆ ನಮ್ಮಪ್ಪನು ಸ್ವಲ್ಪ ದುಡ್ಡು ಕೊಟ್ಟಿದ್ರು. ಅವ್ರಿಗೆ ಕೊಡೋ ಅಷ್ಟಿದೆ, ಕೊಟ್ರು. ಅದಕ್ ನೀನ್ ಯಾಕೆ ಲೆಕ್ಕ ಹೇಳ್ತಿದ್ಯಾ? ಜಾನಿ ಕೊಟ್ಟಿದ್ದು ಅವ್ರ ತಂಗಿಗ್ ದುಡ್ಡು, ನಿಮ್ಮಪ್ಪ ಅವ್ರ ಮಗಳಿಗೆ ದುಡ್ಡು ಕೊಟ್ಟಿದ್ದಾರೆ, ನನಗ್ ಕೊಟ್ಟಿಲ್ವಲ್ಲ. ಓ ಹಾಗ ಅನ್ಕೋತಿದ್ದೀರಾ? ಆ ದುಡ್ಡು ತಗೊಂಡು ಜೂಜಾಡೋದಕ್ಕೆ ಯಾಕೆ ಹೋದ್ರಿ ಹೇಳಿ, ಉತ್ತರ ಕೊಡಿ. ನಾನ್ ಎತ್ಕೊಂಡೋಗಿದ್ದು ನನ್ನ ಹೆಂಡತಿ ದುಡ್ಡು. ಅವಳಿಗೆ ಆ ದುಡ್ಡು ಹೇಗ್ ಬಂತು ಅಂತ ನನಗ್ ಬೇಕಾಗಿಲ್ಲ. ಹೌದಾ? ಹಾಗೆ ಹೇಳ್ತೀರಾ? ನಿಮ್ ಹೆಂಡತಿಗೆ ಎಲ್ಲಿಂದ ದುಡ್ಡು ಬಂತು ಅನ್ನೋ ವಿಷಯನೂ ತಿಳ್ಕೊಳ್ಳೋದಕ್ಕೆ ಆಸಕ್ತಿನೇ ಇಲ್ವಾ? ಹೌದು, ನೀನ್ ಏನ್ ಮಾತಾಡ್ತಿದೀಯಾ? ನೀನ್ ಹೇಗ್ ದುಡ್ಡು ತಂದ್ರು ನಾನ್ ಕೇಳಲ್ಲ ಅಂತನಾ? ಅದ್ ಹೇಗೆ ತರ್ತೀಯ ದುಡ್ಡನ್ನ? ಹೇಳೆ, ಹೇಳು ಅಂತ ಹೇಳ್ತಿಲ್ವಾ? ಹೇಳೆ ನಾಯಿ ನಿನ್ನ. ಮೇರಿ 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 ಮೇರಿ
ಆ ಊರಲ್ಲೀಗ ಒಂದು ವದಂತಿ ಹಬ್ಸಿದ್ದಾರೆ. ಅಧ್ಯಕ್ಷರು ಸತ್ತಿರೋದಕ್ಕೆ ನೀವಿಲ್ಲಿ ಬಂದಿರೋದು ಅಂತ ಊರಲ್ಲಿ ಯಾರಿಗೂ ಗೊತ್ತಿಲ್ಲ. ಊರಿನ ಪ್ರಕಾರ ಮೇರಿ ನಿಮ್ ಜೊತೆ ಓಡೋಗಿದ್ದಾಳಂತ ಮಾತಾಡ್ಕೊಂತಿದ್ದಾರೆ. ನನ್ನ ಮಗನ ಮುಖನ ನೇರವಾಗೂ ನೋಡೋದಕ್ಕಾಗ್ತಿಲ್ಲ. ಈ ವಿಷಯನ ಹೇಗೆ ಹೇಳಿ ನಾನು? ನೋಡಿ ಅಣ್ಣ, ನನ್ನ ಮಗನಿಗೆ ನೀವು ಮಾತ್ರ ಇರೋದು. ಹೇಗಾದರೂ ಅವನ್ನ ಚೆನ್ನಾಗಿ ಓದಿಸಿ ಒಬ್ಬ ದೊಡ್ಡ ವ್ಯಕ್ತಿ ಮಾಡ್ಬೇಕಣ್ಣ. ಈ ನಿಜ ಎಲ್ಲ ನಾನು ಪೊಲೀಸ್ ಹತ್ರ ಹೇಳಬೇಕು. ಬೇಕು ಅಂತ ಇದನ್ನ ಮಾಡದ್ನ ಇಲ್ಲ ಗೊತ್ತಿಲ್ಲದೆ ಈ ಕೊಲೆ ಆಯ್ತಾ ಅಂತ ಇನ್ನು ಮುಂದೆ ಅವರು ತೀರ್ಮಾನ ಮಾಡ್ಕೊತಾರೆ. ಮೇರಿ ಸತ್ತೋದ್ಲು. ಅವನು ಜೈಲಿಗೆ ಹೋಗ್ತೀನಿ ಅಂತ ಹೇಳಿದ್ಮೇಲೆ ನನಗೇನು ಮಾಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ನೀನು ಯಾರ ಹತ್ರ ಏನೂ ಹೇಳೋಕ್ಕೂ ಹೋಗ್ಬೇಡ, ನೀನು ಎಲ್ಗೂ ಹೋಗೋದು ಬೇಡ. ಸತ್ತೋರು ಹೇಗೂ ವಾಪಸ್ ಬರೋದಿಲ್ಲ. ನಡಿಬಾರ್ದಿದ್ದು ನಡೆದೋಗಿದೆ. ಇನ್ನು ನಿನ್ನ ಮಗನ ಬಗ್ಗೆ ಯೋಚನೆ ಮಾಡು. ಅವನೇ ನಿನ್ನ ಭವಿಷ್ಯ. ದೊಡ್ಡಪ್ಪ ಯಾವತ್ತೂ ಅಪ್ಪ ಆಗೋದಿಲ್ಲ. ಜನರು ಹೇಳ್ತಿದ್ದ ವಿಷಯನೇ ನಿಜ. ಮೇರಿ ಇನ್ನೂ ಸತ್ತಿಲ್ಲ, ನನ್ನ ಜೊತೆ ಓಡೋಗಿದ್ದಾಳೆ. ಮೇರಿ ಸತ್ತೋಗಿರೋ ಬಾಡಿ ಸಿಗೋವರೆಗೂ ಯಾರಿಗೂ ಏನೂ ಗೊತ್ತಾಗ್ಬಾರ್ದು. ಊರ್ ಜನರು ಕಾಣಿಸ್ಕೊಳ್ದೆ ನಾನು ಇಲ್ಲಿದ್ರೆ ಸಾಕಲ್ವಾ? ನನಗೆ ನೀನು ಚೆನ್ನಾಗಿರ್ಬೇಕು. ನನಗೇನಾದ್ರೂ ಪರವಾಗಿಲ್ಲ. ಕ್ಷಮಿಸ್ಬಿಡಿ ಅಣ್ಣ. ಪರವಾಗಿಲ್ವೋ? ಯೋಚನೆ ಮಾಡಬೇಡ. ನಾನೇ ಬಲವಂತ ಮಾಡಿ ಅವನು ಒಪ್ಕೊಳ್ಳೋ ಹಾಗೆ ಮಾಡಿದೆ. ಆದ್ರೆ ನನ್ನ ತಮ್ಮ ಇಲ್ಲಿ ಹೇಗೆ ಬದುಕ್ತಿದ್ದ ಅಂತ ಕೂಡ ನನಗೆ ಗೊತ್ತಿರಲಿಲ್ಲ. ನಾನೊಬ್ಬ ಕಳ್ಳನ ಥರ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ನಲ್ಲ, ಊರವ್ರ ಕಣ್ಣಿಗೆ ಕಾಣಿಸ್ಬಾರ್ದಿತ್ತು. ಇಷ್ಟು ದಿನಗಳು ನಿಮ್ಮಮ್ಮ ಕೆಟ್ಟವಳು ಅಂತ ತಾನೇ ನೀನು ಅನ್ಕೊಂಡಿದ್ದೆ. ಅಲ್ಲ, ಅವಳು ತುಂಬ ಪಾಪ ಕಣೋ. ಅವಳು ತುಂಬ ನಿಯತ್ತಾಗಿ ಬದುಕ್ದವಳು. ನೀನು ನನ್ನ ಕ್ಷಮಿಸ್ಬೇಕು ಜಾನಿ. ಇದೇ ನನಗೀಗ ಉಳಿದಿರೋ ಆಸ್ತಿ. ನಾನು ಎಲ್ಲಿಗೆ ಹೋದರೂ ನಿಮ್ಮಪ್ಪನಿಗೋಸ್ಕರ ಲೆಟರ್ ಬರಿತೀನಿ. ಅದಕ್ಕೆ ನಿಮ್ಮಪ್ಪ ಬರೆದಿರೋ ಉತ್ತರನೇ ಇದೆಲ್ಲ. ಇದರಲ್ಲಿ ಎಲ್ಲ ನಿಜಾನೂ ಇದೆ. ಬಿಡುವಾದಾಗ ಓದ್ಕೋ. ಆಮೇಲೆ ದೊಡ್ಡಪ್ಪನ ಮೇಲೆ ನೀನು ಯಾವತ್ತೂ ಕೋಪ ಮಾಡ್ಕೋಬೇಡ. ನೀನು ನನ್ನ ಪ್ರೀತಿ ಮಾಡ್ತಿದ್ದೆ ಅಂತ ನನಗೆ ಈಗಲೇ ಗೊತ್ತಾಗಿದ್ದು. ನನ್ನ ಮರ್ತ್ಬಿಡು. ನಾನಿದ್ನೆಲ್ಲ ಬೇಕು ಅಂತ ಮಾಡಲಿಲ್ಲ. ಒಂದು ವೇಳೆ ಸಾಧ್ಯ ಆದರೆ ನನ್ನ ಕ್ಷಮಿಸ್ಬಿಡು. ಇಲ್ಲಿಂದ ಹೊರಡ್ತೀನಿ. ಅಣ್ಣ, ನಾನು ಹೋಗಿ ಬರ್ತೀನಿ. ನಿಂತ್ಕೊಳ್ಳಿ ದೊಡ್ಡಪ್ಪ.